ಕನ್ನಡದ ಯಾವುದೇ ಸಿನಿಮಾ ಬಂದರೂ ಕೂಡ ಅಲ್ಲೊಂದು ಪ್ರಮೋದ್ ಮರವಂತೆಯವರ ಸಾಹಿತ್ಯ ಇರಬೇಕು ಅನ್ನುವ ಮಟ್ಟಕ್ಕೆ ನೀವು ಬೆಳೆದಿದ್ದೀರಿ. ನಿಮ್ಮಲ್ಲಿ ಸಾಹಿತ್ಯ ಹುಟ್ಟಲಿಕ್ಕೆ ಏನಾದರೂ ಕಾರಣವಾಯಿತಾ ಅನ್ನೋ ಪ್ರಶ್ನೆ. ಏನೇ ಟೆನ್ಷನ್ ಇದ್ರೂ ಕೂಡ ನೀವು ಒಬ್ಬರೇ ಒಂದು ಶಕ್ತಿ ಸಂಬಂಧ. ಚಿತ್ರ ಸಾಹಿತ್ಯ ಆಗಿ ಕನ್ವರ್ಟ್ ಆಗಿದ್ದು ಹೇಗೆ ಅಂತ ನನಗೆ ಓದಿ ಆಮೇಲೆ ಅಂದರೆ ನನಗೆ ಇದು ನಂದಲ್ಲ ಅನ್ನೋದು ಅನ್ಸೋದಕ್ಕೆ ಶುರುವಾಯಿತು. ಹೆಂಡತಿಗೋಸ್ಕರ ಯಾವ್ದಾದ್ರು ಹಾಡು ಬರ್ದಿದ್ರೆ ನಾ ಬರೆಯೋ ಎಲ್ಲ ಪ್ರೇಮ ಗೀತೆಗಳು ಅವ್ರಿಗೆ. ಬೀಚಿ ಅವ್ರದ್ದೊಂದು ಮಾತಿದೆ, ತನ್ನ ಅನುಭವದಿಂದ ಕಲಿಯೋನು ಕೋಣ ಅಂತ, ಇನ್ನೊಬ್ಬರ ಅನುಭವದಿಂದ ಕಲಿಯೋನೇ ಜಾಣ. ಪೇಮೆಂಟ್ ವಿಚಾರಕ್ಕೆ ಬಂದರೆ ನನಗೆ ಎಷ್ಟೋ ಸಿನಿಮಾಗಳು ಬರ್ದಿರೋದು ಪೇಮೆಂಟ್ ಬಂದೇ ಇಲ್ಲ. ಅಪ್ಪು ಸರ್ ಫಸ್ಟ್ ಸಾಂಗ್ ನಾನು ಅಪ್ಪು ಸರ್ ಬರ್ತೀನಿ ಅಂತ ನಿಜವಾಗ್ಲೂ ಅಂದ್ಕೊಂಡೇ ಇರಲಿಲ್ಲ. ರೀಸೆಂಟ್ ದರ್ಶನ್ ಅವ್ರ ಸಿನಿಮಾ ವರ್ಕ್ ಮಾಡ್ತೀನಿ. ಒಡೆದು ಹೋದ ಕುಟುಂಬಗಳು ಒಂದಾದವು, RCB ಎಂದು ಕೂಗುತ್ತಾ ಗೆದ್ದರು ಸೋತರು RCB ಮೇಲಿನ ಅಭಿಮಾನ ಶಾಶ್ವತ. ವೀಕ್ಷಕ ನಮಸ್ಕಾರ, ಸ್ಟಾರ್ ಕರಾವಳಿಗೆ ನಿಮಗೆಲ್ಲರಿಗೂ ಸ್ವಾಗತ. ನಾನು ನಿರೂಪಕ ನವೀನ್ ಶೆಟ್ಟಿ ಅಲ್ತಾರ್. ಇವತ್ತಿನ ನಮ್ಮ ಕಾರ್ಯಕ್ರಮದ ವಿಶೇಷ ಅತಿಥಿಯೊಬ್ಬರಿದ್ದಾರೆ. ನಿಮಗೆಲ್ಲರಿಗೂ ಅವರು ಚಿರಪರಿಚಿತ. ಅವರು ಪದಗಳಿಗೆ ಜೀವ ತುಂಬುವ ಕವಿ, ಭಾವನೆಗಳಿಗೆ ಬಣ್ಣ ಹಚ್ಚುವ ಸಾಹಿತ್ಯಗಾರ, ಕನ್ನಡ ಚಿತ್ರರಂಗದ ಪ್ರತಿಭಾವಂತ ಗೀತರಚನೆಕಾರ. ಅವರ ಸಾಲುಗಳಲ್ಲಿ ಕನ್ನಡದ ಮಣ್ಣಿನ ಪರಿಮಳವಿದೆ, ಪ್ರೀತಿಯ ಮಧುರತೆ ಇದೆ ಮತ್ತು ಪ್ರಕೃತಿಯ ಸೌಂದರ್ಯವಿದೆ. ಪ್ರತಿಯೊಂದು ಹಾಡಿನ ಮೂಲಕ ಅವರು ಕನ್ನಡಿಗರ ಹೃದಯವನ್ನು ಸ್ಪರ್ಶಿಸುವ ಅಪರೂಪದ ಕಲಾವಿದ. ಅವರೇ ನಮ್ಮೂರ ಹೆಮ್ಮೆಯ ಪ್ರಮೋದ್ ಮರವಂತೆ. ಸರ್ ನಮಸ್ಕಾರ. ನಮಸ್ತೆ. ಹೇಗಿದ್ದೀರಿ? ಆರಾಮ್, ನೀವು ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ. ಲೈಫ್ ಹೇಗೆ ನಡೀತಾ ಇದೆ? ಚೆನ್ನಾಗಿ ನಡೀತಿದೆ. ತುಂಬ ಚೆನ್ನಾಗಿದೆ, ಚೆನ್ನಾಗಿರಲಿ. ಪ್ರಮೋದಣ್ಣ, ಸೊ ಒಂದು ಸೀರಿಯಸ್ ನೋಟ್, ಪ್ರಮೋದ್ ಅನ್ನುವ ಹೆಸರಿನ ಮುಂದೆ ಮರವಂತೆ ಅನ್ನುವಂಥ ಹೆಸರು ಬಹಳ ಚಿರಪರಿಚಿತ. ಅದಕ್ಕೆ ನಾವೆಲ್ಲೂ ಹೋದಾಗಲೂ ಪ್ರಮೋದ್ ಮರವಂತೆ ಅಂದರೆ ಆ ಕಡಲ ತೀರ ಒಂದು ಕಡೆ ಆದರೆ ನಿಮ್ಮ ಹೆಸರು ಇನ್ನೊಂದು ಕಡೆ. ಸೊ ಒಂದಿಷ್ಟು ವರ್ಷ ಹಿಂದೆ ಹೋದರೆ ಆ ಆರಂಭದ ದಿನಗಳು ಹೇಗಿದೆ ಅಂತ ಅನ್ನೋ ಪ್ರಶ್ನೆ. ಸೊ ನನಗೆ ಮರವಂತೆ ಅಂದ ತಕ್ಷಣ ನನಗೆ ಬಾಲ್ಯದ ದಿನಗಳು, ಸಮುದ್ರದ ದಡದಲ್ಲಿ ಆಡಿದ್ದು, ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಕುಂದಾಪುರದಿಂದ ನಮ್ಮ ಊರಿಗೆ ಬರ್ತಿದ್ರೆ ನಮ್ಮ ಮನೆ ಬೀಚಿಂದ ಸ್ವಲ್ಪ ದೂರದಲ್ಲಿರೋದು. ನಮಗೆ ಸಣ್ಣದಿರ್ಬೇಕಾದ್ರೆ ಅಂದರೆ ಬೀಚ್ಗೆಲ್ಲ ಹೋಗೋಕ್ಕಲ್ಲ ಕರ್ಕೊಂಡು ಹೋಗ್ತಿರಲಿಲ್ಲ. ಆ್ಯಕ್ಚುಲಿ ನಮ್ಮ ಅಣ್ಣನೂ ಎಲ್ಲ ಬಿಟ್ಟು ಹೋಗೋರು, ಅಂದರೆ ಸಣ್ಣವನು ಇನ್ನು ಹ್ಯಾಂಡ್ಲ್ ಮಾಡೋದು ಕಷ್ಟ ಅಲ್ಲಿ ಅಂತ. ಸೊ ಹಾಗಾಗಿ ನಾನೇನು ಮಾಡ್ತಿದ್ದೆ, ಕುಂದಾಪುರದಿಂದ ಮರವಂತೆಗೆ ಬರೋವಾಗ ಈ ಸೈಡ್ ಏನಿದೆ ಆ ಸೈಡ್ ವಿಂಡೋ ಸೈಡ್ ಕೂರೋದಕ್ಕೆ ಇಷ್ಟಪಡ್ತಿದ್ದೆ. ಬಸ್ ಹತ್ತಿದ ಕೂಡಲೇ ನಾನು ಅಪ್ಪನ ಹತ್ರ ಹೋಗಿ ಫಸ್ಟ್ ಈ ಸೈಡ್ ಸೀಟ್ನಲ್ಲಿ ಇಟ್ಕೊಂಡು, ಅಂದರೆ ಸಮುದ್ರ ನೋಡಬೇಕನ್ನೋ ಒಂದೇ ಒಂದು ಕಾರಣಕ್ಕೆ, ಆ ಸಮುದ್ರದ ಅಲೆಗಳನ್ನು ನೋಡಬೇಕು. ಎಲ್ಲೋ ಒಂದು 10 ಸೆಕೆಂಡ್ 20 ಸೆಕೆಂಡ್ಸ್ ಅಷ್ಟೇ ಸಿಗೋದಿಲ್ಲ ನಮಗೆ ಬಸ್ ಸ್ಪೀಡಾಗಿ ಹೋಗ್ತಿದ್ರೆ. ಬಟ್ ಅಷ್ಟೊಂದು ಒಂದು ಆಪ್ತತೆ ನನಗೆ ಸಮುದ್ರ ಅಂದರೆ, ಮರವಂತೆ ಊರು ಅಂದರೆ ನನಗೆ ನಮ್ಮ ಮೂಲ ಊರು, ನಾವು ಕಣ್ ತೆರೆದಿದ್ದಲ್ಲ ಅಲ್ಲೇ. ಹಾಗಾಗಿ ಸೊ ಆರಂಭದ ದಿನಗಳಂದರೆ ನನಗೆ ಮರವಂತೆ ಅಂದ ತಕ್ಷಣ ಅದು ನೆನಪಾಗುತ್ತೆ. ಸೊ ಬಟ್ ನಾನು ಆ್ಯಕ್ಚುಲಿ ಮರವಂತೆನಾದರೂ ಕೂಡ ಜಾಸ್ತಿ ನಾನು ಅಲ್ಲಿ ಇರೋದಕ್ಕಾಗಲಿಲ್ಲ. ನಾವು ಹೋಗಿ ಮುಂಚೆನೇ ಸೆಟ್ಲ್ ಆಗಿದ್ವಿ ಸೊರಬದಲ್ಲಿ, ಮತ್ತು ನಾನು ಓದು ಎಲ್ಲ ಆಗಿದ್ದು ಹೆಬ್ರಿಯಲ್ಲಿ. ಹಾಗಾಗಿ ರಜಾ ದಿನಗಳಂದರೆ ನಮ್ಗೆ ಅದೊಂಥರ ಮಜಾ ದಿನಗಳು. ನನ್ನ ತುಂಬ ಖುಷಿಯ ದಿನಗಳನ್ನು ನಾನು ಮರವಂತೆಯಲ್ಲೇ ಕಳೀತಿದ್ದೆ. ಹಾಗಾಗಿ ನನ್ನ ಬಾಲ್ಯ ಮತ್ತು ಆರಂಭದ ದಿನಗಳಂದರೆ ನನಗೆ ಮರವಂತೆ ಜೊತೆಗೆ ಒಂದು ಒಡನಾಟ ಏನಿದೆ ಅದು ನೆನಪಾಗುತ್ತೆ ತುಂಬ. ಮರವಂತೆಯಿಂದ ಸಾಗರದ ಆ ಘಟ್ಟದ ತುದಿ, ಸೊ ಅದು ಯಾಕೆ ಅಂದರೆ ಸಾಗರಕ್ಕೆ ಹೋದಂಥ ರೀಸನ್ ಏನು? ಅಥವಾ ಮರವಂತೆ ನಿಮ್ಮ ಅಜ್ಜಿ ಮನೆ, ಆ ಕಟ್ಟುಬ್ಯಾಲ್ತೂರು ಅನ್ನುವಂಥ ಆ ಏರಿಯಾ ನಿಮಗೆಲ್ಲ ಬಹಳ ಆಪ್ತ ಅನ್ನೋದು ನನಗೆ ಗೊತ್ತಿದೆ. ಅಲ್ಲಿಂದ ಅಲ್ಲಿಗೆ ಹೇಗೆ ಪಯಣ? ಸೊ ನಾವೆಲ್ಲ ಹುಟ್ಟೋದಕ್ಕಿಂತ ಮುಂಚೆನೇ, ನಮ್ಮ ತಂದೆಯವರು ಹುಟ್ಟೋಕ್ಕಿಂತ ಮುಂಚೆನೇ ನಮ್ಮ ತಾತ ಏನಿದ್ರು ಅವರು ಕೆಲಸಕ್ಕೆ ಅಂತೇಳಿ ಘಟ್ಟ ಹತ್ತಿ ಹೋಗಿದ್ದು. ಸೊ ಆವಾಗ ಅಲ್ಲಿ ಹೋಗಿ ಅಲ್ಲೇ ಕೆಲಸ ಮಾಡ್ತಾ ಅಲ್ಲೇ ಜಾಗ ತೊಗೊಂಡು ಅಲ್ಲೇ ಮನೆ, ಅಲ್ಲೇ ಜಾಸ್ತಿ ಕೆಲಸ ಇದ್ದಿದ್ದರಿಂದ ಸೊ ಅಲ್ಲಿ ನಮಗೆ ಈ ಕರಾವಳಿ ಮತ್ತು ನಮ್ಮದು ಆಲ್ಮೋಸ್ಟ್ ಮಲೆನಾಡು ಅದು. ಸೊ ಈ ಎರಡು ಒಂದು ಒಡನಾಟ, ನಾವು ಘಟ್ಟ ಹತ್ತೋದು ಇಳಿಯೋದು ಅದು ರೆಗ್ಯುಲರ್ ಆಗಿ ನಡೆಯೋದಕ್ಕೆ ಶುರು ಆಯಿತು. ಬಟ್ ನಮಗೂ ಅಲ್ಲಿ ಮನೆ ಇದ್ರೂ ಕೂಡ ಅಲ್ಲಿನ ಒಂದಿಷ್ಟು ವಾತಾವರಣಗಳು ಅದೆಲ್ಲ, ಅದ್ರ ಜೊತೆಗೆ ಮರವಂತೆ ಹೋಗಿ ಬಂದು ಹೋಗೋದು ಇದೆಯಲ್ಲ, ಮರವಂತೆ ಆಗಿರ್ಬೋದು, ಸಿದ್ದಾಪುರ ಜನಸಾಲ ನಮ್ಮ ಅಜ್ಜಿ ಮನೆ. ಸೊ ಅದು ಎರಡೂ ಕಲ್ಚರ್ಗಳು ನಮ್ಮೊಳಗಡೆ ಬೆಳೀತಾ ಹೋಯ್ತು. ಹಾಗಾಗಿ ಎರಡೂ ಊರುಗಳು ಒಂಥರ ಎರಡು ಕಣ್ಣಿನ ಥರ ಆಗೋಯ್ತು ನಮಗೆ. ಇದು ಮರವಂತೆ, ಇದು ಸಾಗರ, ಯಾವ್ದು ಇಷ್ಟಣ? ಅದೇ ಹೇಳಿದಲ್ಲಿ ಎರಡು ಕಣ್ಣಿಂತ ಅಂತ. ಬಟ್ ಏನಂದರೆ ಅದು ಮೂಲ ಅನ್ನೋದು ಇದೆ ಗೊತ್ತಾ. ಹಾಗಾಗಿ ಅದು ಮೂಲ ಊರು ನಮ್ಮ ಜೊತೆ ಇರಲಿ, ನಮ್ಮ ಎಲ್ಲದಕ್ಕೂ ಮೂಲ ಅನ್ನೋದನ್ನೇ
ಮುಖ್ಯವಾಗಿರಲಿ ಅನ್ನೋ ಉದ್ದೇಶಕ್ಕೆ ಮರವಂತೆ ಅಂತ ಸೇರಿಸ್ಕೊಂಡು. ಈಗ ಮಾತಾಡ್ತಾ ಮರವಂತೆಯನ್ನೇ ಫೋಕಸ್ಡಾಗಿ ಹೇಳಿದ್ರಿ. ಆ ಸಮಯದಲ್ಲಿ ಬಾಲ್ಯ ಹೇಗಿತ್ತು? ಈ ತುಂಟಾಟ ಅಥವಾ ಓಡಾಟ, ಸಮುದ್ರದ ಅಲೆಗಳು, ಆ ಊರು, ಕಾಡು, ಮೇಡು, ಅದ್ರ ಮಧ್ಯೆ ಬಾಲ್ಯ ಎಷ್ಟು ಖುಷಿ ಇತ್ತು ಪ್ರಮೋದಣ್ಣ? ನಮಗೆ ಬಾಲ್ಯ ಅಂದ ತಕ್ಷಣ ನೆನಪಾಗೋದೇ ಒಂದು, ನಾವು ಆಡ್ತಿದ್ದೆ ಕ್ರಿಕೆಟ್ ಆಟಗಳು. ಸೊ ಅಲ್ಲಿ ಪುಟ್ಟ ಪುಟ್ಟ ಜಾಗದಲ್ಲೇ ಪಿಚ್ ಕ್ಯಾಚ್ ಅಂತ ಆಡೋದು, ಆಮೇಲೆ ಉದಯ ಟಿ ವಿ ಅಲ್ಲಿ ಪಿಕ್ಚರ್ ನೋಡೋದು, ಈ ಟಿ ವಿಯಲ್ಲಿ ಧಾರಾವಾಹಿ ನೋಡೋದು, ಸಿಲ್ಲಿಲಲ್ಲಿ ಆಗಿರ್ಬೋದು, ಮರವಂತೆ ಬೀಚ್ ಇದರಲ್ಲಿ ಹೋಗಿ ಆಟ ಆಡೋದು. ಸೊ ಈ ರೀತಿಯ ಒಂದಿಷ್ಟು ಅದ್ಭುತವಾದ ಬಾಲ್ಯ ಅದು. ಅವಾಗೆಲ್ಲ ಫೋನ್ ಇರಲಿಲ್ಲ, ನಮಗೆ ಕೇಬಲ್ ಟಿ ವಿ. ಆ್ಯಕ್ಚುಲಿ ನಾನು ಸಾಗರ ಅಲ್ಲಿ ಸೊರಬದಲ್ಲಿ ಬರೀ DD1 ಮಾತ್ರ ಇರ್ತಿತ್ತು. ಸೊ ನನಗೆ ಮರವಂತೆಗೆ ಬಂದಾಗ ನನಗೆ ಕಲರ್ ಇಷ್ಟೊಂದು ನೂರಾರು ಚಾನಲ್ಗಳನ್ನ ನೋಡೋ ಒಂದು ಅವಕಾಶ. ಹಾಗಾಗಿ ಉದಯ ಟಿ ವಿ ಆಗಿರ್ಬೋದು, ಈ ಟಿ ವಿ ಆಗಿರ್ಬೋದು, ಉಷೆ ಟಿ ವಿ ಆಗಿರ್ಬೋದು. ಸೊ ಅದರಲ್ಲಿ ದಿನನಿತ್ಯ ಸಿನಿಮಾಗಳನ್ನು ನೋಡೋದು, ಸಂಜೆ ಆದರೆ ಕ್ರಿಕೆಟ್ ಆಡೋದು, ಆಗಾಗ ಬೀಚ್ ಹತ್ರ ಹೋಗಿ ಆಟ ಆಡ್ಕೊಂಡು ಬರೋದು. ಸೊ ಈ ರೀತಿಯ ಒಂದು ಅದ್ಭುತವಾದಂಥ ಬಾಲ್ಯ ಅದು ನಮ್ಮ ಕುಂದಾಪುರ ಅಂದ ತಕ್ಷಣ 24/7 ಮ್ಯೂಸಿಕ್, ಅಂದರೆ ಸಮುದ್ರದ ಅಲೆಗಳ ಸದ್ದು. ಎಲ್ಲೋ ಒಂದು ಕಡೆ ನಮ್ಮ ಕುಂದಾಪುರದ ಆ ವಾತಾವರಣ ನಿಮ್ಮಲ್ಲಿ ಸಾಹಿತ್ಯ ಹುಟ್ಟಲಿಕ್ಕೆ ಏನಾದರೂ ಕಾರಣವಾಯಿತಾ ಅನ್ನೋ ಪ್ರಶ್ನೆ. ಡೆಫಿನೆಟ್ಲಿ. ಅಂದರೆ ನಾನು ಯಾವಾಗಲೂ ಅನ್ಕೋತಿರ್ತೀನಿ, ಅಂದರೆ ಸಮುದ್ರ ಇದೆಯಲ್ಲ, ನೀವು ಸಮುದ್ರ ಏನೇ ಟೆನ್ಷನ್ ಇದ್ದರೂ ಕೂಡ ನೀವು ಒಬ್ಬರೇ ಹೋಗಿ ಸಮುದ್ರ ಹತ್ರ ನಿಂತ್ಕೊಳ್ಳಿ, ನಿಮಗೆ ಅದೆಲ್ಲದನ್ನು ಮರೆಸುವಂಥ ಒಂದು ಶಕ್ತಿ ಸಮುದ್ರ ಇದೆ. ಸೊ ಅಲೆಗಳು ಮಾತಾಡುತ್ತೆ, ಅಲೆಗಳು ನಮಗೇನೋ ಹೇಳುತ್ತೆ. ಸೊ ಅಲೆಗಳ ಮಾತುಗಳನ್ನು ಕೇಳಿನೇ ನಮ್ಮ ಭಾಗ ಅಷ್ಟು ಸ್ಟ್ರಾಂಗ್ ಆಗಿರೋದು. ಮತ್ತು ಅಲ್ಲಿನ ಸಂಸ್ಕೃತಿ ಆಗಿರ್ಬೋದು, ಪರಂಪರೆ ಆಗಿರ್ಬೋದು. ನೀವು ಜಸ್ಟ್ ಇಮ್ಯಾಜಿನ್, ಅಲ್ಲೊಂದು ಸಮುದ್ರ ಇಲ್ಲವೇ ಇಲ್ಲ ಅಂದರೆ ನಮ್ಮ ಭಾಗದಲ್ಲಿ ಎಷ್ಟೋ ಕಲೆಗಳು ಜನ್ರೇಟ್ ಆಗ್ತಿರ್ತೀವಲ್ಲೋ ಗೊತ್ತಿಲ್ಲ. ಸೊ ಆ ಅಲೆಗಳಿಗೆ ಮಾತಾಡೋ ಒಂದು ಶಕ್ತಿ ಇದೆ. ಆ ಅಲೆಗಳನ್ನು ನಾವು ಅನ್ನೋಂಗೆ ನಾವು ಕೇಳಿನೇ ದೈನಂದಿನ ಜೀವನವನ್ನು ಮಾಡ್ತಾ ಇದ್ದೀವಿ. ನಮ್ಮಲ್ಲಿ ಅಷ್ಟೊಂದು ಒಳ್ಳೆತನಗಳಾಗಿರ್ಬೋದು, ಅಷ್ಟೊಂದು ಬುದ್ಧಿವಂತಿಕೆ ಆಗಿರ್ಬೋದು, ಅಷ್ಟೊಂದು ಪ್ರಾಮಾಣಿಕತೆ ಆಗಿರ್ಬೋದು, ಇದೆಲ್ಲದೂ ಬಂದಿದೆ. ಹಾಗಾಗಿ ನನಗೂ ಕೂಡ ಮರವಂತೆ ಏನು ಅಲೆಗಳ ಸದ್ದು ಇದೆ ಅದು ತುಂಬ ಪ್ರಭಾವ ಬೀರಿದೆ ಅಂತ ಹೇಳ್ಬೋದು. ಎಸ್, ಕುಂದಾಪುರ ಅನ್ನೋ ಮಾತುಗಳನ್ನು ಮಧ್ಯೆ ಹೇಳಿದರು. ಕಳೆದ 2 ವರ್ಷಗಳ ಸಮೀಕ್ಷೆ ಪ್ರಕಾರ ಕುಂದಾಪುರ ಕನ್ನಡ ಭಾಷೆಯನ್ನು 12 ಲಕ್ಷಕ್ಕೂ ಅಧಿಕ ಜನ ಮಾತಾಡ್ತಾರೆ ಅನ್ನೋ ಒಂದು ಸಮೀಕ್ಷೆ. ಅದಕ್ಕೊಂದು ಅಧ್ಯಯನ ಪೀಠವೂ ಕೂಡ ರಚನೆ ಆಯಿತು. ನಾವು ಪ್ರಮೋದಣ್ಣನ ಯಾವಾಗಲೂ ಅಬ್ಸರ್ವ್ ಮಾಡ್ತೀವಿ. ಅವರ ಆಯ್ಕೆಗಳು ಕುಂದಾಪುರ ಭಾಷೆಯಲ್ಲಿ ಜಾಸ್ತಿ. ಅವರ ಆಡು ಭಾಷೆ, ಮಾತಾಡುವಂತಹ ರೀತಿ, ಅಥವಾ ಕುಂದಾಪುರ ಕನ್ನಡ ಭಾಷೆಯ ಯಾವುದೇ ಒಂದು ಕಾರ್ಯಕ್ರಮ ಇದ್ದರೆ ಅವರಲ್ಲಿ ಮುಂಚೂಣಿಯಲ್ಲಿ ಇರ್ತಾರೆ. ಕುಂದಾಪುರ ಕನ್ನಡ ಅಬ್ಬಿ ಭಾಷೆ ಬಗ್ಗೆ ಎಷ್ಟು ಅಭಿಮಾನ ಇರ್ತಾನೆ? ಸೊ ಅದೇ, ನಮ್ಮ ತಾಯಿಯ ಹುಟ್ಟೂರು ಕುಂದಾಪುರ, ನಮ್ಮ ತಂದೆಯ ಹುಟ್ಟೂರು ಕುಂದಾಪುರ, ನಾವೆಲ್ಲ ಹುಟ್ಟಿದ್ದು ಕುಂದಾಪುರದಲ್ಲಿ. ಸೊ ಹಾಗಾಗಿ ನಮ್ಮ ರಕ್ತದಲ್ಲಿ ಕುಂದಾಪುರ ಹೇಗೆ ಒಂದು ಬೆರೆತು ಹೋಗಿದೆಯೋ ಹಾಗೆ ಕುಂದಾಪುರ ಭಾಷೆ ಕೂಡ. ಸೊ ನಾವು ಸಣ್ಣದಿರಬೇಕಾದ್ರೆ ನಾನು ಅಲ್ಲಿ ಸೊರಬ ಇಲ್ಲಿ 2 ಮಿಕ್ಸ್ ಆಗೆಲ್ಲ ಮಾತಾಡ್ತಿದ್ದೆ ನಾವು. ಸೊ ಕುಂದಾಪುರ ಕನ್ನಡದ ಕೆಲವೊಂದು ಪದಗಳೆಲ್ಲ ನನಗೆ ಗೊತ್ತೇ ಇರಲಿಲ್ಲ. ನಮ್ಮ ಅಣ್ಣ ಎಲ್ಲ ಇಲ್ಲಿಗೆ ಬಂದಾಗೆಲ್ಲ ಹೇಳ್ಕೊಡೋರು, ಇದಕ್ಕೆ ಹಿಂಗೆ ಅಂತಾರೆ. ಫಾರ್ ಎಕ್ಸಾಂಪಲ್, ನಾನು ಒಂದ್ಸತಿ ಏನೋ ಮುಳ್ಳು ಕಾಲಿಗೆ ಹಿಂಗೆ ಇದಾಗದಾಗ ನಾನು ಮುಳ್ಳು ಕಪ್ತು ಅಂತ ಹೇಳಿದೆ. ಅವಾಗ ಅವ್ರು ಇಲ್ಲಿ ಮುಳ್ಳು ಕಪ್ತು ಅಂದರೆ ಇಲ್ಲಿ ನಗಾಡ್ತಾರೆ, ಇಲ್ಲಿ ಮುಳ್ಳು ಹೆಟ್ಟಿತ್ತು ಅಂತ. ಈ ಥರದ ಒಂದಿಷ್ಟು ವಿಚಾರಗಳು, ಅಕ್ರೂಟ್ ತಿನ್ನೋದಾಗಿರ್ಬೋದು, ತುಂಬಾ ವಿಚಾರಗಳು. ಈಗ ನಮ್ಮ ಕಡೆ ಈ ಗೋಯ್ ಮರಕ್ಕಲ್ಲಿ ಗೇರು ಬೀಜ, ಇಲ್ಲಿ ಗೋಯ್ ಬೀಜ ಅನ್ನೋದಾಗಿರ್ಬೋದು. ಈ ಥರ ಒಂಥರ 2 ಡಿಕ್ಷನರಿಗಳಿದೆಯಲ್ಲ, ಅದು ನಮ್ಮ ಬಾಲ್ಯದಿಂದಲೇ ಓಡೋದಕ್ಕೆ ಶುರುವಾಗಿತ್ತು ನಮ್ಮ ತಲೆಯಲ್ಲೆಲ್ಲ. ಹಾಗಾಗಿ ಆ ಭಾಷೆ, ನಾನು ಬಯಲುಸೀಮೆ, ನಮ್ಮ ಸಾಗರ ಮಲೆನಾಡು ಭಾಷೆನೂ ಅಷ್ಟೇ ಆಪ್ತವಾಗಿ ಮಾತಾಡ್ತೀನಿ, ಕುಂದಾಪುರ ಭಾಷೆಯನ್ನು ಕೂಡ ಅಷ್ಟೇ ಆಪ್ತವಾಗಿ ಮಾತಾಡ್ತೀನಿ. ಅದೇ ನಮಗೆ ಖುಷಿ, ನಮ್ಮೂರೊಬ್ಬರು ಈ ಹಂತದಲ್ಲಿದ್ದಾರೆ ಅನ್ನೋದು ನಮಗೆಲ್ಲ ಖುಷಿ. ಪ್ರಮೋದಣ್ಣ, ಬಹಳ ಕ್ಯೂರಿಯಸ್ ಪ್ರಶ್ನೆ ನನಗೆ. ಈಗ ಕನ್ನಡ ಚಿತ್ರರಂಗದಲ್ಲಿ ಎಕ್ಸಾಂಪಲ್ ಡಾಲಿ ಧನಂಜಯ ಇರ್ಬೋದು, ರಕ್ಷಿತ್ ಶೆಟ್ಟಿ ಅವರು ಇರ್ಬೋದು, ಅವರೆಲ್ಲ ಒಂದು ಇಂಜಿನಿಯರ್ ಬ್ಯಾಕ್ಗ್ರೌಂಡಿಂದ ಬಂದವರು. ಆ್ಯಂಡ್ ನೀವು ENC, ಮೆಕ್ಯಾನಿಕಲ್ಲು, ಸಿವಿಲ್ಲು, ಈ ಸ್ಟೂಡೆಂಟ್ಗಳ ಮಧ್ಯೆ ಚಿತ್ರ ಸಾಹಿತ್ಯ ಆಗಿ ಕನ್ವರ್ಟ್ ಆಗಿದ್ದು ಹೇಗೆ ಅಂತ? ಸೊ ನನಗೆ ಮುಂಚೆಯಿಂದಲೂ ಏನಂದರೆ ಏನಾದರೂ ಸ್ವಲ್ಪ ಕ್ರಿಯೇಟಿವಿಟಿಯ ಬಗ್ಗೆ ತುಂಬ ಆಸಕ್ತಿ ಇತ್ತು. ಮತ್ತು ಸಿನಿಮಾಗಳನ್ನು ಬಾಲ್ಯದಿಂದಲೂ ನಾನು ಹೇಳ್ದಂಗೆ ನೋಡ್ಕೊಂಡು ಬರ್ತಾ ಇದ್ವಿ. ಆ ಪುಸ್ತಕಗಳಂತ ಬಂದರೆ ಈ ಬಾಲಮಂಗಳ, ಗಿಳಿವಿಂಡು, ಚಂಪಕ, ಈ ಥರದ ಪುಸ್ತಕಗಳನ್ನೆಲ್ಲ ಓದೋ ಹವ್ಯಾಸ. ಆದರೂ ನನಗೆ ಈ ಕ್ರಿಕೆಟ್ ಅಂದರೆ ತುಂಬ ಇಷ್ಟ. ನನಗೆ, ನಾನು ಕ್ರಿಕೆಟ್ ಪ್ಲೇಯರ್ ಆಗಬೇಕು, ಹಾಗೆ ಹೀಗೆ ಅದೆಲ್ಲ ಚಿಕ್ಕಂದಿನ ಒಂದು ಕನಸುಗಳು. ಅದ್ರ ಮಧ್ಯೆ ನಾನೀಗ ನಾನೇನು ಹಾಸ್ಟೆಲಲ್ಲಿ ಓದಿದ್ದೆ, ನಾನು ಇದರಲ್ಲಿ ಓದಿದ್ದು. ಅಲ್ಲಿ ಆ ಫ್ರೆಂಡ್ಸ್ ಮಧ್ಯೆ ಓದ್ತಾ ನನಗೆ ಜಾಸ್ತಿ ಅಕಾಡೆಮಿಕಲ್ಲಿ ತುಂಬ ಇಂಟ್ರೆಸ್ಟ್ ಬಂತು. ನಾನು ಅಲ್ಲಿ ಟೇಬಲ್ ಟೆನ್ನಿಸ್ ಆಡ್ತಿದ್ದೆ. ಸೊ ಇದ್ರ ಬಗ್ಗೆ ಎಲ್ಲ ಇಂಟ್ರೆಸ್ಟ್ ಬಂದು ನನಗೆ ಅಕಾಡೆಮಿಕ್ಸ್ ಚೆನ್ನಾಗಾಯಿತು. ನಂದು PUC ಚೆನ್ನಾಗಾಯಿತು, SSLC ಚೆನ್ನಾಗಾಯಿತು, ಇಂಜಿನಿಯರಿಂಗ್ ಬಂದೆ. ನನಗೆ ಓದಿ ಆಮೇಲೆ ಇದರಲ್ಲಿ ನನಗೆ ಅಂದರೆ ನನಗೆ ಇದು ನಂದಲ್ಲ ಅನ್ಸೋದಕ್ಕೂ ಶುರುವಾಯಿತು. ನನಗೆ ತುಂಬ ಇಂಜಿನಿಯರ್ಸ್ ಇದ್ದಾರೆ, ತುಂಬ ಡಾಕ್ಟರ್ಸ್ ಇದ್ದಾರೆ, ನಾನೇನೋ ಬೇರೆ ಮಾಡಬೇಕಲ್ಲ, ನನಗೆ ಏನೋ ಒಂದು ಕ್ರಿಯೇಟ್ ಮಾಡೋದಾಗಿರ್ಬೋದು, ಯಾವುದ್ರಲ್ಲೋ ಒಂದು ಬೇರೆ ಥರ ನೋಡ್ತಿದ್ದೀನಿ. ನಾನು ಯಾವುದೋ ಒಂದು ಘಟನೆ ಆದಾಗ ಅದೊಂದು ಚೂರು ಬೇರೆ ಥರ ನೋಡ್ತಿದ್ದೀನಿ ಅಂತ ನನಗೆ ಅನ್ಸೋದು.
ಹಾಗಾಗಿ ನಾನು ಆಯ್ಕೆ ಮಾಡ್ಕೊಂಡಂಥ ಫೀಲ್ಡ್ ಬರವಣಿಗೆ. ಸೊ ಬರವಣಿಗೆಯನ್ನು ಆಯ್ಕೆ ಮಾಡ್ಕೊಂಡಾಗ ಬರವಣಿಗೆ ಎಲ್ಲಿ ನಾನು ಬರೆದ್ರೆ ಅದು ಜಾಸ್ತಿ ಜನರಿಗೆ ತಲುಪೋದಕ್ಕೆ ಸಾಧ್ಯ ಅಂತ ಯೋಚನೆ ಮಾಡಿದಾಗ ನನಗೆ ಕಾಣಿಸಿದೆ ಸಿನಿಮಾ ಕ್ಷೇತ್ರ. ಹಾಗಾಗಿ ಅದು ಸಿನಿಮಾ ಕ್ಷೇತ್ರದ ಕಡೆ ಬರೋ ಥರ ಮಾಡ್ತು. ಸೂಪರ್ ಅಣ್ಣ. ನಮಗೀಗ ಕುಂದಾಪುರ ಅಂದ ತಕ್ಷಣ ಎಲ್ಲೋ ಒಂದು ಕಡೆ ಕೋಟ ಶಿವರಾಮ್ ಕಾರಂತರ ಸಾಹಿತ್ಯದ ಜ್ಞಾನಪೀಠ ಪ್ರಶಸ್ತಿ ನೆನಪಾಗುತ್ತೆ. ಅದಾದಮೇಲೆ ಗೋಪಾಲಕೃಷ್ಣ ಅಡಿಗರ ಕಾವ್ಯಗಳ ಒಂದು ಪರಂಪರೆಯ ಪದಪುಂಜ ನೆನಪಾಗುತ್ತೆ. ಮತ್ತು ವೈದೇಹಿ ಮೇಡಮ್ ಅವರ ಭಾಷೆಯ ಸಂಗೀತ ಸಂಸ್ಕೃತಿಯ ಹಿಡಿತ ನಮ್ಗೆ ನೆನಪಾಗುತ್ತೆ. ಎಲ್ಲೋ ಒಂದು ಕಡೆ ಇತ್ತೀಚಿನ ಕಾಲಘಟ್ಟಕ್ಕೆ ಸಿನಿಮಾ ಅಂತ ಬಂದರೆ ಅಲ್ಲೊಂದು ಪ್ರಮೋದ್ ಮರವಂತೆ ಅವರ ಹಾಡಿರಬೇಕು ಅನ್ನುವ ಮಟ್ಟಕ್ಕೆ ನಿಮ್ಮ ಸಾಹಿತ್ಯಗಳು ನಮಗೆಲ್ಲ ಒಂದು ಇನ್ಸ್ಪಿರೇಷನ್ ಆ್ಯಂಡ್ ಸ್ಪಿರಿಟ್. ಸೊ ಈ ಸಾಹಿತಿಗಳು ಏನಾದರೂ ನಿಮ್ಮ ಮೇಲೆ ಪ್ರಭಾವ ಬೀರಿದ್ರ? ಯಾಕಂದರೆ ಮರವಂತೆಗೂ ಕೋಟಕ್ಕೂ ಭಾರಿ ಏನು ದೂರ ಇಲ್ಲ. ಹಾಗಾಗಿ ಕೇಳ್ತಾ ಇದ್ದೀನಿ, ಈ ದಿಗ್ಗಜ ಸಾಹಿತ್ಯ ಅವರ ಒಂದು ಇನ್ಸ್ಪಿರೇಷನ್ ಎಲ್ಲೋ ಒಂದು ಕಡೆ ನಿಮ್ಗಿತ್ತ ಅನ್ನೋದು ಪ್ರಶ್ನೆ. ಖಂಡಿತವಾಗ್ಲೂ ಅಂದರೆ ಅದು ಪರೋಕ್ಷವಾಗಿ ಇದ್ದಿರ್ಬೋದು. ಯಾಕಂದರೆ ಅವರೆಲ್ಲ ಮೂಲ ಗಂಭೀರ ಸಾಹಿತ್ಯ ಬರೆದವರು. ಸೊ ಅವ್ರು ಆ್ಯಕ್ಚುಲಿ ತುಂಬ ದೊಡ್ಡ ಹೆಸರುಗಳು. ಸೊ ಒಂದು ನಮ್ಮ ಕುಂದಾಪುರದಂಥ ಒಂದು ತಾಲೂಕಿಗೆ ಒಂದು ಜ್ಞಾನಪೀಠ ಪ್ರಶಸ್ತಿ ತರೋದಿದೆಯಲ್ಲ, ಅದು ತುಂಬ ದೊಡ್ಡ ವಿಷಯ. ಹಾಗಾಗಿ ಅವರಿಗೆ ಆ ಪರಿಸರ ಪ್ರಭಾವ ಬೀರಿದೆ, ಅವರು ನಮಗೆ ಪ್ರಭಾವ ಬೀರಿದ್ದು ಖಂಡಿತ ಹೌದು. ಸೊ ಇನ್ನು ಸಿನಿಮಾ ಅಂತ ಬಂದರೆ ಅದು ಬೇರೆಯದೇ ಒಂದು ಪ್ರಪಂಚ, ಬರವಣಿಗೆ ಅಲ್ಲಿ ಬರುವಂಥದ್ದು. ಸೊ ಇದಕ್ಕೂ ಮುಂಚೆ ನನಗೆ ಕುಂದಾಪುರದ ಚಿತ್ರ ಸಾಹಿತಿ ಅಂತ ನೋಡಿದ್ದು ನಾನು ಅಶೋಕ್ ನೀಲಾವರ ಅವ್ರನ್ನ. ನಾವು ದುರದೃಷ್ಟವಶಾತ್ ಅವ್ರನ್ನ ಕಳ್ಕೊಂಡ್ವಿ. ಅನಿತಾ ಆಗಿರ್ಬೋದು, ಅವ್ರೇನು ಇನಿಷಿಯಲ್ ಪಣಕ್ ಮಕ್ಕಳ ಆಲ್ಬಮ್ಗಳಲ್ಲಿ ಅವರ ಒಂದು ಬರೆದಿದ್ದ ರೀತಿ ಇದೆಯಲ್ಲ, ಅದು ನನಗೆ ತುಂಬ ಇನ್ಸ್ಪಿರೇಷನ್. ಸೊ ಎಷ್ಟು ಚೆನ್ನಾಗಿ ಬರೀತಾರಲ್ಲ ಇವರು ಅಂತ ಹೇಳಿ. ಸೊ ಹೀಗೆ ಅದಾದಮೇಲೆ ಈಗ ನಾವು ನೋಡೋಕೆ ಹೋದರೆ ಉಪೇಂದ್ರ ಅವರು ಕೂಡ ಒಳ್ಳೆ ಸಾಹಿತಿ, ಅವರು ನಮ್ಮ ಕುಂದಾಪುರದವರು. ಯೋಗರಾಜ್ ಭಟ್ ಅವರು, ಅವ್ರ ತಾಯಿ ಇವರು ಮಂದಾರ್ತಿ, ಅವರು ಒಳ್ಳೆಯ ಸಾಹಿತಿನೇ. ಸೊ ಹೀಗಾಗಿ ನೀವು ಹೇಳ್ದಂಗೆ ಶಿವರಾಮ್ ಕಾರಂತರಾಗಿರ್ಬೋದು, ಗೋಪಾಲಕೃಷ್ಣ ಅಡಿಗರಾಗಿರ್ಬೋದು, ವೈದೇಹಿ ಅವರಾಗಿರ್ಬೋದು, ಇವರ ಎಲ್ಲರ ಒಂದು ಸಮಗ್ರ ಒಂದು ಪ್ರಭಾವ ಅಂತ ಹೇಳ್ಬೋದು. ಪ್ರಮೋದಣ್ಣ, ನಾನು ವಾಪಸ್ ಕಾಲೇಜ್ ಡೇಸ್ಗೆ ಹೋಗ್ತೀನಿ. ಎಷ್ಟು ಜನ ಹುಡುಗಿಯರಿಗೆ ನೀವು ಹಾಡು ಬರೆದಿದ್ರಿ? ನಮ್ಮದು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಬ್ರ್ಯಾಂಚ್. ನಮ್ಮದು ನೀವು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಬ್ರ್ಯಾಂಚಲ್ಲಿ ಹುಡುಗಿಯರನ್ನ ಎಕ್ಸ್ಪೆಕ್ಟ್ ಮಾಡೋದೇ ಕಷ್ಟ. ಲೆಕ್ಚರರ್ಸು ಇರಲಿಲ್ಲ. ಲೆಕ್ಚರರ್ಸು ನಾವು ಒಬ್ಬರು ಇಬ್ಬರು ಅಷ್ಟೇ ಫೀಮೇಲ್ ಬಿಟ್ಟರೆ. ಸೊ ಹಾಗಾಗಿ ಅಲ್ಲಿ ಕವಿತೆಗಳನ್ನು ಬರಿತಿದ್ವಿ ಬಿಟ್ಟರೆ ನಮಗೆ ಅವರು ನೋಡೋಕೆ ಸಿಗ್ತಿದ್ದೆ ಬ್ರೇಕಲ್ಲಿ, ಲಂಚ್ ಬ್ರೇಕಲ್ಲಿ, ಟೀ ಬ್ರೇಕಲ್ಲಿ ಅಷ್ಟೇ. ಬಿಟ್ಟರೆ ನಾವು ಹುಡುಗರು ಆರಾಮಾಗಿ ನಾವು ಏನು ಮಜಾ ಮಾಡಿಕೊಂಡು ನಮ್ಮ ಲೋಕದಲ್ಲೇ ಇರ್ತಿದ್ವಿ ನಾವು. ಹುಡುಗಿಯರು ತುಂಬ ಕಡಿಮೆ. ಈ ಮರವಂತೆ ಊರು, ಸಮುದ್ರದ ತೀರ, ನಿಮ್ಮ ಸಾಹಿತ್ಯ ಅಥವಾ ಹಾಡುಗಳ ರಚನೆ ಈ ಮರವಂತೆ ತೀರದಿಂದ ಆರಂಭವಾಯಿತಾ ಅಥವಾ ಆ ಸಾಗರದ ಘಟ್ಟದ ತುದಿಯಿಂದ ಪ್ರಾರಂಭವಾಯಿತಾ? ಸೊ ಇದು ಖಂಡಿತವಾಗ್ಲೂ ಹೇಳೋದು ಸ್ವಲ್ಪ ಕಷ್ಟ. ಅಂದರೆ ನಾನು ಆವಾಗಲೇ ಹೇಳಿದ್ದೀನಿ ನಿಮ್ಗೆ, ಎರಡೂ ಭಾಷೆಗಳನ್ನು ತೊದಲ್ತಾ ಬಂದವನು ನಾನು ಅಂತ ಹೇಳಿ. ಹಾಗಾಗಿ ಈ ಕಡೆ ಮರವಂತೆ ಕುಂದಾಪುರ ಅಂತ ಬಂದರೆ ಯಕ್ಷಗಾನದ ಅತಿ ದೊಡ್ಡ ಪ್ರಭಾವ ಇದೆ ನನ್ನ ಬರವಣಿಗೆಗಳಲ್ಲಿ. ನಾನು ಬರೆದಂಥ ಕೆಲವು ಹಾಡುಗಳಲ್ಲಿ ಕೆಲವೊಂದು ಪದಗಳಲ್ಲೂ ಕೂಡ ನನಗೆ ಗೊತ್ತಿಲ್ಲ ಯಕ್ಷಗಾನದ ಪದಗಳು ಬಂದು ಹೋಗುತ್ತೆ. ಯಕ್ಷಗಾನದ ಕಥೆ ಆಗಿರಬಹುದು, ಅವರು ಅದನ್ನು ನರೇಟ್ ಮಾಡುವಂಥ ರೀತಿ ಆಗಿರ್ಬೋದು, ವಿಶೇಷವಾಗಿ ಪದ್ಯಗಳು ಮತ್ತು ಸಂಭಾಷಣೆಗಳು, ಅದು ಬಿಟ್ಟರೆ ಮತ್ತು ಇನ್ನು ನಮ್ಮ ಗ್ರಾಮೀಣ ಕ್ರೀಡೆ ಅಂತ ಬಂದರೆ ಕಂಬಳ ಆಗಿರಬಹುದು, ನಮ್ಮ ಕೋಲ ಆಗಿರ್ಬೋದು. ಸೊ ಈ ರೀತಿಯ ಎಲ್ಲ ಏನು ಕಲಾ ಪ್ರಕಾರಗಳಿದೆ ಅದರ ಪ್ರಭಾವ ಹೇಗಿದೆ ನನಗೆ. ಅದೇ ರೀತಿ ಬಯಲುಸೀಮೆಗೆ ಹೋದರೆ ಅಲ್ಲಿ ಗುಗ್ಗಳ ಅಂತ ಇರುತ್ತೆ. ಈ ಯಕ್ಷಗಾನದಲ್ಲಿ ನಾವು ಹೇಗೆ ಪೌರಾಣಿಕ ಪ್ರಸಂಗಗಳನ್ನು ಹೇಳ್ತೀವಿ, ಆ ಥರ ವೀರಗಾಸೆ ಅಂತೆಲ್ಲ ಕರೀತಾರೆ, ಗುಗ್ಗಳ ಅಂತ. ಅದು ಕೂಡ ಹಾಗೆ ಒಂದು ದೇವರ ಒಂದು ಪೌರಾಣಿಕ ಕಥಾನಕವನ್ನು ರಸ್ತೆಯಲ್ಲಿ, ಬೀದಿಯಲ್ಲಿ ಅವರು ಅದನ್ನು ಬೇರೆ ಬೇರೆ ಸಂಗೀತದ ವಾದ್ಯಗಳ ಮೂಲಕ ಹಾಡಿಕೊಂಡು ಅದನ್ನು ಒಂದು ಪ್ರಸ್ತುತಪಡಿಸ್ತಾರೆ. ಅದರ ಪ್ರಭಾವನೂ ನನಗೆ ತುಂಬ ಇದೆ. ಅದ್ರ ಜೊತೆ ಹರಿಕತೆ ಅಂತ ನಾವು ಕೇಳ್ತೀವಿ, ಸೊ ಅದರ ಪ್ರಭಾವ ಇದೆ. ಮತ್ತು ಅಲ್ಲಿನ ಬೇರೆ ಬೇರೆ ಗ್ರಾಮೀಣ ಕ್ರೀಡೆಗಳಲ್ಲಿದೆ, ಅದರದ್ದು ಪ್ರಭಾವ ಇದೆ. ಹಾಗಾಗಿ ನನಗೆ ಅದೆಲ್ಲೋ ಒಂದು ಕಡೆ ಒಂದು ಅಡ್ವಾಂಟೇಜ್ ಅಂತ ಹೇಳ್ಬೋದು. ಈಗಲೂ ನಾನು ಸಿನಿಮಾ ಹಾಡುಗಳನ್ನು ಬರೀತಾ ಇದ್ದರೆ ಈ ಕಡೆ ಸಡನ್ಲಾಗಿ ಒಂದು ಉತ್ತರ ಕರ್ನಾಟಕ ಭಾಷೆದು ಯಾವುದೊಂದು ಬರುತ್ತೆ, ಅದು ಬಂದಾಗಲೂ ನನಗೆ ತುಂಬ ಏನು ಕಷ್ಟ ಅನ್ಸಲ್ಲ. ಬಿಕಾಸ್ ಅಲ್ಲಿನ ಒಂದು ಪ್ರಭಾವ ಇರೋದ್ರಿಂದ. ಇಲ್ಲಿ ಯಾವುದೊಂದು ಕರಾವಳಿ ಇದೀಗ ಕಾಂತಾರ ಥರದ ಸಬ್ಜೆಕ್ಟ್ ಆಗಿರ್ಬೋದು, ಯಾವುದೊಂದು ಕರಾವಳಿದ ಒಂದು ಸಬ್ಜೆಕ್ಟ್ ಬಂದಾಗ ಅದಕ್ಕೆ ಬರೆಯೋದಕ್ಕೂ ಕೂಡ ನನಗೆ ಈಸಿ ಆಗುತ್ತೆ. ಅಂದರೆ ಆ ಎರಡೂ ಊರಿನ ಒಂದು ಸಮಗ್ರ ಒಂದು ಪ್ರಭಾವ ಇದೆಯಲ್ಲ, ಅದು ನಮ್ಗೆ ಖಂಡಿತವಾಗ್ಲೂ ಯಾವಾಗಲೂ ಒಂದು ಹೆಲ್ಪ್ ಮಾಡ್ತಾನೆ ನನಗೆ. ಎಸ್, ಆ ವಾತಾವರಣನೂ ಕೂಡ ಆ ಥರ ಸಾಹಿತ್ಯಿಕವಾಗಿ ಸಮೃದ್ಧವಾದಂಥ ಊರು ನಮ್ಮ ಕರಾವಳಿ ಕುಂದಾಪುರ. ಪ್ರಮೋದಣ್ಣ, ನಿಮ್ಮ ಜರ್ನಿ ಆರಂಭದ ದಿನಗಳಲ್ಲಿ ನಾನು ಕೇಳಿದ್ದೆ, ನೋಡಿದ್ದೆ, ರವಿ ಬಸ್ರು ಮತ್ತು ನಿಮಗೂ ಕೂಡ ಬಹಳ ಒಂದು ಒಳ್ಳೆಯ ಒಡನಾಟ. ಬಹುಶಃ ಮುಂಚೆಲ್ಲ ನಾವು ನಿಮ್ಮ ಊರು ಯಾವ್ದು ಕೇಳಿದ್ರೆ ಮಂಗಳೂರು ಅಂತಿದ್ದಿತ್ತು, ಆಮೇಲೆ ಹಗೂರ ಉಡುಪಿ ಅಂತ ಹೇಳೋ ಶುರು ಮಾಡುತ್ತೆ, ಆಮೇಲೆ ಹಗೂರ ಕುಂದಾಪುರ ಅಂತ ಹೇಳೋ ಶುರು ಮಾಡುತ್ತೆ. ಆಮೇಲೆ ಈ ಕಾಂತಾರ ಅಥವಾ ರವಿ ಬಸ್ರೂರ್ ಅಂತ ಸಂಗೀತದ ಮಾಂತ್ರಿಕರು ನಮ್ಮಲ್ಲಿ ಹುಟ್ಟಿದಾಗ ನಾವು ನಮ್ಮೂರು ಬಸ್ರೂರು ಅನ್ನುವಂಥ ಒಂದು ಬ್ರ್ಯಾಂಡ್ ಆಯಿತು. ರವಿ ಬಸ್ರೂರ್ ಮತ್ತು ನಿಮ್ಮ ಒಡನಾಟದ ಬಗ್ಗೆ ಹೇಳೋದಾದ್ರೆ? ಸೊ ಇನಿಷಿಯಲಿ ನಾನು ಫಸ್ಟು ಕೆಲಸ ಶುರು ಮಾಡಿದ್ದೆ ಅಲ್ಲಿಂದ. ಸೊ ಅವರು ಕೂಡ ಅವಾಗ ರೈಟರ್ಸ್ ಗರ್ಗರಮಣ್ಣ ಅಂತ ಒಂದು ಸಿನಿಮಾ ಮಾಡಿದ್ರು, ಅವ್ರಿಗೂ ಕೂಡ ರೈಟರ್ ಅವಶ್ಯಕತೆ ಇತ್ತು. ಹಾಗಾಗಿ ನಾನು ಅಲ್ಲಿ ಹೋದಾಗ
ನನಗೆ ಬರೆಯೋದಕ್ಕೆ ಒಂದು ಚಾನ್ಸ್ ಸಿಕ್ತು. ನಾನು ಅವಾಗ ಒಂದಿಷ್ಟು ಬರೆದು ಒಂದು ಆಲ್ಮೋಸ್ಟ್ 6-7 ಮಂತ್ಸ್ ವರ್ಕ್ ಮಾಡಿದ್ಮೇಲೆ ಬಿಲಿಂಡರ್ ಸಿನಿಮಾಗೆ ಡೈಲಾಗ್ಸ್ ಬರ್ತಿದ್ದು ಫಸ್ಟ್ ಕುಂದಾಪುರ ಕನ್ನಡ. ಸೊ ಅದೇ ಕುಂದಾಪುರ ಕನ್ನಡ ಅಂದರೆ ನನಗೆ ಯಾಕೆ ಇನ್ನೂ ಆಪ್ತ ಅನ್ನೋದು, ನಾನು ಫಸ್ಟ್ ಸಂಭಾಷಣೆ ಬರೆದಿದ್ದು ಕುಂದಾಪುರ ಕನ್ನಡದಲ್ಲೇ. ಅದನ್ನು ಬರೀಬೇಕು ಅಂತ ಹೋಗಿದ್ದಿಲ್ಲ, ನಾನು ಬರೀಬೇಕು ಅಂತ ಹೋಗಿದ್ದು ಮೇನ್ ಸ್ಟ್ರೀಮ್ ಡೈಲಾಗ್ಸ್ನ. ಬಟ್ ಕುಂದಾಪುರ ಕನ್ನಡದಲ್ಲೇ ಬರೆಯೋ ಥರ ಆಯಿತು. ಅದಾದಮೇಲೆ ಹಾಡು ಕೂಡ ನಾನು ಕುಂದಾಪುರ ಕನ್ನಡದಲ್ಲೇ ಫಸ್ಟ್ ಬರೆಯೋ ಥರ ಆಯಿತು. ಹೀಗಾಗಿ ಎಲ್ಲ ಕುಂದಾಪುರ ಕನ್ನಡ ನನಗೆ ಕೈ ಹಿಡಿತಾ ಹೋಯಿತು. ಸೊ ಬಿಲಿಂಡರ್ ಆಮೇಲೆ ಕಟಕ ಅಂತ ಸಿನಿಮಾಗೆ ಸ್ಕ್ರೀನ್ ಪ್ಲೇ ಮತ್ತು ಡೈಲಾಗ್ಸ್ ಬರೆದೆ. ಅದಾದಮೇಲೆ ಅವರ ಗಿರ್ಮಿಟ್ ಸಿನಿಮಾಗೆ ನಾನು ಆಲ್ಮೋಸ್ಟ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಸ್ಕ್ರೀನ್ ಪ್ಲೇ, ಡೈಲಾಗ್ಸ್, ಸ್ಟೋರಿ ಎಲ್ಲದರಲ್ಲೂ ಎಲ್ಲ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿ ಅಸಿಸ್ಟೆಂಟ್ ಡೈರೆಕ್ಟರ್ಗೂ ಕೆಲಸ ಮಾಡಿದೆ ಆ ಸಿನಿಮಾಗೆ. ಸೊ ಇದೆಲ್ಲ ನಡೀತಾ ಇತ್ತು. ಅಂದರೆ ಈ 3 ವರ್ಷ ಗ್ಯಾಪಲ್ಲೇ ನಾನು 2 ವರ್ಷ ಕೆಲಸ ಮಾಡಿ ಬಂದಿದ್ದೆ. ಕೆಲಸ ಬಿಟ್ಟು ಇಲ್ಲಿಗೆ ಬಂದಿದ್ದೆ. ಸೊ ಎಲ್ಲ ಪ್ಯಾರಲಲ್ಲಿ ನಡೀತಾ ಇತ್ತು. ಸೊ ಹಾಗಾಗಿ ಇನಿಷಿಯಲ್ ಡೇಸ್ ನಾನು ವರ್ಕ್ ಮಾಡಿದ್ದು ಅಲ್ಲೇ. ನಿಮ್ಮಲ್ಲೊಂದು ಅಪವಾದವಿದೆ ಪ್ರಮೋದಣ್ಣ, ನಿಮ್ಮ ಮೊದಲ ಹಾಡು ನಿಮ್ಮ ಹೆಂಡತಿ ಹತ್ರನೇ ಹಾಡಿಸಿದ್ದೀರಿ ಅನ್ನೋದು ಒಂದು ಮ್ಯಾಟರ್. ಸೊ ಆವಾಗ ಇನ್ನೂ ಮದುವೆ ಅಲ್ಲ, ಏನು ಪ್ರೀತಿ ಏನೂ ಆಗಿರಲಿಲ್ಲ. ಸೊ ಫಸ್ಟ್ ಸಾಂಗ್ ಮಾಡಿದ್ದು ಅಮ್ಮ ಸಾಂಗ್ ಮಾಡಿದಾಗ ಸಚಿನ್ ಬಸರು ಮ್ಯೂಸಿಕ್ ಡೈರೆಕ್ಷನ್. ಅದಕ್ಕೆ ನನ್ನ ರಿಲೀಸ್ ಆದಂಥ ಮೊದಲ ಹಾಡೋದು, ಸಿಂಗಲ್ ಆಲ್ಬಮ್ ರಿಲೀಸ್ ಆದಂಥ ಮೊದಲ ಹಾಡು ಅದು. ಅದೇ ನನ್ನ ಹೆಂಡತಿ ಸುಚೇತನ ಹಾಡಿದ್ದು. ಓಕೆ, ಅದು ಇಂಟೆನ್ಷನಲಿ ಅಲ್ಲ? ಇಲ್ಲ, ಆವಾಗಿನ್ನೂ ಏನು, ನಾವು ಜಸ್ಟ್ ಒಂದು ಪರಿಚಯ ಇತ್ತು ಅಷ್ಟೇ. ಈಗ ಒಬ್ಬ ಇಂಜಿನಿಯರ್ ಆಗಿ ಚಿತ್ರ ಸಾಹಿತಿಯಾಗಿ ಬಂದ್ರಿ. ಚಿತ್ರ ಸಾಹಿತಿ ಆಗದಿದ್ರೆ ಪ್ರಮೋದ್ ಅವರು ಏನಾಗಿರ್ತಿದ್ರು ಇವತ್ತು? ನನಗೆ ಅದೇ ಮುಂಚೆಯಿಂದನೂ ಕ್ರಿಕೆಟ್ ಪ್ಲೇಯರ್ ಆಗಬೇಕು ಅಂತ ತುಂಬ ಆಸೆ ಇತ್ತು. ಅದು ಚಿಕ್ಕವನಿರ್ಬೇಕಾದ್ರೆ ಟಿ ವಿಲಿ ನೋಡ್ತಾ ನಾವು ಹಿಂಗಾಗಬೇಕು ಹಂಗಾಗಬೇಕು ಅಂತ ಒಂದು ಇರುತ್ತಲ್ಲ, ನಮಗೆ ಅದು ಗೊತ್ತಿರಲ್ಲ ರಿಯಾಲಿಟಿ ಏನು, ಅದಕ್ಕೆ ಏನು ಮಾಡಬೇಕು ಏನೂ ಗೊತ್ತಿರಲ್ಲ. ನಾವೆಲ್ಲ ಟೆನ್ನಿಸ್ ಕ್ರಿಕೆಟ್ ಆಡಿಕೊಂಡು ನಾವು ನಮ್ಮ ಅಂಗಳದಲ್ಲೇ 6-4 ಹೊಡ್ಕೊಂಡು ನಾವು ಕ್ರಿಕೆಟ್ ಪ್ಲೇಯರ್ ಆಗಬೇಕು ಅನ್ನೋ ಥರ. ಅದು ಕ್ರಮೇಣ ನಾವು ಬೆಳೀತಾ ಹೋದಾಗ ಗೊತ್ತಾಯ್ತು ನಮಗೆ, ನಾವು ಅಕಾಡೆಮಿಕಲ್ ಸೀರಿಯಸ್ ಆದ್ವಿ, ಇದು ಆಗಲ್ಲ, ಇದಕ್ಕೆ ಏನೋ ಇನ್ನೊಂದು ಬೇರೆ ಥರದ ತರಬೇತಿ ಬೇಕು. 3-4 ಏಜ್ಗೆ ಅದಕ್ಕೆ ಕಿಟ್ಟಿ ಹಿಡ್ಕೊಂಡು ಟ್ರೈನ್ ಅಪ್ ಮಾಡಬೇಕು, ಲೆದರ್ ಬಾಲ್ ಪ್ರಾಕ್ಟೀಸ್ ಮಾಡಬೇಕು, ಇದೆಲ್ಲ. ಸೊ ಬಹುಶಃ ನಾನು ಇದಾಗಿಲ್ಲ ಅಂದರೆ ನಾನು ಅದಾಗ್ತಿದ್ದೇನೋ. ನಿಮ್ಮ ಕ್ರಿಕೆಟ್ ಅಭಿಮಾನದ ಬಗ್ಗೆ ನಾನು ತುಂಬ ಕೇಳಿದ್ದೆ, ನಿಮ್ಮ ಬರವಣಿಗೆಗಳನ್ನ ಓದಿದ್ದೆ. ಪ್ರಮೋದಣ್ಣ, ಆ ಬಾಲ್ಯದಲ್ಲಿ ನೀವು ಕುಂದಾಪುರ ಆಸುಪಾಸಲ್ಲಿರುವಾಗ ಎಷ್ಟು ಕ್ರಿಕೆಟ್ ಬಗ್ಗೆ ನಿಮ್ಗೆ ಹುಚ್ಚಿತ್ತು ಅಂತ? ಸಿಕ್ಕಾಪಟ್ಟೆ. ಕ್ರಿಕೆಟ್ ಅಂದರೆ ನಾವು ಟಿ ವಿಗೆ ಅಂಟ್ಕೊಂಡ್ರೆ ಏನು ಹಬ್ಬ ಇರಲಿ ಏನೇ ಇರಲಿ ಮದುವೆ ಇರಲಿ ಏನಾದರೂ ನನ್ನ ಮನೇಲಿ ಒಬ್ಬನೇ ಬಿಟ್ಟು ಹೋದರೂ ನಾನು ಇಡೀ ದಿನ ಮ್ಯಾಚ್ ಇದ್ದರೆ ಫುಲ್ ಮ್ಯಾಚ್ ಇಂಡಿಯಾ ಮ್ಯಾಚ್ ನೋಡ್ತಾ ಕೂತ್ಬಿಡ್ತಿದ್ದೆ. ಎಷ್ಟೋ ದಿನಗಳು ಅದೇ ಥರ ಮಾಡಿದ್ದೆ. ನಾನು ಸಾಗರದಲ್ಲಿ ನಮ್ಮ ಮನೇಲಿ ಟಿ ವಿ ಇರಲಿಲ್ಲ. ಸೊ ನಾನೇನು ಮಾಡ್ತೀನಿ, ನಮ್ಮ ಪಕ್ಕದ ಮನೆಗೆ ಹೋಗಿ ರಾತ್ರಿ ಮ್ಯಾಚ್ ಇದ್ದರೆ ಅವ್ರ ಮನೇಲೇ ಮಲಗೋದು, ರಾತ್ರಿ ಬರೋದಕ್ಕೆ ಕಷ್ಟ ಆಗುತ್ತೆ ಅಂತ ಅವ್ರ ಮನೇಲೇ ಮಲಗಿಬಿಡ್ತಿದ್ದೆ. ಇಷ್ಟು ಕ್ರಿಕೆಟ್ ಹುಚ್ಚು ನನಗೆ. ಕ್ರಿಕೆಟ್ ಆಡೋದಾಗಿರ್ಬೋದು, ಕ್ರಿಕೆಟ್ ನೋಡೋದಾಗಿರ್ಬೋದು. ಸೊ ಇವತ್ತಿಗೂ ಕ್ರಿಕೆಟ್ ಅಂದರೆ ಆವಾಗೆಲ್ಲ ನಾವು ಬರೀ ಕ್ರಿಕೆಟನ್ನು ಎಂಜಾಯ್ ಮಾಡ್ಕೊಂಡು ಇದು ಮಾಡ್ತಿದ್ವಿ. ಇವಾಗ ಕ್ರಿಕೆಟ್ ಆಡೋದು ಒಂದು ದೈಹಿಕವಾಗಿ ನಮ್ಗೆ ಎಷ್ಟು ಒಂದು ಅಡ್ವಾಂಟೇಜ್ ಇದೆ ಅನ್ನೋದ್ರ ಜೊತೆಗೆ ಮಾನಸಿಕವಾಗಿ ಕೂಡ ಇಷ್ಟು ಒತ್ತಡದಲ್ಲಿ ಇರ್ತೀವಿ ನಾವು. ಅದನ್ನು ಕಡಿಮೆ ಮಾಡೋದಕ್ಕೆ ಅದು ಎಲ್ಲದಕ್ಕಿಂತ ಮೀರಿ ಒಂದಿಷ್ಟು ಜೀವನ ಪಾಠಗಳನ್ನು ಹೇಳ್ಕೊಡ್ತಾ ಇದೆ ಕ್ರಿಕೆಟ್ ನನಗೆ. ಅಂದರೆ ಸೋತಾಗ ಹೇಗೆ ಎದ್ದು ಬರೋದು ಅಂತ ಆಗಿರ್ಬೋದು, ಒಂದಿಷ್ಟು ಸಿಚುವೇಶನ್ಗಳನ್ನು ಹೇಗೆ ಹ್ಯಾಂಡಲ್ ಮಾಡೋದು. ಈಗ ನಾವೆಲ್ಲೋ ಒಂದು ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಒಂದು ಡಿಸೈಡ್ ಮಾಡ್ತೀವಿ, ಈ ಬಾಲ್ಗೆ ಈ ಥರ ಶಾಟ್ ಹೊಡಿಬೇಕು ಅಂತ. ಆಮೇಲೆ ನಾವು ಅದು ಔಟ್ ಆದಾಗ ನಾವು ಅದಕ್ಕೆ ಪಶ್ಚಾತ್ತಾಪ ಪಡ್ತೀವಿ, ಇದು ಮಾಡಬಾರ್ದಿತ್ತು ಅಂತ. ಸೊ ಲೈಫಲ್ಲಿ ಟು ಬಿ ಫ್ರ್ಯಾಂಕ್ ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಟೈಮ್ ಸಿಗುತ್ತೆ ನಮಗೆ ಕೆಲವೊಂದು ಡಿಸಿಷನ್ಗಳನ್ನು ತೊಗೊಳೋದಕ್ಕೆ. ಸೊ ಅದೆಲ್ಲದೂ ಕ್ರಿಕೆಟ್ ಇದೆಯಲ್ಲ, ನಮಗೆ ಎಲ್ಲ ಏನೇ ಡಿಸಿಷನ್ ತೊಗೊಳ್ಳುವಂಥ ಸಂದರ್ಭ ಬಂದರೂ ಕೂಡ ಒಂದು ಸ್ಥಿರವಾಗಿ ಮೆಚ್ಯೂರ್ಡ್ ಆಗಿ ಸ್ಮಾರ್ಟ್ ಆಗಿ ಯೋಚನೆ ಮಾಡುವಂಥ ಒಂದು ಇದನ್ನು ನಮಗೆ ಗೊತ್ತಿಲ್ಲದಂಗೆ ನಮ್ಮಲ್ಲಿ ಡೆವಲಪ್ ಮಾಡ್ತದೆ ಕ್ರಿಕೆಟ್. ಒಂದು ಪಾಠ ಅಂತ ನಿಜವಾಗ್ಲೂ. ಎಸ್ ಪ್ರಮೋದಣ್ಣ, ಕ್ರಿಕೆಟ್ ಬಗ್ಗೆ ಮಾತಾಡ್ತಾ ಇದ್ರಿ. ಆ್ಯಂಡ್ ನೀವು ಚಿತ್ರ ಸಾಹಿತಿ ಆದಮೇಲೂ ಕೂಡ ತುಂಬ ಸೆಲೆಬ್ರಿಟಿ ಲೀಗ್ಸ್ಗಳನ್ನು ತುಂಬ ಕಡೆ ಆಡುವಂಥ ಅವಕಾಶ ಸಿಕ್ತು. ಆ್ಯಂಡ್ ಒಂದಿಷ್ಟು ಜನರ ಪರಿಚಯನೂ ಕಾಂಟ್ಯಾಕ್ಟ್ಗಳು ಎಲ್ಲ ಆಯಿತು. ಅದರ ಮಧ್ಯೆ ನೀವು ನಮ್ಮ ಕರ್ನಾಟಕದ ಒಂದು ಹೆಮ್ಮೆಯ ತಂಡ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು RCBಯ ಅಪ್ಪಟ ಅಭಿಮಾನಿ. ಒನ್ ವರ್ಡ್ ಅಬೌಟ್ RCB. RCB ಅಂದರೆ ಅದು ಏನು ಹೇಳೋದು, RCB ಅಂದರೆ ಒಂದು ಆಪ್ತತೆ. ಅದು ಕ್ರೀಡೆ ಅನ್ನೋದಕ್ಕಿಂತಲೂ ಒಂದು ಆಪ್ತತೆ. ಸೋಲ್ಲಿ ಗೆಲ್ಲಲಿ ಅದು ನಮ್ಮದು, ಅದು ನಮ್ಮ ಮನೆ ಮಕ್ಕಳು ಯಾರೋ ಈ ಒಂದು ಸ್ಪೋರ್ಟ್ಸಲ್ಲಿ ಸೋಲ್ಲಿ ಗೆಲ್ಲಿ ಅದು ನಮ್ಮ ಮಗುನೇ. ಅದು ಆ ಥರ ಒಂದು ಇದೆ ಅಷ್ಟೇ. ನಮಗೆ ಸೋತಾಗ ಎಷ್ಟು ಪ್ರೀತಿ ಇತ್ತು ಅಷ್ಟೇ ಗೆದ್ದಾಗಲೂ ಅಷ್ಟೇ ಪ್ರೀತಿ ಇದೆ. ಅಂದರೆ ನಾನಿವಾಗ ನೋಡ್ತಿರ್ತೀನಲ್ಲ, ಚಿಕ್ಕ ಮಕ್ಕಳೆಲ್ಲ ಇಲ್ಲಿ RCB ಜರ್ಸಿ ಹಾಕ್ಕೊಂಡು ಓಡ್ತಿರ್ತಾರೆ. ಅಂದರೆ ನಾವು ಅನ್ಕೋಬೋದು ಏನದು ಆ ಮಕ್ಕಳೆಲ್ಲ ಇಷ್ಟು ಹುಚ್ಚಿರ್ತಾರೆ ಆಡ್ತಿದ್ದಾರೆ RCB ಅಂತ. ಈಗಿನ ಜನ್ರೇಷನಲ್ಲಿ ನನ್ನ ನೋಡಿದ ಪ್ರಕಾರ ಎಮೋಷನ್ಸೇ ಕಡಿಮೆ ಅವ್ರಿಗೆ. ಬರೀ ಡಿಜಿಟಲ್ ಆಗಿರ್ಬೋದು, ಏನೋ ಆಚೆ ತಿರುಗೋದು, ಫುಡ್ ತಿನ್ನೋದು, ಪಿಜ್ಜಾ ಬರ್ಗರ್ ಆ ಥರ ವಿಚಾರಗಳ ಜೊತೆಗೆ ಅವ್ರ ಎಮೋಷನ್ಗಳನ್ನು ಜಾಯಿಂಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಈಗ ಅಪ್ಪ ಒಬ್ಬ ಪಿಜ್ಜಾ ತಂದರೆ ಅಪ್ಪನ
ಜಾಸ್ತಿ ಮಾತಾಡಿಸ್ತಾರೆ. ಅಪ್ಪನ ಇದು ಮಾಡೋದು, ಅಮ್ಮ ಬೈದ್ರು ಅಂದ್ಕೊಳ್ಳಿ ಅಮ್ಮನಿಂದ ದೂರ ಹೋಗೋದು, ಅಮ್ಮ ಏನೋ ಚೆನ್ನಾಗಿ ತಿಂಡಿ ಮಾಡಿಕೊಟ್ರು ಅಥವಾ ಫೋನ್ ನೋಡೋಕೆ ಬಿಟ್ಟರು ಅಂದಾಗ ಅಮ್ಮ ಇಷ್ಟ ಅನ್ಸೋದು. ಈ ರೀತಿಯ ಭಾವನೆಗಳು ಇರುವಂಥ ಒಂದು ಸಂದರ್ಭದಲ್ಲಿ ಯಾವುದೋ ಒಂದು ತಂಡವನ್ನು ಅಂದರೆ ವಿನಾಕಾರಣ ಅವ್ರಿಗೇನೋ ಅದು ಖುಷಿ ಕೊಡ್ತಿದೆ, ಆಟವಾಗಿ ಖುಷಿ ಕೊಡ್ತಿದೆ, ಬಟ್ ಸ್ಟಿಲ್ ಅದನ್ನು ಒಂದಷ್ಟು ಪ್ರೀತಿ ಮಾಡ್ತಾರೆ. ಒಬ್ಬ ವಿರಾಟ್ ಕೊಹ್ಲಿ ಅಂತ ಒಬ್ಬ ಆಟಗಾರನಷ್ಟು ಪ್ರೀತಿ ಮಾಡ್ತಾರೆ ಅಂದರೆ ಆ ಎಮೋಷನ್ಸ್ ಅವರಲ್ಲಿ ಡೆವಲಪ್ ಆಗ್ತಿದೆ ಅನ್ನೋದು ಅಷ್ಟೇ. ಬಹಳ ಅದ್ಭುತ. ಆ್ಯಂಡ್ ಪ್ರಮೋದಣ್ಣ, ಎಲ್ಲೋ ಒಂದು ಕಡೆ ಇತ್ತೀಚೆಗೆ ವರದಿಗಳನ್ನು ನೋಡಿದರೆ ನಮ್ಮ ಕರಾವಳಿ ಭಾಗದಲ್ಲಿ IPL ಅನ್ನು ಬರೀ ಒಂದು ಕ್ರೀಡೆಯಾಗಿ ನೋಡದೆ ಬೆಟ್ಟಿಂಗ್ ಮಾಫಿಯಾದತ್ತ ಹೋಗ್ತಾ ಇದೆ ಅನ್ನೋದು ಬಹಳ ದುರದೃಷ್ಟಕರ ಸಂಗತಿ. ಹೌದು. ಅದ್ರ ಬಗ್ಗೆ ಏನಾದರೂ ಒಂದು ಸಂದೇಶ ಕೊಡೋದಾದ್ರೆ? ಹೌದು, ಅಂದರೆ ಈಗ ಯಾವುದೇ ವಿಚಾರ ಅಂತ ಬಂದರೂ ಅದರ ಒಂದು ಕರಾಳ ಮುಖ ಇದ್ದೇ ಇರುತ್ತೆ, ಅದನ್ನು ಮಿಸ್ಯೂಸ್ ಆಗುವಂಥದ್ದು ಒಂದು ಇದ್ದೇ ಇರುತ್ತೆ. ಅದು ಖಂಡಿತವಾಗ್ಲೂ ತಪ್ಪು. ಯಾಕಂದರೆ ನಾವು ನೋಡ್ತಾ ಇರ್ತೀವಿ ಬೆಟ್ಟಿಂಗಿಂದ ಎಷ್ಟು ಜನರು ಮನೆ ಮಠ ಕಳ್ಕೊಂಡಿದ್ದಾರೆ, ಎಷ್ಟು ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅನ್ನೋದು. ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಈಗ ಓಕೆ ಕಳ್ಕೊಂಡಿದ್ದಾರೆ ಅವ್ರದ್ದಾಯಿತು, ಯಾರಿಗದು ಬಂದಿದೆ ಅಲ್ವಾ ಅದು ಎಷ್ಟು ದಿನ ಅವರಲ್ಲಿ ಉಳಿಯುತ್ತೆ. ಈಗ ನಮಗೆ ಗೊತ್ತು, ಕಷ್ಟಪಟ್ಟು ದುಡ್ದಿರೋ ದುಡ್ಡೇ ನಮ್ಮ ಕೈಯಲ್ಲಿ ಉಳಿಯಲ್ಲ. ಹಾಗಾಗಿ ಒಂದು ದಿನದಲ್ಲಿ ಅಥವಾ ಒಂದು ತಿಂಗಳಲ್ಲಿ ದುಡ್ದಂಥ ಲಕ್ಷಾಂತರ ರೂಪಾಯಿ ದುಡ್ಡು ಎಷ್ಟು ದಿನ ಅವರಲ್ಲಿ ಉಳಿಯುತ್ತೆ, ಮತ್ತು ಅವ್ರ ಮನಸ್ಸಾಕ್ಷಿ ಅದರಿಂದ ಊಟ ಮಾಡೋದಕ್ಕೆ ಎಷ್ಟು ಒಪ್ಪುತ್ತೆ ಅನ್ನೋದು. ಹಾಗಾಗಿ ಸೊ ನಾನು ಅದು ಹೇಳಿದ್ನಲ್ಲ, ಒಂದು ಎಮೋಷನ್ಸ್ ಅಂತ ಹೇಳಿದ್ನಲ್ಲ, ಈ ರೀತಿ ಎಮೋಷನ್ಸ್ಗಳು ಇಲ್ಲದೆ ಇದ್ದಾಗ ಈಗ ಬೆಟ್ಟಿಂಗ್ ಆಡೋರು ಯಾರು, ನಮ್ಗೆ RCB ಯಾರಿಗೆದ್ರು ನಮಗೇನು ನಾನು ಬೆಟ್ ಹಾಕಿರೋದು ಟೀಮ್ ಗೆಲ್ಲಬೇಕಷ್ಟೇ ಅನ್ನೋದು. ನಾನು ಅದನ್ನೇ ಹೇಳಿದ್ದೆ, ಮಕ್ಕಳಲ್ಲಿ ಒಂದು ಜೆನ್ಯೂನ್ ಎಮೋಷನ್ ಜನ್ರೇಟ್ ಆದಾಗ ಆ ಥರ ಮಕ್ಕಳಿಗೆ ಯಾರು RCB ಅಭಿಮಾನಿ ಅಥವಾ ಯಾವುದೋ ಒಂದು ತಂಡದ ಅಭಿಮಾನಿ ಇದ್ದಾನೆ, ಅವ್ನು ಬೆಟ್ಟಿಂಗ್ ಆಡೋಕ್ಕೆ ಇಷ್ಟಪಡಲ್ಲ, ಬಿಕಾಸ್ ಅವನಿಗೆ ನನ್ನ ತಂಡ ಗೆಲ್ಲಬೇಕಷ್ಟೇ ನನಗೆ. ಸೊ ಹಾಗಾಗಿ ಈ ರೀತಿಯ ವಿಚಾರಗಳು ಸಣ್ಣನಿಂದಲೇ ಎಮೋಷನ್ಸ್ ಆಗಿರ್ಬೋದು, ಒಳ್ಳೆತನಗಳು ಡೆವಲಪ್ ಆದರೆ ಈ ಥರದ್ದೆಲ್ಲ ಒಂಚೂರು ಇದಾಗ್ತಾ ಹೋಗುತ್ತೆ. ನಾವು ಹೇಗೆ ಯಾವ ವಾತಾವರಣದಲ್ಲಿ ಬೆಳಿತೀವಿ ಅದು ತುಂಬ ಮುಖ್ಯ ಆಗುತ್ತೆ. ನಾನು ಚಿಕ್ಕವನಿರ್ಬೇಕಾದ್ರೆ ನನ್ನ ಸುತ್ತಮುತ್ತ ಬೆಟ್ಟಿಂಗ್ ಆಡೋರು, ಇಸ್ಪೀಟ್ ಆಡೋರು ಇದ್ದರೆ ನಾನು ಅದೇ ಸರಿ ಅಂದ್ಕೊಂಡು ಅದನ್ನು ಇದು ಮಾಡೋದಕ್ಕೆ ಶುರು ಮಾಡ್ತೀನಿ. ಹಾಗಾಗಿ ಆ ರೀತಿಯ ಏನೊಂದು ತಪ್ಪುಗಳಿದೆ ಅದನ್ನು ನಾವು ಮಾಡಬಾರ್ದು, ಆ್ಯಕ್ಚುಲಿ ಮಾಡಬಾರ್ದು. ಅದು ನಾವು ತಪ್ಪು ಮಾಡೋದ್ರ ಜೊತೆಗೆ ನೆಕ್ಸ್ಟ್ ಜನ್ರೇಷನ್ಗೂ ಕೂಡ ಅದನ್ನು ಪಾಸ್ ಮಾಡ್ತಾ ಇರ್ತೀವಿ, ಅದು ತುಂಬ ದೊಡ್ಡ ತಪ್ಪು. ಕರೆಕ್ಟ್. ಬೆಟ್ಟಿಂಗ್ ಅನ್ನುವಂಥ ಅದರಿಂದ ಆಚೆ ಬನ್ನಿ ಅನ್ನುವಂಥ ಸಂದೇಶ. ಪ್ರಮೋದಣ್ಣ, ಇಷ್ಟೊತ್ತು ಸ್ವಲ್ಪ ನಾವು ಸೀರಿಯಸ್ಸಾಗಿ ಹೋದ್ವಿ ಅನಿಸ್ತು, ಹಾಗಾಗಿ ನಿಮ್ಮ ಫ್ಯಾಮಿಲಿ ಮ್ಯಾಟ್ರ್ ಒಂಚೂರು ಎಳೆಯುವ ಅಂತ. ಮರವಂತೆಗೂ ಬಸ್ರೂರಿಗೂ ಲಿಂಕ್ ಆಗಿದ್ದು ಹೇಗೆ? ಸೊ ಎಲ್ಲದಕ್ಕೂ ಮ್ಯೂಸಿಕ್ ಅಂತಲೇ ಹೇಳ್ಬೋದು. ಸೊ ನಾನು ವರ್ಕ್ ಮಾಡ್ತಾ ಮಾಡ್ತಾ ಅಲ್ಲಿ ಪರಿಚಯ ಆಗಿದ್ದವರು, ನನ್ನ ಹೆಂಡತಿ ಪರಿಚಯ ಆಗಿದ್ದು, ಪರಿಚಯ ಆಮೇಲೆ ಸ್ನೇಹ ಆಗಿ, ಸ್ನೇಹ ಪ್ರೀತಿಯಾಗಿ, ಪ್ರೀತಿ ಮದುವೆಯಾಗಿ ಇವಾಗ ಸಂಸಾರ. ಈಸಿ ಆಯ್ತಾ ಅಂತ? ಯಾಕಂದರೆ ಅವರು ಪರಿಚಯ, ಸಂಗೀತ ಪ್ರೇಮಿಗಳು, ಮತ್ತು ನಾನು ನೋಡಿದ ಹಾಗೆ ನಿಮ್ಮ ಫ್ಯಾಮಿಲಿಯಲ್ಲಿ ಆಲ್ಮೋಸ್ಟ್ ಕಲಾವಿದರು ತುಂಬ ಜನ ಇದ್ದಾರೆ. ಹಾಗೆ ನಿಮಗೆ ಕನ್ವಿನ್ಸ್ ಮಾಡೋಕ್ಕೆ ಏನು ಕಷ್ಟ ಆಗಿಲ್ಲ? ಇಲ್ಲ, ಏನೂ ಕಷ್ಟ ಆಗಿಲ್ಲ. ಸೊ ಅವ್ರ ಮನೇಲಾಗಲಿ ನಮ್ಮ ಮನೇಲಾಗಲಿ ಏನು ಆ ಥರದ್ದೇನು ಸಮಸ್ಯೆಗಳು ಬರಲೇ ಇಲ್ಲ. ಸೊ ನಾವು ಹೇಳಿದಾಗ ಏನು ತೊಂದರೆ ಇಲ್ಲ, ಓಕೆ ಅನ್ನೋ ಥರನೇ ಇತ್ತು. ಪ್ರಮೋದ್ ಮರವಂತೆ ಅವರ ಲೈಫಲ್ಲಿ ಮದುವೆ ಆದಮೇಲೆ ಈ 5 ಬದಲಾವಣೆ ಆಯಿತು ಅಂದರೆ ಯಾವ? ಒಂದು ಅಂದರೆ ಎಲ್ಲೇ ಕೆಲಸ ಇದ್ದರೂ ಟೈಮ್ ಸರಿಯಾಗಿ ಮನೆಗೆ ಹೋಗಬೇಕು ಅನ್ನೋದೊಂದು ಇರುತ್ತಲ್ಲ. ಸೊ ಮುಂಚೆ ಆದರೆ 11, 12 ಗಂಟೆ, 1 ಗಂಟೆ, 2 ಗಂಟೆ ಆದರೂ ಓಕೆ ಪರವಾಗಿಲ್ಲ, ನಾನು ಮನೆಗೆ ಹೇಗೆ ಹೋಗೋದು ಸೇಫಾಗಿ ಅನ್ನೋದೊಂದು ಇತ್ತು. ಬಿಟ್ಟರೆ ಸ್ಟುಡಿಯೋಗೆಲ್ಲ ಹೋದರೆ ಅದಿತ್ತು. ಮತ್ತು ಇವಾಗ ಪರ್ಸ್ನಲ್ ಟೈಮ್ ಅಂತ ಒಂದು ಸ್ವಲ್ಪ ಟೈಮ್ ತೆಗೆದಿರಬೇಕು, ನನಗಾಗಿರ್ಬೋದು, ನನ್ನ ಹೆಂಡತಿಗಾಗಿರ್ಬೋದು. ಆಮೇಲೆ ಬರವಣಿಗೆಗೆ ಇನ್ಸ್ಪಿರೇಷನ್ಗಳು ಇನ್ನೂ ಜಾಸ್ತಿ ಆಗಿದೆ. ಸೊ ಮುಂಚೆ ಎಲ್ಲ ನಾವಂದರೆ ಪ್ರೀತಿಯನ್ನು ಸುಮ್ಮನೆ ಇಮ್ಯಾಜಿನ್ ಮಾಡಿಕೊಂಡು ಬರಿಬೇಕಿತ್ತು. ಈಗ ನಾವು ಜಾಸ್ತಿ ಲವ್ ಸಾಂಗ್ಸ್ಗಳನ್ನೆಲ್ಲ ಬರಿತಾ ಇರ್ತೀವಿ. ಹಾಗಾಗಿ ಇವಾಗ ಸ್ವಲ್ಪ ಇನ್ಸ್ಪಿರೇಷನ್ಗಳು ಜಾಸ್ತಿ ಆಗಿದೆ ಅಂತ ಹೇಳ್ಬೋದು. ಅದಕ್ಕೆ ಇನ್ನೇನು ಜವಾಬ್ದಾರಿ ಜಾಸ್ತಿ ಆಗಿದೆ ಅಷ್ಟೇ. ಇನ್ನು ತುಂಬ ಇದೆ, ಸಡನ್ನಾಗಿ ನೆನಪಾಗ್ತಿರೋದು 4. ಹೆಂಡತಿಗೋಸ್ಕರ ಯಾವ್ದಾದ್ರು ಹಾಡು ಬರ್ದಿದ್ರಣ? ನೀವು ಯಾವುದೇ ಸಾಹಿತ್ಯನ ಕೇಳಿ ಮದುವೆ ಆಗಿರೋದು ಅವ್ರು ಹೇಳ್ತಾರೆ. ಆ್ಯಕ್ಚುಲಿ ನಿಜಾನ ಕೂಡ ಇದು. ನಾನೆಂತ ಹೇಳಿದ್ರೆ ಇಲ್ಲ ಸುಳ್ಳು ಅಂತಾನೆ. ನಾವು ಬರೆಯೋ ಎಲ್ಲ ಪ್ರೇಮ ಗೀತೆಗಳು ಅವ್ರಿಗೆ. ಯಾಕಂದರೆ ನಾವು ತುಂಬ ಖುಷಿ ಆಗ್ತಾರೆ ನೋಡಿದ್ರೆ. ಈಗ ಇಲ್ಲ ಅವ್ರು ಸುಳ್ಳು ಅಂತಾರೆ. ಇದನ್ನ ತುಂಬ ಇಂಟರ್ವ್ಯೂಲ್ಲ ಹೇಳಿದ್ದೀನಿ, ಇಲ್ಲ ಸುಳ್ಳು ಅಂತಾರೆ. ಬಟ್ ನೀವು ಯಾರ್ದು ಇಂಟರ್ವ್ಯೂ ಬೇಕಿದ್ರೆ ನೋಡಿ, ಸಾಹಿತ್ಯಗಳದ್ದು ಅವರು ನಿಮ್ಮ ಹೆಂಡತಿಗೋಸ್ಕರ ಯಾವ್ದಾದ್ರು ಬಾರ್ ಬರ್ದಿರೋ ಕೇಳಿದ್ರೆ, ಅಂದರೆ ನಾವು ಸಿನಿಮಾ ಯಾವುದೋ ಪಾತ್ರಕ್ಕೆ ಬರ್ದಿರ್ಬೋದು, ಬಟ್ ನಮ್ಮಲ್ಲಿ ಬರುವ ಒಂದು ಭಾವನೆಗಳು ನೈಜವಾಗಿರುತ್ತಲ್ಲ, ಆ ಭಾವನೆಗಳು ಹುಟ್ಟೋದಕ್ಕೆ ಕಾರಣ ನಾವು ಯಾರನ್ನು ಪ್ರೀತಿಸ್ತೀವೋ ಅವರು, ನಮ್ಮ ತಂದೆ ತಾಯಿ ಆಗಿರ್ಬೋದು, ಮನೆಯವರಾಗಿರ್ಬೋದು, ವಿಶೇಷವಾಗಿ ನಮ್ಮ ಮಡದಿ. ಸೊ ಹಾಗಾಗಿ ಎಲ್ಲ ಹಾಡುಗಳು ಅವ್ರಿಗೆ ಡೆಡಿಕೇಟೆಡ್. ಚಂದ ನನ್ನ ಹೆಂಡತಿ ಬರೆದಿರೋದು ಅವರನ್ನು ನೋಡಿಯೇ ಚಂದ ನನ್ನ ಹೆಂಡತಿ. ಬೀಚಿಯವ್ರದ್ದೊಂದು ಮಾತಿದೆ, ತನ್ನ ಅನುಭವದಿಂದ ಕಲಿಯೋನು ಕೋಣ ಅಂತ, ಇನ್ನೊಬ್ಬರ ಅನುಭವದಿಂದ ಕಲಿಯೋನೇ ಜಾಣ ಅಂತ. ಈಗ ನಾವು ಬಿದ್ದು ಅಯ್ಯೋ ಬೀಳಬಾರ್ದಿತ್ತು ಅನ್ಕೊಳ್ಳೋದಕ್ಕಿಂತ ಯಾರು ಬಿದ್ದಾಗ ನಾವು ಬೀಳಬಾರ್ದಲ್ಲಿ ಅನ್ಕೊಳ್ಳೋದು ಅವನೇ ಜಾಣ ಅಂತ. ಸೊ ಆ ಟೈಮಲ್ಲಿ ಇನ್ನೊಬ್ಬರ ಅನುಭವಗಳನ್ನೆಲ್ಲ ನೋಡಿ ಬರ್ದಿದ್ದನು ಚಂದ ನನ್ನ ಹೆಂಡತಿ. ನಾನು ನಮ್ಮ ಸುತ್ತಮುತ್ತಲ ನಮ್ಮ ಕುಟುಂಬಗಳಲ್ಲಿ ಗಂಡ ಹೆಂಡತಿ ಹೇಗಿರ್ತಾರೆ, ಆ ಥರ ಒಂದಿಷ್ಟು ವಿಚಾರಗಳನ್ನು ರಾತ್ರಿ TV ರೇಡಿ ಅಂತ ಬೇಡ, ಅವಳು ಮನೆಗಿದ್ರೆ ಅಂದ್ರೆ ಅವ್ರ ಮನೇಲಿದ್ರೆ ಏನಕ್ಕೆ TV ರೇಡಿ. ನಿಮಗೆ ಒಂದು ಪಾಸಿಟಿವ್ ನೋಟಲ್ಲಿ ಏನಂದರೆ
ಅವ್ರೇನೋ ಎಂಟರ್ಟೈನ್ ಮಾಡ್ತಿರ್ತಾರೆ, ಮಾತಾಡ್ತಿರ್ತಾರೆ ಅಂತ ಒಂದು ನೆಗೆಟಿವ್ ನೋಟಲ್ಲಿ ನೋಡಿದ್ರೆ ಅವ್ರೇನೋ ಬೈತಿದ್ರು ಕೂಡ ನಿಮ್ಗೆ ಟಿವಿ ಹಾಕೊಂಡ್ರು ಕೇಳಲ್ಲ, ಟಿವಿನೂ ಕೇಳಲ್ಲ, ಇದು ಕೇಳಲ್ಲ, ಏನಕ್ಕೆ ಮತ್ತೆ ಎರಡು ಅರ್ಥ. ಅದು ಯಾವ ಥರ ಬೇಕಿದ್ರು ತಗೋಬೋದು ನೀವು. ಅವಳು ಉಂಟೆ ಇಲ್ಲ ಕಾಣಿ, ನಾನು ಊಟ ಮಾಡಿದೆ. ಸೊ ನಾನು ಬಹುತೇಕ ಅದು ನೋಡಿದ್ದೆ. ಎಷ್ಟೇ ನಾವು ಎಲ್ಲ ಮನೇಲೆಲ್ಲ ಊಟ ಮಾಡಿದ್ರು ಹೆಂಡತಿ ಅನ್ನೋರು ಗಂಡ ಬರೋ ತನಕ ಅವ್ರ ಜೊತೆ ಊಟ ಮಾಡೋದು ಕಾಯ್ತಿರ್ತಿದ್ರು. ಈ ಥರದ್ದೆಲ್ಲ ಒಂದಿಷ್ಟು ನೋಡಿದ್ದೆ ನಾನು. ಹಾಗಾಗಿ ಆ ಅನುಭವಗಳನ್ನೆಲ್ಲ ಸೇರಿಸಿ ಬರ್ದಿರೋ ಹಾಡು ಅಷ್ಟೇ. ಅವಾಗಿನ್ನೂ ಸ್ವತಃ ನಾನು ಅನುಭವಿಸಿರಲಿಲ್ಲ ಏನನ್ನು. ಸೊ ಚಂದ 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 ಅನ್ನೋ ಹಾಡು ಆ ಒಂದು ಯುಗದಲ್ಲಿ ಬಹಳ ವೈರಲ್ ಆದಂಥ ಹಾಡೋಣ. ಒಂದೆರಡು ಸಾಲುಗಳನ್ನು ಹಾಡ್ಬೋದಾ ನೀವು? ಅಯ್ಯೋ, ನಾನು ತುಂಬ ಕೆಟ್ಟದಾಗ ಹಾಡ್ತೀನಿ. ಅದಕ್ಕೆ ಎರಡು ಸಾಲುಗಳನ್ನ ಟ್ರೈ ಮಾಡ್ಬೋದು. ಭಾರಿ ಖುಷಿ ಮರ್ರೆ ನನಗೆ ನನ್ನ ಹೆಂಡತಿ ಕಂಡ್ರೆ, ಒಂದು ಚೂರು ಬೈಯೋದಿಲ್ಲ, ರಾತ್ರಿ ಕುಡ್ಕ ಬಂದರೆ ಟಿವಿ ರೇಡಿ ಅಂತ ಬೇಡ, ಅವಳು ಮನೆಗಿದ್ರೆ ಅವಳು ಉಂತೆ ಇಲ್ಲ ಕಾಣಿ, ನಾನು ಊಟ ಮಾಡಿದೆ, ನನ್ನಕ್ಕಿಂತ ಚೂರು ದಪ್ಪಾರು ನನಗೆ ಅಡ್ಡಿಲ್ಲ, ಅವಳು ಕಣ್ಣು ಬಿಟ್ಟರೆ ನನಗೆ ಮಾತೆ ಬತ್ತಿಲ್ಲ, ಅವಳು ಸೀರೆ ಉಟ್ಕ ಬಂದು ಎದುರು ನಿಂತು ಕೂಡಲೇ ಮನಸ್ಸು ಹೇಳುತ್ತೊಂದು ಮಾತು. ನೋಡೋಣ, ಈ ಬಹಳಷ್ಟು ಹಾಡುಗಳನ್ನು ಬರೆದಿದ್ರಿ. ಹಾಡುವುದರ ಜೊತೆಗೆ ಹಾಡುಗಳನ್ನ ಬರೆಯುವುದರ ಜೊತೆಗೆ ಹಾಡುವ ಪ್ರಯತ್ನ ಯಾಕೆ ಮಾಡಲಿಲ್ಲ, ಅಥವಾ ನಿಮಗೇನಾದರೂ ಅಂಥ ಅವಕಾಶ ಸಿಗಲಿಲ್ವಾ? ಇಲ್ಲ, ನಿಜವಾಗ್ಲೂ ನಾನು ಅಂಥ ಹಾಡುಗಾರ ಖಂಡಿತ ಅಲ್ವೇ ಅಲ್ಲ. ಯಾಕಂದರೆ ನಾನು ತುಂಬ ಸಿಂಗರ್ಸ್ಗಳನ್ನೆಲ್ಲ ಭೇಟಿ ಮಾಡ್ತಿರ್ತೀನಲ್ಲ, ಅದ್ಭುತವಾದ ಸಿಂಗರ್ಸ್ಗಳಿದ್ದಾರೆ. ಪಾಪ ದುರಾದೃಷ್ಟವಶಾತ್ ಅವ್ರಿಗೆ ತುಂಬ ಅವಕಾಶಗಳು ಸಿಗ್ತಾ ಇಲ್ಲ. ಹಾಗಾಗಿ ನಾನು ಅವರ ಒಂದು ಟ್ಯಾಲೆಂಟ್ ಮಧ್ಯೆ ನಾನು ಸಿಂಗರ್ ಅಂತ ಕನ್ಸಿಡರ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನಾನು ಓನ್ಲಿ ಏನು ಮಾಡ್ತೀನಿ ಅಂದರೆ, ಈ ನಾವು ಬರೆದಿರ್ತೀವಲ್ಲ ಸಾಹಿತ್ಯ, ಆ ಟ್ಯೂನ್ ಏನಿರುತ್ತೆ ಅದಕ್ಕೆ ಅವರಿಗೊಂದು ಮೀಟ್ರಿಂಗ್ ಗೊತ್ತಾಗಬೇಕಲ್ಲ ಅಂತ ಹೇಳಿ ನಾವು ಅದನ್ನು ಹಾಡು ಕಳಿಸ್ತೀವಿ ಅಷ್ಟೇ. ಬಿಟ್ಟರೆ ನಾವೆಲ್ಲ ಬಾತ್ರೂಮ್ ಸಿಂಗರ್ಸ್ ಅಷ್ಟೇ. ಆ ಥರ ಏನು ಹಾಡುಗಾರರಂತೂ ಖಂಡಿತ ಅಲ್ಲ. ಒಬ್ಬ ಹಾಡುಗಾರ ಆಗಿದ್ದಕ್ಕೆ ಸಾಹಿತ್ಯ ಆಗಿರಬಹುದು, ಅಂದರೆ ಹಾಡು ಒಳಗಡೆ ಇರ್ಬೋದು, ಹೊರಗಡೆ ಅಂದರೆ ಅದು ಆ ಮ್ಯೂಸಿಕ್ ಸೆನ್ಸ್ ಅನ್ನೋದು ಇರಲೇಬೇಕು. ಯಾರಿಗೆ ಆಗಲಿ ಟ್ಯೂನಿಗೆ ಬರೆಯೋದಕ್ಕೆ ಮ್ಯೂಸಿಕ್ ಸೆನ್ಸ್ ಅನ್ನೋದು ಇರಲೇಬೇಕು. ಅದಿಲ್ಲ ಅಂದರೆ ಬರೆಯೋದು ಕಷ್ಟ. ಸೊ ಅದು ಇದೆ, ಮ್ಯೂಸಿಕ್ ಸೆನ್ಸ್ ಇದೆ. ಬಟ್ ಧ್ವನಿಯ ಮೂಲಕ ಆ ಮೆಲಡಿಯನ್ನು ಆಚೆ ತರುವಂಥದ್ದು ಅದು ತುಂಬ ಒಂದು ಸಾಹಸ. ಅದು ಅದಕ್ಕೆ ಆಪ್ತರು ಬರ್ತಾ ಒಂದು ಹೀಗೆ ಪ್ರಶ್ನೆ ಕೇಳಿದ್ರು ಪ್ರಮೋದಣ್ಣ. ಪ್ರಮೋದ್ ಮರವಂತಿ ಅವರು ಕನ್ನಡದ ಹಲವು ಸಿನಿಮಾಗಳಿಗೆ ಹಾಡುಗಳನ್ನು ಬರೆದಿದ್ದರು. ಅವರ ಒಲವು, ಅವರ ಊರು ಎಲ್ಲೋ ಒಂದು ಕಡೆ ಪುಣ್ಯನೆಲ್ಲ, ಪರಶುರಾಮ ಸೃಷ್ಟಿಯ ಊರು ನಮ್ಮದು, ದೈವ ದೇವರು ಇರುವಂಥ ನಾಡು ನಮ್ಮದು. ದೇವರ ಬಗ್ಗೆ ಭಜನೆಗಳು ಅಥವಾ ಆ ರೂಪದ ಸಾಹಿತ್ಯ ಅವರಿಂದ ನಾವು ಅಪೇಕ್ಷೆ ಮಾಡ್ತಾ ಇದ್ದೀವಿ ಅನ್ನುವ ಥರದಲ್ಲಿ ಅದರ ಬಗ್ಗೆ ಒಲವು ಇದೆಯಾ? ಆ್ಯಕ್ಚುಲಿ ಒಂದಿಷ್ಟು ಯೂಟ್ಯೂಬ್ ಚಾನಲ್ಗಳಿಗೆ ಒಂದಿಷ್ಟು ದೇವರ ಬಗ್ಗೆ ರಾಘವೇಂದ್ರ ಸ್ವಾಮಿಗಳಾಗಿರ್ಬೋದು, ಆಂಜನೇಯ ಆಗಿರ್ಬೋದು, ಈಶ್ವರ ಆಗಿರ್ಬೋದು, ಈ ರೀತಿಯ ಹಾಡುಗಳನ್ನು ಬರಿತಾನೆ ಇರ್ತೀನಿ. ಏನಾಗುತ್ತೆ ಅಂದರೆ, ನಮಗೆ ಸಿನಿಮಾ ಹಾಡುಗಳ ಮೇಲೆ ಸಿಕ್ಕಷ್ಟು ಗಮನ ಅಲ್ಲಿ ಸಿಗಲ್ಲ. ಕಮರ್ಷಿಯಲಿ ಆಗಿರ್ಬೋದು, ಪ್ರಮೋಷನ್ ಇರಲ್ಲ. ಅವ್ರು ಯೂಟ್ಯೂಬಲ್ಲಿ ಹಾಕಿ ಒಂದಿಷ್ಟು ಗುರುವಾರ, ಶನಿವಾರ, ಸೋಮವಾರ ಹೀಗೆ ರನ್ ಆಗ್ತಾ ಇರುತ್ತೆ. ಮತ್ತು ಅಲ್ಲಿ ಹೆಚ್ಚಿನದಾಗಿ ಹೆಸರು ಹಾಕಲ್ಲ ಕೆಲವೊಂದು ಇದರಲ್ಲಿ, ಯಾರು ಬರೆದಿದ್ದಾರೆ ಏನು ಅಂತೇಳಿ. ಬಟ್ ನೀವು ಹೇಳಿದಂಗೆ ಸಂಖ್ಯೆ ತುಂಬ ಕಡಿಮೆ ಇದೆ. ನನಗೆ ಅದು ಆ್ಯಕ್ಚುಲಿ ತುಂಬ ಆಸೆ ಇದೆ, ಅಂದರೆ ಭಕ್ತಿಗೀತೆಗಳನ್ನು ಬರೀಬೇಕು, ಭಾವಗೀತೆಗಳನ್ನು ಬರೀಬೇಕು ಅನ್ನೋದು. ನಮಗೇನಾಗುತ್ತೆ ಅಂದರೆ, ಆ ಅವಕಾಶಗಳು ಈಗಿನ ಸಿನಿಮಾ ಈ ಬರವಣಿಗೆಯ ನಡುವೆ ಎಲ್ಲೋ ಒಂದು ಯಾವುದೋ ಒಂದು ಸಿನಿಮಾದಲ್ಲಿ ಒಂದೇನೋ ಒಂದು ಗೀತೆ ಬರ್ಬೋದು, ದೇವರ ಕುರಿತಾದ ಗೀತೆ ಬರ್ಬೋದು. ಹಾಗಾಗಿ ನಾನು ಮುಂದಿನ ದಿನಗಳೆಲ್ಲ ತುಂಬ ಆಸೆ ಇದೆ ನನಗೆ ಕುಂದಾಪುರ ಕನ್ನಡ ಹಾಡುಗಳನ್ನು ಜಾಸ್ತಿ ಮಾಡಬೇಕು, ಈ ಥರ ದೇವರ ನಾಮಗಳನ್ನು ಬರೀಬೇಕು, ಭಾವಗೀತೆಗಳನ್ನು ಜಾಸ್ತಿ ಬರೀಬೇಕು ಅಂತ. ಖಂಡಿತವಾಗ್ಲೂ ಅದನ್ನು ನಾನು ಮನಸ್ಸಲ್ಲಿ ಇಟ್ಕೊಂಡು ಅದ್ರ ಬಗ್ಗೆ ಇನ್ನೊಂದಿಷ್ಟು ಹೆಚ್ಚಿನ ಒಂದು ಆಸಕ್ತಿ ಕೊಟ್ಟು ಅದನ್ನು ಮಾಡ್ತೀನಿ. ಸೂಪರ್. ನಾವಿನ್ನು ಪ್ರಮೋದ್ ಮರವಂತಿ ಅವರ ಬರಹದಲ್ಲಿ ನಮ್ಮ ದೈವ ನೆಲದ ಹಾಡುಗಳನ್ನು ನೋಡ್ಬೋದು, ಕೇಳ್ಬೋದು. ಪ್ರಮಾಣ ನಮಗೆಲ್ಲ ಬಹಳ ಹೆಮ್ಮೆ. ಮರವಂತಿ ಅನ್ನುವಂಥ ಊರಿನಲ್ಲಿದ್ದು ಇವತ್ತು ಕನ್ನಡದ ಚಿತ್ರರಂಗದ ಹಲವು ದಿಗ್ಗಜ ನಟರ ಜೊತೆ ಕೆಲಸ ಮಾಡುವಂಥ ಅವಕಾಶ ನಿಮ್ಗೆ ಸಿಕ್ತು. ಆ್ಯಂಡ್ ನಿಮ್ಮ ಹಾಡುಗಳು ಬಹುಶಃ ಒಂದೊಂದು ಟ್ರೆಂಡ್ ಸೆಟ್ ಮಾಡಿದಂಥ ಹಾಡುಗಳು. 500ಕ್ಕೂ ಹೆಚ್ಚು ಹಾಡುಗಳನ್ನು ಈ ಕನ್ನಡದ ಚಿತ್ರರಂಗಕ್ಕೆ ನೀವು ಕೊಟ್ಟವರು. ಒಮ್ಮೆ ತಿರುಗಿ ನೋಡಿದರೆ ಏನು ಕಾಣಿಸುತ್ತೆ ಪ್ರಮೋದ್ ಸರ್? ಅಂದರೆ ತಿರುಗಿ ನೋಡಿದಾಗಲೆಲ್ಲ ನಾನು ಎಷ್ಟು ಕಲಿತೆ ಅನ್ನೋದು ಕಾಣಿಸುತ್ತೆ. ಎಷ್ಟು ಜನರನ್ನು ಭೇಟಿ ಮಾಡಿದೆ, ಎಷ್ಟೊಂದು ಕಲಿತೆ ನಾನು. ಹಾಡುಗಳ ಸಂಖ್ಯೆ ಒಂದು ಕಡೆ ಆದರೆ, ಆ ಬದುಕು ಇಲ್ಲಿವರೆಗೆ ಕರ್ಕೊಂಬಂತು ಅನ್ನೋದು ಒಂದು ಕಡೆ ಆದರೆ, ನನಗೆ ಕಾಣಿಸೋದು ಎಷ್ಟು ಜನರು ನನ್ನ ಫೋನಲ್ಲಿ ಎಷ್ಟು ಜನದ ಕಾಂಟ್ಯಾಕ್ಟ್ ಇದೆ. ಈಗ 2,500-3,000 ಜನ, ಇಷ್ಟೊಂದು ಜನ ಪರಿಚಯ ಇತ್ತಾ ನನಗೆ ಅನ್ನೋದು. ಯಾವ ಊರಲ್ಲಿ ಹೋದರೂ ಒಂದಿಷ್ಟು ಜನ, ಕುಂದಾಪುರದಲ್ಲಿ ಇಲ್ಲೇ ಹೋದರೂ ಇಲ್ಲಿ ನನಗೆ ಇವ್ರು ಪರಿಚಯ ಇದ್ದಾರಲ್ಲ, ಇಲ್ಲಿ ಪರಿಚಯ ಇದ್ದಾರೆ. ಅದು ವಿಶೇಷವಾಗಿ ನಾವು ಬೆಂಗಳೂರಲ್ಲಿ ಇದ್ದಾಗ ಏನಾಗುತ್ತೆ ಅಂದರೆ, ಇಲ್ಲಿ ಊರಿನವರು ಅಂದ ಕೂಡಲೇ ಇನ್ನೊಂದು ಆತ್ಮೀಯತೆ ಜಾಸ್ತಿ ನಮಗೆ. ಅವ್ರು ನಮ್ಮೂರವರು, ಯಾವುದೋ ಒಂದು ಬೇಕ್ರಿ ಸಿಕ್ಕರು ಕೂಡ ಇವ್ರು ನಮ್ಮೂರು, ಅಲ್ಲಿ ಮಾತಾಡಿಸ್ಬಿಟ್ಟು ಬರ್ತೀವಿ ನಾವು. ಊರಲ್ಲಾದರೆ ಎಲ್ಲರೂ ಮಾತಾಡ್ಸಲ್ಲ ನಾವು. ಹಾಗಾಗಿ ನನಗೆ ತುಂಬ ಖುಷಿ ಅಂದರೆ, ನಾನು ನಾಟ್ ಓನ್ಲಿ ಕರಾವಳಿಯವ್ರು ಮಾತ್ರ ಅಲ್ಲ, ಚಿತ್ರರಂಗದಲ್ಲಿ ಎಷ್ಟು ಜನ ಭೇಟಿಯಾದೆ, ಚಿತ್ರರಂಗಕ್ಕೆ ಸಂಬಂಧಪಟ್ಟವ್ರು ಎಷ್ಟು ಜನ ಭೇಟಿಯಾದೆ, ಎಷ್ಟು ಒಳ್ಳೊಳ್ಳೆ ಅದ್ಭುತ ವ್ಯಕ್ತಿಗಳ ಜೊತೆ ಮಾತಾಡಿದೆ ನಾನು, ಕಳೆದೆ ಅವ್ರ ಜೊತೆ, ಮತ್ತು ಎಷ್ಟು ವಿಚಾರಗಳನ್ನು ಕಲಿತೆ. ಇದೆಲ್ಲವೂ ನೆನಪಾಗುತ್ತೆ ನನಗೆ. ಹಾಗಾಗಿ ತುಂಬ ಖುಷಿ ಆಗುತ್ತೆ. ಅಂದರೆ ತುಂಬ ಲಕ್ಕಿ ಫೀಲ್ ಮಾಡ್ತೀನಿ ನಾನು.
ಎಸ್, ಬಹುಶಃ ಹಲವು ಹಾಡುಗಳನ್ನು ನೀವು ಬರೆದಿದ್ರಿ. ಅದರಲ್ಲೂ ಕಾಂತಾರದಲ್ಲಿ ಯೂಸ್ ಮಾಡಿದಂಥ ಆ ಒಂದು ಶಬ್ದಗಳು, ಈ ಕೊಂಗಾಟ ಮಾಡುವ ಅನ್ನೋದು ನಮ್ಮ ಊರ ಭಾಷೆ, ಅದನ್ನು ಯೂಸ್ ಮಾಡಿದ್ರಿ. ನಾನು ಎಲ್ಲೋ ಒಂದು ಕಡೆ ಕೇಳಿದ್ದೆ ಪ್ರಮೋದಣ್ಣ, ನನಗೆ ಸಾಹಿತ್ಯದ ಬಗ್ಗೆ ಅಂಥ ಆಳದ ಜ್ಞಾನ ಇಲ್ದಿದ್ರು ಪ್ರಮೋದ್ ಮರವಂತೆಯವರು ಮೊದಲ ಆ ಪಲ್ಲವಿಗೆ ಸಿಕ್ಕಾಪಟ್ಟೆ ಫೋಕಸ್ ಮಾಡ್ತಾರೆ ಆ್ಯಂಡ್ ಟೈಮ್ ಕೊಡ್ತಾರೆ ಅನ್ನೋದು ನನ್ನ ಹೇಳುವಂಥ. ಹೌದು. ಸೊ ಯಾವಾಗಲೂ ನಮಗೆ ಆ ಮೊದಲು ಅನ್ನೋದಿದೆಯಲ್ಲ, ಅದು ತುಂಬ ಮುಖ್ಯ ಆಗುತ್ತೆ. ಈಗ ನಾವು ಯಾವುದೇ ಹಾಡು ಕೇಳಬೇಕಾದ್ರೆ ಫಸ್ಟ್ 2 ಲೈನ್ಗಳು ನಮ್ಗೆ ಅಷ್ಟು ಈಗಿನ ಜನ್ರೇಷನ್ಗಾಗಿ ಅಷ್ಟು ಪೇಷನ್ಸ್ ಇಲ್ಲ. ಮುಂಚೆ ಆದರೆ ಕ್ಯಾಸೆಟ್ ಹಾಕ್ಕೊಂಡು ಮತ್ತೆ 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 ಕೇಳಿ ನಮಗೆಲ್ಲೋ ಅದನ್ನ ಸಾಂಗ್ ನಮ್ಗೆ ಇಷ್ಟ ಆಗೋವರೆಗೂ ಬಿಡ್ತಿರ್ಲಿಲ್ಲ. ಮನೇಲಿ ಇರ್ತಿದ್ದೆ 4-5 ಕ್ಯಾಸೆಟ್ಗಳು. ಇವಾಗ ಹಾಗಲ್ಲ, ತುಂಬ ಒಂದು ಅಬಂಡೆನ್ಸ್ ಏನಿದೆ ಕಂಟೆಂಟ್ದು, ಅದು ನಿಮ್ಗೆ ಏನಾಗುತ್ತೆ ಅಂದರೆ ಜಾಸ್ತಿ ಇನ್ನೊಂದೇನೋ ಚೆನ್ನಾಗಿರ್ಬೋದೇನೋ, ಇದನ್ನು ಸ್ಕಿಪ್ ಮಾಡೋಣ ಅನ್ನೋ ಒಂದು ಅಷ್ಟು ಟೈಮು ಯಾರಿಗಿಲ್ಲ. ಹಾಗಾಗಿ ನೀವು ಫಸ್ಟ್ ಲೈನ್ಗಳಲ್ಲಿ ಏನು ಕ್ಯಾಚ್ ಮಾಡ್ತೀರಾ, ಆ್ಯಂಡ್ ಫಸ್ಟ್ ಲೈನ್ ಏನಿರುತ್ತೆ ಅದು ತುಂಬ ಇಂಪಾರ್ಟೆಂಟ್ಲಿ ನಿಮಗೆ ಹೆಸರು ಅದೇ ಆಲ್ಮೋಸ್ಟ್ ಐಡೆಂಟಿಟಿ, ಹಾಡಿನ ಐಡೆಂಟಿಟಿ ಆ ಫಸ್ಟ್ ಲೈನಲ್ಲಿ ಇದಾಗೋದ್ರಿಂದ ಫಸ್ಟ್ 2 ಸಾಲುಗಳೆಲ್ಲ ನಿಮ್ಮ ಐಡೆಂಟಿಟಿ ನೀವು ಹೇಳಬೇಕು. ನಿಮಗೆ ಯಾಕೆ ಬರೆಯೋದಕ್ಕೆ ಹಾಡು ಬಂತು, ನೀವೇ ಯಾಕೆ ಬರೀಬಲ್ರಿ ಅನ್ನೋದನ್ನು ಅದು ಹೇಳಬೇಕು. ಯಾವಾಗಲೂ ಒಂದು ಸಿಗ್ನೇಚರ್ ಇರಬೇಕು ಅನ್ನೋದೊಂದು ನನ್ನ ಇದು. ಹಾಗಾಗಿ ಫಸ್ಟ್ ಲೈನ್ಸ್ಗಳ ಮೇಲೆ ತುಂಬ ಫೋಕಸ್ ಮಾಡ್ತೀನಿ. ಅದು ಒಂದಿನ ಆಗ್ಬೋದು, ಒಂದೊಂದು ವಾರ ಆಗ್ಬೋದು, ಒಂದೊಂದು ಸತಿ ತುಂಬ ಟೈಮ್ ಹಿಡಿಯುತ್ತೆ. ಆ್ಯಂಡ್ ಫಸ್ಟ್ ಲೈನ್ ಯಾವಾಗ ಫಿಕ್ಸ್ ಆಗುತ್ತೆ, ನಾನು ಮುಂದಿನ ಕಂಪ್ಲೀಟ್ ಪಲ್ಲವಿ ಬರೆಯೋದಕ್ಕೆ ಅಥವಾ ಚರಣ ಬರೆಯೋದಕ್ಕೆ ಜಾಸ್ತಿ ಹೊತ್ತಬೇಕಾಗಲ್ಲ, ಒಂದು ಹಾಫ್ ಆನ್ ಅವರ್ ಸಾಕಾಗ್ಬಿಡುತ್ತೆ. ಫಸ್ಟು ಅದಕ್ಕೆ ಫಿಕ್ಸ್ ಆಗೋದಕ್ಕೆ ಒಂದು ಸ್ಟಾರ್ಟಿಂಗ್ ಪ್ರಾಬ್ಲಮ್ ಅಂತಲ್ಲ, ಫಸ್ಟ್ ಗೇರ್ ಬೀಳೋದು ಒಂದು. ಎಸ್ ಇಂಪಾರ್ಟೆಂಟ್. ಎಲ್ಲೋ ಒಂದು ಕಡೆ ಆ ಗೇರ್ ಅಂತ ಹೇಳಿದರು, ಇವರ ಮೈಲೇಜ್ ನೆಕ್ಸ್ಟ್ ಲೆವೆಲ್ ಹೋಗೋಕ್ಕೆ ಬಹುಶಃ ದೇಶದ ಗಡಿ ದಾಟಿದ ಒಂದು ಸಿನಿಮಾ ಕಾಂತಾರದಲ್ಲಿನ ಅವಕಾಶ. ಅದರಲ್ಲೊಂದು ಹಾಡಿದೆ, ಸಿಂಗಾರದ ಸಿರಿಯೆ ಅಂತ ಹೇಳಿ. ಎಂಥ ಅದ್ಭುತವಾದಂತಹ ಸಾಹಿತ್ಯ. ಆ ಹಾಡು ಹೇಗೆ ಹುಡ್ತು, ರಿಷಬ್ ಸರ್ ಹೇಗೆ ಕನೆಕ್ಟ್ ಆದರು, ಅದ್ರ ಬಗ್ಗೆ ಹೇಳೋದಾದ್ರೆ. ಸೊ ನೀವು ಅದು ಯಾವಾಗ ಹೇಳಿದ್ರಿ ಮರವಂತೆ, ಪ್ರಮೋದ್ ಮರವಂತೆ ಹೇಗೆ ಸೇರ್ಕೊಳ್ತಿದ್ದೆಲ್ಲ, ಬಹುಶಃ ಆ ಮರವಂತೆ ಅನ್ನೋ ಹೆಸರು ಮರವಂತೆ ಊರಿನ ಹೆಸರು ನನ್ನ ಹೆಸರು ಜೊತೆ ಸೇರ್ಕೊಂಡಿದ್ದಕ್ಕೇನೋ ರಿಷಬ್ ಸರ್ಗೆ ನನ್ನ ಕಣ್ಣಿಗೆ ಬಿದ್ದಿದ್ದು. ಕರಾವಳಿ ಒಬ್ಬ ರೈಟ್ರ್ ಇದ್ದಾನೆ, ಅವನ ಹತ್ರ ಬರ್ಸೋಣ ಅಂತ ಹೇಳಿ. ಸೊ ಅವರು ನನಗೆ ಫೋನ್ ಮಾಡಿದರು. ಅಂದರೆ ಮುಂಚೆನೇ ಹಾಡುಗಳನ್ನ ಫಾಲೋ ಮಾಡ್ತಿದ್ರು, ನನಗೆ ಗೊತ್ತಿರಲಿಲ್ಲ. ಅವ್ರು ಹೇಳೋದು ನಿಮ್ಮ ಹಾಡುಗಳನ್ನ ಫಾಲೋ ಮಾಡ್ತೀನಿ, ನನಗೆ ನಿನ್ನ ರೈಟಿಂಗ್ ಇಷ್ಟ, ನನಗೆ ಈ ಕಾಂತಾರ ಸಿನಿಮಾದಲ್ಲಿ ನಮ್ಮ ಕರಾವಳಿಯ ಒಂದು ಕುಂದಾಪುರ ಭಾಗದ ಒಂದು ಏನು ಫ್ಲೇವರ್ ಇದೆ ಅದನ್ನು ನಾನು ಲವ್ ಸಾಂಗಲ್ಲಿ ತರಬೇಕು ಅಂತ ಟ್ರೈ ಮಾಡ್ತಾ ಇದ್ದೀನಿ. ಅದು ಹೇಗೆ ಬರುತ್ತೋ ಗೊತ್ತಿಲ್ಲ. ಸೊ ಅದನ್ನು ಅದು ಅಜನೀಶ್ ಸರ್ ಅಲ್ಲಿ ಕುಂದಾಪುರದಲ್ಲಿದ್ದರು. ಸೊ ನೀವು ಅಜ್ಜಣ್ಣ ಸೇರ್ಕೊಂಡು ಏನೋ ಮಾಡಿ ಮ್ಯಾಜಿಕ್ ಅಂತ ಹೇಳಿ ನಮ್ಮನ್ನ ಅಲ್ಲಿಗೆ ಕರ್ಸ್ಕೊಂಡ್ರು. ಸೊ ಹೀಗೆ ಶುರುವಾಗಿದ್ದದು. ಎಸ್, ಅದಕ್ಕೆ ತುಂಬ ವರ್ಕೌಟ್ ಮಾಡಿದ್ರಿ, ತುಂಬ ಸಲ ಬರೆದಿದ್ರಿ, ಮತ್ತೆ ಅದು ರಿವಿಷನ್. ಆ ಪ್ರೊಸೆಸ್ ಹೆಂಗಿತ್ತು, ಅಂದರೆ ಹೇಗೆ ಕನ್ವಿನ್ಸ್ ಮಾಡಿದ್ರಿ ಇದು ವರ್ಕ್ ಆಗುತ್ತೆ ಅನ್ನೋದು ಹೇಗೆ ಗೊತ್ತಾಯಿತು ಪ್ರಮೋದಣ್ಣ? ಸೊ ನಾನು ಹಾಡಿನ ಟ್ಯೂನ್ ಬಂದಮೇಲೆ ನಾನೇನು ಮಾಡ್ತಿದ್ದೆ, ಸರ್ ಶೂಟಲ್ಲಿದ್ದರು. ಸೊ ಬರೆದು ಕಳಿಸ್ತಾನೆ ಇದ್ದೆ. ಸೊ ಆಲ್ಮೋಸ್ಟ್ ಒಂದು 19-20ನೇ ವರ್ಷನೂ ಇದು ಸಿಂಗಾರ ಸಿರಿಯೆ. ಸೊ ನನಗೂ ಗೊತ್ತಾಗ್ತಿಲ್ಲ ಏನು ಬೇಕಾಗಿ ಏನು ಇದಾಗಿ ಮಾಡ್ತಿದ್ದೆ. ಟ್ಯೂನ್ ತುಂಬ ಚೆನ್ನಾಗಿದೆ, ಟ್ಯೂನ್ಗೆ ಯಾವ್ದು ಕೂರ್ತಿದೆ, ಏನು ಮಾಡ್ತಿದ್ದಾನೆ, ಏನೇ ಬರೆದು ಸ್ವಲ್ಪ ಕಡಿಮೆ ಅಂತ ಅನ್ನಿಸ್ತಿತ್ತು. ಅದಕ್ಕೆ ಸರ್ಗೆ ನೋಡೋಣ, ಸರ್ಗೆ ಕಳಿಸೋಣ, ಸರ್ ಏನು ಹೇಳ್ತಾರೆ ಅದ್ರ ಮೇಲೆ, ಅವ್ರದ್ದೇನೋ ಇನ್ಪುಟ್ಸ್ ಬರ್ಬೋದು ಅಂತಲ್ಲ. ಹಾಗಿದ್ದಾಗ ಒಂದು ಸತಿ ಅವರು ಅವಾಗ ರಿಪ್ಲೈ ಮಾಡೋರು, ನನಗೆ ನೋಡಿ ಹೇಳ್ತೀನಿ ಮಗ ನಾನು ಶೂಟಲ್ಲೇ ಇದ್ದೀನಿ ಅಂತ ರಿಪ್ಲೈ ಮಾಡೋರು. ಒಂದು ದಿನ ಅವರು ಮೆಸೇಜ್ ಮಾಡಿದ್ರು, ನಿನಗೆ ಯಾವುದೋ ಒಂದು 2-3 ಪಲ್ಲವಿ ಇಂಟ್ರೆಸ್ಟಿಂಗ್ ಅನಿಸುತ್ತೆ, ಅದನ್ನು ಅಜನೀಶ್ಗೆ ಕಳಿಸಿ, ನೀನು ಅವ್ರ ಹತ್ರ ಒಂದು ಹಾಡಿಸಿ ನೋಡೋಣ ಅಂತ ಹೇಳಿದ್ರು. ಅದರಲ್ಲಿ ನಾನು ಅದಕ್ಕೆ ಅಂತ ಅಜನೀಶ್ ಸರ್ ಸ್ಟುಡಿಯೋಗೆ ಹೋಗಿದ್ದೆ. ಸ್ಟುಡಿಯೋಗೆ ಹೋದಾಗ ಅಜನೀಶ್ ಸರ್ಗೆ ರಿಷಬ್ ಸರ್ ಕಾಲ್ ಮಾಡಿದ್ರು. ಮಾತಾಡ್ತಾ ಅಜನೀಶ್ ಸರ್ ಇನ್ನೊಂದು ಪಲ್ಲವಿ ಯಾವುದೋ ಶೆಟ್ರ ಇದು ಚೆನ್ನಾಗಿದೆ ಅನಿಸ್ತಿದೆ ಅಂದರು. ಆವಾಗ ರಿಷಬ್ ಸರ್ ಅಲ್ಲಿ ಇಲ್ಲ ಜನ ಸಿಂಗಾರ ಸಿರಿಯೆ ಅಲ್ಟಿಮೇಟ್ ಆಗಿದೆ, ಅದು ನಮ್ಮ ಊರಿಗೂ ಇದಕ್ಕೆಲ್ಲ ಕಲ್ಚರ್ಗೆಲ್ಲ ತುಂಬ ಚೆನ್ನಾಗಿದೆ, ಆ ಪಲ್ಲವಿ ಫಿಕ್ಸ್ ಮಾಡ್ಕೊಳ್ಳಿ ಅಂತ ಹೇಳಿ ಅಲ್ಲಿ ಓಕೆ ಮಾಡಿದ್ದದು. ಸೊ ಅಲ್ಲಿ ನನಗೆ ಓಕೆ ಈ ಸಾಂಗ್ ಓಕೆ ಆಯಿತು ಅಂತ ಅನಿಸಿದ್ದು. ಮತ್ತು ಪ್ರಮೋದಣ್ಣ, ನಿಮ್ಮದು ಮತ್ತು ಅಜನೀಶ್ ಲೋಕನಾಥ್ ಸರ್ ಅವರ ಕಾಂಬಿನೇಷನ್ ಮತ್ತು ನಿಮ್ಗೆ ಒಳ್ಳೆ ಅದ್ಭುತವಾದಂಥ ಗುರುಸ್ಥಾನದಲ್ಲಿರೋರು, ಅವ್ರ ಬಗ್ಗೆ ಹೇಳೋದಾದ್ರೆ. ಸೊ ಅಜನೀಶ್ ಸರ್ನ ನಾನು ಚಂದನ ಹೆಂಡತಿ ಆದಮೇಲೆ ಅವ್ರ ಜೊತೆ ಕೆಲಸ ಮಾಡಬೇಕು ಅಂತ ಅವ್ರ ಹಿಂದೆ ಬಿದ್ದಿದೆ. ಫೋನ್ ಮಾಡೋದು, ಮೆಸೇಜ್ ಮಾಡೋದು ಈ ಥರ ಎಲ್ಲ. ಬಟ್ ನಾನು ಮೀಟ್ ಮಾಡೋಕ್ಕೆ ಆಗಿರಲಿಲ್ಲ. ಆಲ್ಮೋಸ್ಟ್ ನಾನು ಅವ್ರಿಗೆ ಮೆಸೇಜ್ ಮಾಡೋಕ್ಕೆ ಶುರು ಮಾಡಿ 1-1.5 ವರ್ಷ ಆದಮೇಲೆ ನನಗೆ ಫಸ್ಟು ಧನಂಜಯ್ ಅವ್ರ ಸಿನಿಮಾ ರತ್ನನ್ ಪ್ರಪಂಚ ಅಂತ ಅದಕ್ಕೊಂದು ಹಾಡು ಬರೆಯೋ ಅವಕಾಶ ಸಿಕ್ಕಿತ್ತು. ಅದಾದಮೇಲೆ ಬೈ ಟು ಲವ್ ಅಂತ ಇವಾಗಿನ KVN ಪ್ರೊಡಕ್ಷನ್ ಇದೆ, ಅವ್ರಿಗೆ 2 ಹಾಡು ಬರೆದಿದ್ದೆ ನಾನು ಅವರಿಗೆ, ಅಜನೀಶ್ ಸರ್ಗೆ. ಅದಾದಮೇಲೆ ಸಿಕ್ಕಿದೆ ಸಿಂಗಾರ ಸಿರಿಯೆ. ಸೊ ಸಿಂಗಾರ ಸಿರಿಯೆ ಆದಮೇಲೆ ಇವನ್ ಕಾಂತಾರ 2ಗೂ ವರ್ಕ್ ಮಾಡಿದ್ವಿ. ಅದಾದ ಗ್ಯಾಪಲ್ಲಿ ಬಗೀರ ಅಂತ ಒಂದು ಸಿನಿಮಾಗೆ ವರ್ಕ್ ಮಾಡಿದ್ವಿ. ಹೊಂಬಾಳೆ ಇದೆ ಮತ್ತು ಯುವ ಸಿನಿಮಾಗೆ ಅದರಲ್ಲಿ 2 ಸಾಂಗ್ ಬರೆದಿದ್ದೆ. ಸೊ ಅವ್ರ ಜೊತೆ ಜಾಸ್ತಿ ವರ್ಕ್ ಶುರು ಆಯಿತು ನಮ್ಮದು ಸಿಂಗಾರ ಸಿರಿಯೆ ಆದಮೇಲೆ. ತುಂಬ ಒಳ್ಳೆ ಚೆನ್ನಾಗಿ ಗೈಡ್ ಮಾಡ್ತಾರೆ, ಅಂದರೆ ತುಂಬ ಒಳ್ಳೆ ಸೆನ್ಸ್ ಇದೆ ಅವರ ಮ್ಯೂಸಿಕ್ಕಿಗೆ, ಅವ್ರ ಮೆಲಡಿಗೆ ಯಾವ ಥರದ ವರ್ಡ್ಸ್ ಬಿದ್ದರೆ ಚೆನ್ನಾಗಿರುತ್ತೆ ಅಂತ. ತುಂಬ ಒಳ್ಳೆ, ಅಂದರೆ ಆ ಒಂದು ಏನಂತೀವಿ ನಾವು, ಒಬ್ರು ಕಂಪೋಸ್ ಮಾಡುವಾಗ ಅವ್ರಿಗೆ ತಲೆಯಲ್ಲಿ ಗೊತ್ತಾಗ್ಬಿಡುತ್ತೆ ಇದಕ್ಕೆ ಈ ಥರ ಲೈನ್ಸ್ ಬಂದರೆ ಚೆನ್ನಾಗಿರುತ್ತೆ, ಈ ಥರ ಸೌಂಡ್ ಬಂದರೆ ಚೆನ್ನಾಗಿರುತ್ತೆ ಅಂತ. ಆ ಸೆನ್ಸ್ ತುಂಬ ಚೆನ್ನಾಗಿ ಹಿಡಿತಾರೆ ಲಿರಿಕ್ಸ್ನವರು. ಗ್ರೇಟ್. ಬಹಳಷ್ಟು ಕಾಂಬಿನೇಷನ್ ಅಂತ ಬಂದಂಥ ಹಾಡುಗಳು ತುಂಬ ಜನರ ಮೊಬೈಲ್ ರಿಂಗ್ ಟೋನ್ ಆಗಿದ್ದು ಇದೆ.
ಪ್ರಮೋದಣ್ಣ, ಸಿಂಗಾರದ ಸಿರಿ ಒಂದು 2 ಲೈನು ನಮಗೋಸ್ಕರ ಹಾಡುವ. ಮಾತಾಡುವ ಮಂದಾರವೇ ಕಂಗೊಳಿಸಬೇಡ ಹೇಳದೆ, ನಾನೇತಕ್ಕೆ ನಿನ ಹೇಳಲಿ, ನಿನ್ನ ಮೈಯ ತುಂಬ ಕಣ್ಣಿದೆ. ಅದ್ಭುತವಾದಂಥ ಹಾಡು, ಅಷ್ಟೇ ಅದ್ಭುತವಾದಂಥ ಸಾಹಿತ್ಯ. ಪ್ರಮೋದಣ್ಣ, ನಾನು ಕೇಳ್ಪಟ್ಟಿದ್ದೆ ಪ್ರಮೋದ್ ಮರವಂತೆ ಅವರು ಸದ್ಯಕ್ಕೆ ಕಿಚ್ಚ ಸುದೀಪ್ ಮತ್ತು ಯಶ್ ಅವರನ್ನು ಹೊರತುಪಡಿಸಿ ಕನ್ನಡದ ಎಲ್ಲ ಪ್ರತಿಭಾನ್ವಂತ ದೊಡ್ಡ ದೊಡ್ಡ ನಟರುಗಳಿಗೆ ಹಾಡುಗಳನ್ನು ಬರೆದಿದ್ರು ಅಂತ ಬಹಳ ನಮಗೆ ಹೆಮ್ಮೆಯಿಂದ ನಾನು ಹೇಳಬಲ್ಲೆ. ಪ್ರಮೋದಣ್ಣ, ಎಷ್ಟು ಖುಷಿ ಇದೆ ಪುನೀತ್ ರಾಜ್ಕುಮಾರ್ ಅಂತ ಒಬ್ಬ ನಟನಿಗೆ ಬರೆಯುವುದು, ವಿಜಯ್ ಪ್ರಕಾಶ್ ಅನ್ನುವಂತಹ ಧ್ವನಿಗೆ ನಿಮ್ಮ ಸಾಹಿತ್ಯವನ್ನು ಇಟ್ಕೊಂಡವರು ಹಾಡುವುದು. ಯಾರನ್ನು ನೀವು ನೆನಪಿಸ್ಕೊಳ್ತೀರಿ ಈ ಸಂದರ್ಭದಲ್ಲಿ? ಆ ಒಂದು ಬದುಕಿನ ಅದ್ಭುತ ಕ್ಷಣಗಳು ಹೇಗಿತ್ತು ಅನ್ನೋದು. ಅದೇ, ನಾನು ತುಂಬ ಲಕ್ಕಿ ಫೀಲ್ ಮಾಡ್ತೀನಿ. ಯಾಕಂದರೆ ಇನಿಷಿಯಲ್ ನಾನು ಅಪ್ಪು ಸರ್ ಫಸ್ಟ್ ಸಾಂಗ್ ನಾನು ಅಪ್ಪು ಸರ್ ಬರ್ತೀನಿ ಅಂತ ನಿಜವಾಗ್ಲೂ ಅಂದ್ಕೊಂಡೇ ಇರಲಿಲ್ಲ. ಸೊ ಅಪ್ಪು ಸರ್ ಸಿನಿಮಾಗೆ ಅವ್ರಿಗೆ ಹಾಡು ಬರೆದಿರೋದು. ಅದಾದಮೇಲೆ ನಾನು ಶಿವಣ್ಣ ಅವ್ರ ಸಿನಿಮಾಗೆ ಬೈರಾಗಿ ವರ್ಕ್ ಮಾಡ್ತೀನಿ. ರೀಸೆಂಟ್ ದರ್ಶನ್ ಅವ್ರ ಸಿನಿಮಾ ಡೆವಿಲ್ಗೂ ವರ್ಕ್ ಮಾಡ್ತೀನಿ. ಮುರಳಿ ಅವ್ರಿಗಾಗಿರ್ಬೋದು, ಧ್ರುವ ಸರ್ಜಾ ಅವ್ರಿಗೆ. ಸೊ ಅದೇ ನೀವು ಹೇಳ್ದಂಗೆ ಇಬ್ಬರು ನಟರು ಹೊರತುಪಡಿಸಿ ಎಲ್ರಿಗೂ ಕೆಲಸ ಮಾಡುವಂಥ ಒಂದು ಅವಕಾಶ ಸಿಗುತ್ತೆ. ಆ್ಯಂಡ್ ಅಣ್ಣವ್ರ ಫ್ಯಾಮಿಲಿ ನನಗೆ ತುಂಬ ಇಷ್ಟ. ಸೊ ಅವ್ರ ಫ್ಯಾಮಿಲಿಯ ರಾಘವೇಂದ್ರ ರಾಜ್ಕುಮಾರ್ ಸರ್ಗೆ ಬಂದಿಲ್ಲ ನಾನು. ಅದು ಬಿಟ್ಟರೆ ಯುವ ಅವ್ರಿಗಾಗಿರ್ಬೋದು, ಇತ್ತೀಚೆಗೆ ರಾಮಾಯಣ ಸಿನಿಮಾದಲ್ಲಿ ವಿನಯ್ ರಾಜ್ಕುಮಾರ್ ಅವ್ರಿಗಾಗಿರ್ಬೋದು. ಸೊ ಎಲ್ಲರ ಜೊತೆನೂ ಕೆಲಸ ಮಾಡುವಂಥ ಒಂದು ಅವಕಾಶ ಸಿಕ್ಕಿದ್ದು, ಅದು ತುಂಬ ಖುಷಿ ಇದೆ ನನಗೆ. ಎಸ್ಪೆಷಲಿ ಡೆವಿಲಲ್ಲಿ ಒಂದು ಅದ್ಭುತವಾದಂಥ ಹಾಡಿದೆ ಪ್ರಮೋದಣ್ಣ. ಆ್ಯಂಡ್ ದರ್ಶನ್ ಸರಿಗೆ ಒಂದು ಬಹಳ ದೊಡ್ಡ ಫ್ಯಾನ್ ಬೇಸ್ ಎಲ್ರಿಗೂ ಇದ್ದಾರೆ, ಬಹಳಷ್ಟು ದೊಡ್ಡ ಫ್ಯಾನ್ ಬೇಸ್. ಆ್ಯಂಡ್ ಅದು ಇತ್ತೀಚೆಗೆ ನಿಮಗೆ ಸಿಕ್ಕಂಥ ಅವಕಾಶಗಳಲ್ಲಿ ಒಂದು ಹೇಗಿತ್ತು ಆ ಡೆವಿಲ್ಗೆ ಬರೆಯುವಂಥ ಅವಕಾಶದ ಬಗ್ಗೆ? ಸೊ ದರ್ಶನ್ ಸರ್ ನಾವು ಚಿಕ್ಕಂದಿನಿಂದ ತುಂಬ ಬೆರಗಿನಿಂದ ನೋಡ್ಕೊಂಡ್ಬಂದಂಥ ಒಬ್ಬ ನಟ. ನಮಗೆ ಸುದೀಪ್ ಸರ್, ದರ್ಶನ್ ಸರ್ ಅಂದರೆ ಅವಾಗಿಂದನೂ ಮಾಸ್ ಹೀರೋ. ಮತ್ತು ನನಗೆ ಟು ಬಿ ಫ್ರ್ಯಾಂಕ್ ಬೆಂಗಳೂರು ಬರೋವರೆಗೂ ಗೊತ್ತಿರಲಿಲ್ಲ ದರ್ಶನ್ ಸರ್ಗೆ ಈ ಲೆವೆಲ್ ಫ್ಯಾನ್ ಬೇಸ್ ಇದೆ ಅಂತ ಗೊತ್ತಿರಲಿಲ್ಲ. ಆ್ಯಂಡ್ ಅದು ಒಂದು ವರ. ಅದನ್ನು ಸಾಧಿಸೋದಿದೆಯಲ್ಲ, ಅದು ತುಂಬ ಸುಲಭದ ಮಾತಲ್ಲ. ಸುಮ್ಮನೆ ಹುಟ್ಕೊಳ್ಳೋಕೆ ಸಾಧ್ಯ ಇಲ್ಲ. ಅಷ್ಟು ದೊಡ್ಡ ಫ್ಯಾನ್ ಬೇಸ್ ನಮಗೆ ಅಣ್ಣವರಿಗಿದ್ರು. ಅದಾದ್ಮೇಲೆ ದರ್ಶನ್ ಸರ್ಗೆ ಈ ಥರ ಅಂದರೆ ಒಂದು ಕಲೆ ಅನ್ನೋದೊಂದು, ಮತ್ತು ಅವರಲ್ಲೇನೋ ಒಂದಿಷ್ಟು ಕ್ವಾಲಿಟಿಗಳು ಇದ್ದೇ ಇರಬೇಕು. ಇಲ್ಲಾಂದರೆ ಅಷ್ಟು ದೊಡ್ಡ ಫ್ಯಾನ್ ಬೇಸ್ ಇಟ್ಕೊಳ್ಳೋಕೆ ಸಾಧ್ಯ ಇಲ್ಲ. ಸೊ ಅಂಥವರಿಗೆ ಕೆಲಸ ಮಾಡಬೇಕು ಅನ್ನೋದು ಇದೆಯಲ್ಲ, ನನಗೆ ಯಾವಾಗಲೂ ಇತ್ತು. ಇವ್ರಿಗೆ ಅಂದರೆ ನಾನು ಹೇಳಿದಾಗ ಎಲ್ಲ ಸ್ಟಾರ್ಸ್ಗೂ ಬರೀಬೇಕು ಅಂತ ಇತ್ತು. ದರ್ಶನ್ ಸರ್ಗೆ ಹಾಡು ಬರೀಬೇಕು ಅನ್ನೋದಿತ್ತು. ಅದು ಇಷ್ಟು ಬೇಗ ನನಗೆ ಆ್ಯಕ್ಚುಲಿ ಸಿಗುತ್ತೆ ಅಂತಲೂ ಗೊತ್ತಿರಲಿಲ್ಲ. ನಾನು ಡೆವಿಲ್ಗೆ ಅಗೇನ್ ಅಜನೀಶ್ ಲೋಕನಾಥ್ ಸರಿಂದ ನನಗೆ ಅದು ಅವಕಾಶ ಬಂದಿದ್ದು. ನಾನು ಫಸ್ಟ್ ಬರ್ತಿದ್ದೆ ಅದು ಏನೋ ಒಂಥರ ಚಂದ, ಅದು ಅನುಭವಕ್ಕೆ. ಸೊ ಆ ಒಂದು ಸಾಂಗ್ ಬರೆದಿದ್ದು. ಅದಾದಮೇಲೆ ತುಂಬ ಇದಾದಮೇಲೆ ಗ್ಯಾಪ್ ಆಗಿತ್ತು. ಡೆವಿಲ್ ಸ್ವಲ್ಪ ನಿಂತೋಗಿತ್ತು, ಇದೆಲ್ಲ ಗ್ಯಾಪ್ ಆಗಿ ಮತ್ತೆ ನನಗೆ ಒಂದು ರೊಮ್ಯಾಂಟಿಕ್ ಸಾಂಗ್ ಒಂದೇ ಒಂದು ಸಲ ಬರೆಯೋ ಅವಕಾಶ ಸಿಕ್ತು. ನನಗೆ ಒಂದು ಹಾಡು ಸಿಕ್ಕಾಗಲೇ ಖುಷಿಯಾಗಿತ್ತು ತುಂಬ. ಸೊ 2 ಹಾಡುಗಳನ್ನು ಬರೆಯುವಂಥ ಅವಕಾಶ. ಸೊ ತುಂಬ ಒಳ್ಳೆಯ ಒಂದು ಎಕ್ಸ್ಪೀರಿಯನ್ಸ್ ಅದು. ಎಸ್, ನಾನು ಕೇಳಲ್ಪಟ್ಟಿದ್ದೆ ಪ್ರಮೋದ್ ಮರವಂತೆ ಅವರು ಬರೀ 500ಕ್ಕೂ ಹೆಚ್ಚು ಹಾಡುಗಳನ್ನು ಬರೆಯುವುದು ಮಾತ್ರವಲ್ಲದೆ ಇತ್ತೀಚೆಗೆ ಅವರ ಒಂದು ಕಾದಂಬರಿ ಬಂದಿತ್ತು, ತೊಂಡೆ ಚಪ್ಪರ ಅಂತ ಹೇಳಿ. ಬಹಳ ಅದ್ಭುತವಾದಂಥ ಒಂದು ಕಾದಂಬರಿ. ಪುಸ್ತಕದ ಹವ್ಯಾಸ ಇದೆ ಅನ್ನುವ ಕಾರಣವನ್ನೇ ಇಟ್ಕೊಂಡು ನಾವು ಸ್ಟಾರ್ ಕರಾವಳಿ ಕಡೆಯಿಂದ ಒಂದು ಪೂರ್ಣಚಂದ್ರ ತೇಜಸ್ವಿ ಅವರ ಒಂದು ಪುಸ್ತಕ ಪರಿಸರದ ಕಥೆ ನಿಮಗೋಸ್ಕರ ಸರ್. ತುಂಬ ಇಷ್ಟದ ಲೇಖಕ. ಎಸ್, ಥ್ಯಾಂಕ್ ಯು ಸೊ ಮಚ್. ನೋಡೋಣ, ಈ ಕಾದಂಬರಿಯ ಆ ಹುಚ್ಚು, ಕಾದಂಬರಿ ಬರೆಯುವಂಥ ಆ ಆರಂಭ, ಅದು ತೊಂಡೆ ಚಪ್ಪರವಾಗಿ, ಬಹುಶಃ ಅದು ಚಪ್ಪರ ಅಲ್ಲ, ಈಗ ತುಂಬ ಜನರಿಗೆ ತಲುಪಿದೆ. ಅದ್ರ ಬಗ್ಗೆ ಜೋಗಿ ಸರ್ ಮಾತಾಡ್ತಾರೆ, ತುಂಬ ಜನ ಮಾತಾಡ್ತಾರೆ, ನಾನು ನೋಡಿದ್ದೀನಿ, ಕೇಳಿದ್ದೀನಿ. ಆ ಪ್ರೊಸೆಸ್ ಹೇಗೆ ಹುಟ್ಕೊಳ್ತು, ಮತ್ತು ಈ ಸಾಹಿತ್ಯದ ಜೊತೆ ಕಾದಂಬರಿ ಬರೆಯುವಂತಹ ಪರಿಕಲ್ಪನೆ ಎಲ್ಲಿಂದ ಶುರುವಾಯಿತು? ಸೊ ಪುಸ್ತಕಗಳನ್ನು ಯಾವಾಗಲೆಲ್ಲ ನಾನು ಕೈಯಲ್ಲಿ ಹಿಡ್ಕೋತಿದ್ದೆ, ಆವಾಗ ನನಗೆ ಒಂದು ಅನುಭವ ಸಿಗುತ್ತಲ್ಲ, ಬಹುಶಃ ನೀವು ಅಗ್ರಿ ಮಾಡ್ತೀರಾ. ನಿಮಗೆ ಫೋನ್ ಹಿಡ್ಕೊಂಡಾಗ ನಿಮಗೆ ಎಲ್ಲೋ ಒಂದ್ಸಲ ಮೈಂಡ್ ಹೆವಿ ಅನಿಸುತ್ತೆ. ನಿಮ್ಗೆ ಪುಸ್ತಕ ಹಿಡ್ಕೊಂಡಾಗ ನೀವು ಎಷ್ಟು ಕಾಮ್ ಆಗ್ತೀರಾ ಅಂದರೆ ನಿಮ್ಗೆ ಯಾವ ಒತ್ತಡಗಳು ನಿಮ್ಮನ್ನು ಬಾಧಿಸೋದಿಲ್ಲ ಅಲ್ಲಿ. ಸೊ ಆ ಪುಸ್ತಕ ನನಗೆ ಆ ಅನುಭವಗಳು ಮುಂಚೆಯಿಂದ ಕೊಡ್ತಿತ್ತು. ನಾನು ಪುಸ್ತಕ ಓದ್ತಾ ನನ್ನ ಒಳಗಡೆ ಆದಂಥ ಒಂದಿಷ್ಟು ಬೆಳವಣಿಗೆಗಳು. ಹಾಗಾಗಿ ನನಗೆ ಯಾವಾಗಲೂ ಅನಿಸೋದು ನಾನು ಒಂದು ಪುಸ್ತಕ ಬರೀಬೇಕು, ಅಥವಾ ಒಂದು ಕತೆ ಓದ್ಬೇಕಾರೆ ಅರೆ ನನಗೆ ಈ ಥರದ ಕತೆ ನನ್ನ ಸುತ್ತಮುತ್ತಲು ಇದೆಯಲ್ಲ, ನಾನು ಯಾಕೆ ಬರೀತಿಲ್ಲ. ನಾನು ಬರೀದೇ ಇದ್ದರೆ ಈಗ ನಿಮ್ಮೂರಲ್ಲೂ ಕತೆಗಳಿರುತ್ತೆ, ನಮ್ಮೂರಲ್ಲೂ ಕತೆಗಳಿರುತ್ತೆ. ಆ ಕತೆಗಳನ್ನು ಜೀವಂತ ಹಾಕ್ಸೋದು ಹೇಗೆ? ಆ ಕತೆಗಳನ್ನು ಬರೆದ್ರೆ ಮಾತ್ರ ಒಂದು ಪುಸ್ತಕದ ಮೂಲಕ ಇನ್ನೊಂದು ಊರವರು ಅದನ್ನು ಓದೋದಕ್ಕೆ ಸಾಧ್ಯ. ಹಾಗಾಗಿ ನಾನೆಲ್ಲೋ ಒಂದು ಕಡೆ ನಮ್ಮೊಳಗಿರೋ ಕತೆಗಳನ್ನು ನಾನೇ ಕೊಲ್ತಾ ಇದ್ದೀನಿ ಅಂತ ಆ ಒಂದು ಪಶ್ಚಾತ್ತಾಪ ಯಾವಾಗಲೂ ಕಾಡ್ತಿತ್ತು ನನಗೆ. ಹಾಗಾಗಿ ಇಲ್ಲ, ನಾನು ಎಷ್ಟೇ ಒತ್ತಡ ಇದ್ದರೂ ಕೂಡ ಕತೆಗಳನ್ನು ಬರೀಬೇಕು, ಪುಸ್ತಕಗಳನ್ನು ಬರೀಬೇಕು. ಮತ್ತು ಎಲ್ಲೋ ಒಂದು ಕಡೆ ಒಂದು ಅಳಿಲು ಸೇವೆ ಅನ್ಕೋಬೋದು. ಸಾಹಿತ್ಯ ನಮಗೆ ಅನ್ನ ಕೊಡ್ತಿದೆ, ಅಕ್ಷರಗಳನ್ನು ಕೊಡ್ತಿದೆ.
ಅದಕ್ಕೆ ನಾವು ರಿಟರ್ನ್ ಆಗಿ ಏನೋ ಒಂದು ಸಣ್ಣ ಇದು ಮಾಡ್ತಿದ್ದೀವಿ, ಮುಂದಿನ ಜನ್ರೇಷನ್ಗೆ ಓದೋದಕ್ಕೆ ಒಂಚೂರು ಏನೋ ಒಂದು ಇನ್ಸ್ಪೈರ್ ಮಾಡ್ತೀವಿ ಒಂದು ತಕ್ಕ ಮಟ್ಟಿಗೆ ಅಂದರೆ ಅದು ತುಂಬ ಒಂದು ಧನ್ಯತಾ ಭಾವ ಅಂತ ಅನಿಸ್ತು. ನಾನು ಬರಿಬೇಕು ಅಂತ ಹೇಳಿ ಮೇಜರ್ ಇಂಟೆನ್ಷನ್ ಇದ್ದರೆ ಕತೆ ಹೇಳಬೇಕು ಅಂತ, ನನ್ನಲ್ಲಿರುವ ಕತೆಗಳನ್ನು ಹೇಳಬೇಕು ಅನ್ನೋದೊಂದು. ಹಾಗಾಗಿ ತೊಂಡೆ ಚಪ್ರ ಉಟ್ಕೊಂಡಿದ್ದು. ತೊಂಡೆ ಚಪ್ರನೂ ಅಗೇನ್ ನೀವು ನೋಡಿದ್ರೆ ಕರಾವಳಿ ಮತ್ತು ಇದರದ ಒಂದು ಪಾತ್ರ ಕರಾವಳಿಯಿಂದ ಹೋಗಿದ್ದಾಗಿರ್ಬೋದು. ನಾನೇನು ಹೇಳಿದ್ನಲ್ಲ ನಾವು ಘಟ್ಟ ಹತ್ತೋದು ಇಳಿಯೋದು ಏನು ಪ್ರೋಸೆಸ್ ಇತ್ತು ಅಂತ, ಅದೆಲ್ಲದೂ ನಿಮಗೆ ತೊಂಡೆ ಚಪ್ರದಲ್ಲಿ ಕಾಣಿಸುತ್ತೆ ನಿಮಗೆ. ಹಾಗಾಗಿ ಅದು ಕೇವಲ ಬಯಲುಸೀಮೆದು ಅಲ್ಲ, ಈ ಕಡೆ ಕರಾವಳಿದು ಅಲ್ಲ, ಈ ಎರಡರದ್ದು ಬ್ಲೆಂಡ್ ಆಗಿರುವಂಥ ಒಂದು ಕಾದಂಬರಿ. ಎಸ್, ಯಾರೆಲ್ಲ ತೊಂಡೆ ಚಪ್ಪರ ಕಾದಂಬರಿ ಓದಿಲ್ಲ ಒಮ್ಮೆ ತಿರುಚಿ ನೋಡಿ, ಬಹಳ ಅದ್ಭುತವಾದಂತಹ ಸಾಲುಗಳಲ್ಲಿದೆ. ಪ್ರಮೋದಣ್ಣ, ಬಹಳ ಹೆಮ್ಮೆ ಅಂತ ಹೇಳಿದರೆ ಎಲ್ಲೋ ಒಂದು ಕಡೆ ನಿಮ್ಮ ಬಗ್ಗೆ ಕೂತ್ಕೊಂಡು ಜಯಂತ್ ಕಾಯ್ಕಿಣಿ ಸರ್ ಮಾತಾಡ್ತಾರೆ, ಎಲ್ಲೋ ಒಂದು ಕಡೆ ವಿಜಯ್ ಪ್ರಕಾಶ್ ಮಾತಾಡ್ತಾರೆ, ದೊಡ್ಡ ದೊಡ್ಡ ವೇದಿಕೆಗಳಲ್ಲಿ ನಿಮ್ಮ ಸಾಹಿತ್ಯದ ಬಗ್ಗೆ ಮಾತಾಡ್ತಾರೆ. ಇಂತಹ ಹಿರಿಯ ಕಲಾವಿದರ ಬಾಯಿಂದ ನಿಮ್ಮ ಹೆಸರುಗಳನ್ನು ಕೇಳುವುದು ಅಂದರೆ ಹೆಚ್ಚು ಕಡಿಮೆ ಈಗ ಅಲ್ಲಿ ನೀವು 500 ಹಾಡುಗಳನ್ನು ಬರೆದಿದ್ದೀರಿ. ಅಂತಹ ಅವಕಾಶಗಳು ಮತ್ತು ಹಲವು ಅನುಭವಿ ಸಾಹಿತಿಗಳ ಜೊತೆ ಬೆರೆಯುವಂಥ ಅವಕಾಶಗಳ ಬಗ್ಗೆ ಏನು ಹೇಳ್ತೀರಾ? ಸೊ ಈಗ ಜಯಂತ್ ಸರ್ ಎಲ್ಲ ಆಗಿರ್ಬೋದು, ಜಯಂತ್ ಸರ್, ವಿ ಪಿ ಸರ್ ಇವರೆಲ್ಲ, ನಮ್ಗೆ ವಿ ಪಿ ಸರ್ ಫಸ್ಟು ಜೈ ಹೋ ಹಾಡಿದಾಗ ನಮ್ಗೆ ನಿಜವಾಗ್ಲೂ ಅವ್ರ ಹೆಸರು ಗೊತ್ತಿರಲಿಲ್ಲ ಅವಾಗ. ಇದು ಯಾರೋ ಆಸ್ಕರ್ ಬಂದಿದೆ, ಯಾರೋ ಮೈಸೂರು ಹಾಡಿರೋದಂತೆ, ಮೈಸೂರು ಹಾಡಿರೋದಂತೆ ಅಂತ ಇದು ಮಾಡ್ಕೊಂಡಿದ್ದು ನಾನು. ಸೊ ಒಂದೇ ನನಗೆ ಗೊತ್ತಿಲ್ಲ, ಒಂದು ಫೈಂಡೆ ನಾವು ಅವ್ರ ಜೊತೆ ಕೆಲಸ ಮಾಡ್ತೀವಿ, ಅವರು ರೆಕಾರ್ಡಿಂಗಲ್ಲಿ ನಾವಿರ್ತೀವಿ, ಅವರಲ್ಲಿ ಹಾಡ್ತಿದ್ರೆ ಕೂತ್ಕೊಂಡು ನೋಡ್ತಿರ್ತೀವಿ ಅನ್ನೋದು ನಿಜವಾಗ್ಲೂ ಗೊತ್ತಿಲ್ಲ ನನಗೆ. ಆ್ಯಂಡ್ ಜಯಂತ್ ಸರ್ ಕೂಡ ಹಾಗೆ. ಮುಂಗಾರು ಮಳೆ ಹಾಡು ಬಂದಾಗ ನಮಗೆ ಆವಾಗ ಜಯಂತ್ ಸರ್ ಯಾರು ಅಂತ ಗೊತ್ತಿಲ್ಲ. ನಾವು ಮುಂಗಾರು ಮಳೆ ಹಾಡನ್ನು ಕೇಳಿ ಆ ಕ್ಯಾಸೆಟಲ್ಲಿ ಕೇಳಿ, ನಾವು ಟಿ ವಿಲೆಲ್ಲ ನೋಡಿ, ಆಮೇಲೆ ಇದು ಸಾಹಿತ್ಯ ಬರೆದಿರೋದು ಯಾರೋ ಜಯಂತ್ ಕಾಯ್ಕಿಣಿ ಅಂತೆ. ಅವಾಗಲೂ ಅವ್ರ ಮುಖ ಗೊತ್ತಿಲ್ಲ ನಮಗೆ. ಅದಾದಮೇಲೆ ಇದು ಕುಣಿದು ಬಾರೆ ಬರೆದಿರೋದು ಅವರೇ ಅಂತೆ, ಮಿಂಚಾಗಿ ನೀನು ಅವರೇ ಅಂತೆ. ಆಮೇಲೆ ಮಿಲನ ಮಳೆ ನಿಂತು ಹೋದ ಮೇಲೆ ಆ ಟೈಮಿಗೆ ಬರ್ಬೇಕಾದ್ರೆ ಎಲ್ಲೋ ಒಂದು ಕಡೆ ಅವ್ರ ಮುಖಗಳೆಲ್ಲ ಕಾಣೋಕ್ಕೆ ಶುರುವಾಯಿತು ನನಗೆ. ಸೊ ಈ ಥರ ನಡೀತಾ ಇತ್ತು. ಅದು ಇದೆಲ್ಲ ಆಗಿ ಎಷ್ಟೋ ವರ್ಷ ಆದಮೇಲೆ ಗೊತ್ತಾಗಿರೋದು ಜಯಂತ್ ಕಾಯ್ಕಿಣಿ ಅವರು ಬರೆದಿರೋ ಪುಸ್ತಕಗಳು ಎಷ್ಟು ಅಂತ. ಅವ್ರ ಪುಸ್ತಕಗಳು ಮೋಸ್ಟ್ಲಿ ನಾನು ಜಾಸ್ತಿ ಓದಿರೋ ಪುಸ್ತಕಗಳು ಅಂದರೆ ಜಯಂತ್ ಸರ್ ಮತ್ತು ಬಿ ಜಿ. ಸೊ ಜಯಂತ್ ಸರ್ ಪುಸ್ತಕ ಓದೋದು ಅಷ್ಟು ನನಗೆ ಅದ್ಭುತವಾದಂಥ ಅನುಭವ ಅದು. ಸೊ ಅವ್ರ ಬಾಯಲ್ಲಿ ನಮ್ಮ ಬಗ್ಗೆ ಏನೋ ಒಂದು ಶ್ಲಾಘನೆ ಕೇಳಿ ಬರುತ್ತೆ ಅಂದರೆ ಅದು ತುಂಬ ಒಂದು ಖುಷಿಯ ವಿಚಾರ. ಅದ್ರ ಜೊತೆಗೆ ತುಂಬ ದೊಡ್ಡ ಜವಾಬ್ದಾರಿ ಅದು. ಇಲ್ಲ ಅವ್ರು ಹೊಗಳ್ತಿದ್ದಾರೆ ಅಂದರೆ ನಾವೇನು ಮಾಡಿದ್ದೀವಿ ಅನ್ನೋದಕ್ಕಿಂತ ಇನ್ನೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಯೋಚನೆಗೆ ಇಡಿಸುವಂಥ ಒಂದು ಮಾತುಗಳನ್ನು ಆಡ್ತಾರೆ ಅವರು. ಸೊ ಹಾಗಾಗಿ ತುಂಬ ಖುಷಿ ಜೊತೆಗೆ ಒಂದು ಜವಾಬ್ದಾರಿ ಅದು. ಖಂಡಿತ. ಪ್ರಮೋದಣ್ಣ, ತುಂಬ ಇಷ್ಟಪಟ್ಟು ಕಷ್ಟಪಟ್ಟ ಹಾಡನ್ನು ಆ ಸಿನಿಮಾದಲ್ಲಿ ಬಳಸ್ಕೊಂಡಿಲ್ಲ ಅನ್ನುವ ಅಪವಾದ ಯಾವುದಾದ್ರೂ ಇದೆಯಾ? ಆಗುತ್ತೆ, ಸಾಮಾನ್ಯವಾಗಿ ಆಗುತ್ತೆ. ನನಗೆ ಸಡನ್ನಾಗಿ ಅಂದರೆ ತುಂಬ ನೆನಪಿಗೆ ಬರುವಂಥದ್ದು, ತುಂಬ ಒಳ್ಳೆಯ ಸಾಂಗ್ ನೆನಪಿಗೆ ಆ ಥರದ್ದು ಕಡಿಮೆ. ಸೊ ಒಂದು ಎವರೇಜ್ ಸಾಂಗು, ಓಕೆ ಇದು ಹಿಟ್ ಆದರೆ ಆಗ್ಬೋದು, ಇಲ್ಲ ಅಂದರೆ ಇಲ್ಲ. ಆ ಥರದ ಹಾಡುಗಳು ತುಂಬ ಸಿನಿಮಾಗಳು ನಿಂತೋದ ಆಗಿರ್ಬೋದು ಅಥವಾ ಹಾಡುಗಳು ಇದಾಗಿರೋದು. ಬಟ್ ನನಗೆ ಟು ಬಿ ಫ್ರ್ಯಾಂಕ್ ತುಂಬ ಕಡಿಮೆ ಆಗಿದೆ ಆ ರೀತಿಯ ಎಕ್ಸ್ಪೀರಿಯನ್ಸ್ಗಳು. ಒಂದು 5% ಅಂತ ಹೇಳ್ಬೋದು ಅಷ್ಟೇ. ಬಟ್ ತುಂಬ ಕಡೆ ತುಂಬ ರೈಟರ್ಸ್ ಜೊತೆ ಎಲ್ಲ ಮಾತಾಡಿದಾಗ ಅನಿಸುತ್ತೆ ಅವ್ರಿಗೆಲ್ಲ ತುಂಬ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಈ ಥರದ್ದು ಆಗಿರುತ್ತೆ ಅಂತ. ಸೊ ನನ್ನ ಒಂದು ಕೆರಿಯರಲ್ಲಿ ತುಂಬ ಕಡಿಮೆ, ಒಂದು 5% ಅನ್ಬೋದು ಅಷ್ಟೇ. ಇದು ಕಾಂಟ್ರವರ್ಸಿಗಲ್ಲ, ನಾವೇನಾದರೂ ಒಂದು ವ್ಯಾಲ್ಯೂ ಕೊಡ್ತಾ ಇದ್ದೀವಿ ಅಂತ ಹೇಳಿದರೆ ಆ ಕಡೆಯಿಂದನೂ ನಾವು ಎಕ್ಸ್ಪೆಕ್ಟ್ ಮಾಡೋದು ಸಹಜ. ಹೌದು. ಈ ಪೇಮೆಂಟ್ ವಿಚಾರಕ್ಕೆ ಬಂದರೆ ಅದರಲ್ಲಿ ಏನಾದರೂ ಇಶ್ಯೂಸ್ಗಳೇನೋ ಇರುತ್ತೆ ಪ್ರಮೋದಣ್ಣ? ಪೇಮೆಂಟ್ ಬಹುತೇಕರು ಒಂದು 80% ಪೇಮೆಂಟ್ ಕರೆಕ್ಟ್ ಟೈಮ್ಗೆ ಅಥವಾ ಹಾಡಾದ ಕೂಡಲೇ ಬರುತ್ತೆ ನಮಗೆ. ಇನ್ನೊಂದು 10% ಡಿಲೇ ಆಗುತ್ತೆ. ಅದು ಅಂದರೆ ಆ ಡಿಲೇಗೂ ಕಾರಣಗಳಿರುತ್ತೆ. ಇದರಲ್ಲಿ ಪ್ರೊಡ್ಯೂಸರ್ಗೆ ಏನೋ ಪ್ರಾಬ್ಲಮ್ ಇರುತ್ತೆ, ಸಿನಿಮಾ ನಿಂತೋಗಿರುತ್ತೆ, ಅವ್ರದ್ದೇನೋ ಫೈನಾನ್ಷಿಯಲ್ ಏನೋ ಪ್ರಾಬ್ಲಮ್ ಇರುತ್ತೆ. ಆ ಥರದ್ದೆಲ್ಲ ಪ್ರಾಬ್ಲಮ್ಗಳಿಂದಾಗಿ, ಜೆನ್ಯೂನ್ ಪ್ರಾಬ್ಲಮ್ಗಳಿಂದಾಗಿ ಒಂದು 10% ಇರುತ್ತೆ. ಅವ್ರು ಹೇಳ್ಕೋತಾರೆ ಅದನ್ನು, ಇಲ್ಲ ಸರ್ ಆಗುತ್ತೆ ಸರ್, ಒಂದು ಸ್ವಲ್ಪ ಡಿಲೇ ಆಗುತ್ತೆ ಅಂತ. ಇನ್ನು 10% ಎಲ್ಲೋ ಒಂದು ಕಡೆ, ಅದರಲ್ಲಿ ಒಂದು 5% ಸಿನಿಮಾ ನಿಂತು ಹೋಗಿರೋದಾಗಿರ್ಬೋದು, ಆ ಥರದ್ದಾಗುತ್ತೆ. ಇನ್ನು 5% ಎಲ್ಲೋ ಒಂದು ಕಡೆ, ಕೆಲವೊಂದು ಕಡೆ ಮೋಸ ಆಗುತ್ತೆ ನಮಗೆ. ಅದು ನಾನು ಹೇಳ್ದಂಗೆ ನನಗೆ ಲಕ್ಕಿಲಿ ತುಂಬ ಕಡಿಮೆ ಆ ರೀತಿಯ ವಿಚಾರಗಳಾಗಿರೋದು, ನನಗೆ ತುಂಬ ಕಡಿಮೆ. ಬಟ್ ಸಿನಿಮಾ ರಂಗದಲ್ಲಿ ನಮಗೆ ರೈಟರ್ಸ್ಗೆ, ಎಸ್ಪೆಷಲಿ ಡೈಲಾಗ್ ರೈಟರ್ಸ್ ಆಗಿರ್ಬೋದು, ಇದೆಲ್ಲ ಅವ್ರಿಗೆ ತುಂಬ ಇದಾಗುತ್ತೆ. ನನಗೆ ಸಿನಿಮಾ ಸಾಹಿತ್ಯ ಈ ಥರ ಜನಕಾರ ಆಗಿರೋದ್ರಿಂದ ನನಗೆ 5% ಅದು ಆಗಿರೋದು 5% ಮಾತ್ರ. ಬಟ್ ಆ್ಯಸ್ ಅ ಡೈಲಾಗ್ ರೈಟರ್, ಪ್ರಮೋದ್ ಮರವಂತೆ ಆ್ಯಸ್ ಅ ಡೈಲಾಗ್ ರೈಟರ್ ಅಂತ ನೋಡಿದ್ರೆ ನನಗೆ ತುಂಬ ಆಗಿದೆ ಪೇಮೆಂಟ್ ವಿಚಾರದಲ್ಲಿ. ನನಗೆ ಎಷ್ಟೋ ಸಿನಿಮಾಗಳು ಬರೆದಿರೋದು ಪೇಮೆಂಟ್ ಬಂದೇ ಇಲ್ಲ. ಕೆಲವೊಂದು ಸಿನಿಮಾಗಳು ಶೂಟೇ ಆಗಿಲ್ಲ. ನಾನು 3-4 ತಿಂಗಳು ಬರೆದು ನನ್ನ ಎಫರ್ಟ್ ವೇಸ್ಟ್ ಆಗಿದೆ. ಹಾಗಾಗಿ ಆ ರೀತಿಯ ಎಕ್ಸ್ಪೀರಿಯೆನ್ಸ್ಗಳು ಆಗಿದೆ ನನಗೆ, ಇಲ್ಲ ಅಂತಲ್ಲ. ಅದೊಂದು ಸ್ವಲ್ಪ ಬೆಟರ್ ಆಗ್ಬೋದು ಇನ್ನೂ ಕೂಡ ರೈಟರ್ಸ್ ದೃಷ್ಟಿಯಲ್ಲಿ ನೋಡಿದ್ರೆ. ಎಸ್. ಪ್ರಮೋದ್ ಮರವಂತೆ ಅವರು ಒಂದು ಹಾಡಿಗೆ ಎಷ್ಟು ಚಾರ್ಜ್ ಮಾಡ್ತಾರೆ? ಫೋನನ್ನು 100% ಚಾರ್ಜ್ ಮಾಡ್ತೀನಿ, ನನ್ನನ್ನು 100% ಚಾರ್ಜ್ ಮಾಡ್ಕೋತೀನಿ. ಸರ್ ಡಿಪೆಂಡಿಂಗ್ ಆನ್ ದ ಬಜೆಟ್ ಅಷ್ಟೇ, ಅದೇನಿಲ್ಲ. ಈಗ ಹೆಂಗಂದ್ರೆ ನಾವು ದೊಡ್ಡ ಸಿನಿಮಾಗಳಿಗೆ, ಒಬ್ಬ ಸ್ಟಾರ್ ಸಿನಿಮಾಗೆ ಏನು ಚಾರ್ಜ್ ಮಾಡ್ತೀವಿ ಅದನ್ನು ಒಬ್ಬ ನ್ಯೂ ಕಮ್ಮರ್ಗೂ ಚಾರ್ಜ್ ಮಾಡೋಕ್ಕಾಗಲ್ಲ. ಬಿಕಾಸ್ ನಾವು ನೋಡಬೇಕಾದ್ರೆ ಅವ್ರು ನಮ್ಗೆ ಕೊಡ್ತಿದ್ದಾರೆ ಅಂದರೆ ನಾವು ಅವ್ರಿಗೆ ಏನು ರಿಟರ್ನ್ ಕೊಡ್ತೀವಿ ಅನ್ನೋದು. ಈಗ ದೊಡ್ಡ ಸಿನಿಮಾದೊಂದು ಆಡಿಯೋ ರೈಟ್ಸ್ ಅಂದರೆ ಕ್ರೋರ್ಸಲ್ಲಿರುತ್ತೆ, ಈಗ ಹೊಸಬ್ರದ್ದು ಲ್ಯಾಕ್ಸಲ್ಲಿ ಇರುತ್ತೆ. ಹಾಗಾಗಿ ಅದನ್ನೆಲ್ಲ ನೋಡಿಕೊಂಡು ಅದ್ರ ಬೇಸಿಸ್ ಮೇಲೆ ಚಾರ್ಜ್ ಮಾಡಬೇಕಾಗುತ್ತೆ ನಾವು. ಎಸ್.
ಪ್ರಮೋದಣ್ಣ, ಮುಂದಿನ ಪ್ರಾಜೆಕ್ಟ್ಗಳ ಬಗ್ಗೆ ಹೇಳೋದಾದರೆ? ಸೊ ಮುಂದೆ ಈಗ ರಿಲೀಸ್ಗೆ ಅಂತ ಇರೋದಂದ್ರೆ ನಮ್ಮದು ಕರಾವಳಿ ಅಂತ ಒಂದು ಸಿನಿಮಾ ರಿಲೀಸ್ಗೆ ಇದಿದೆ. ಕರಾವಳಿ ಬೇಸಿಸ್ ಮೇಲೆ ಇರುವಂಥ ಸಿನಿಮಾ. ಅದರಲ್ಲಿ ಆಲ್ರೆಡಿ ಒಂದು ಮುದ್ದುಗುಮ್ಮ ಅಂತ ಒಂದು ಲವ್ ಸಾಂಗ್ ರಿಲೀಸ್ ಆಗಿದೆ. ಅದು ಬಿಟ್ಟರೆ ನನಗೆ ತುಂಬ, ನಾವು ಕರಾವಳಿಯ ಬಗ್ಗೆ ಮಾತಾಡ್ತಿರೋದ್ರಿಂದ ಕರಾವಳಿಯ ಮಣ್ಣಿನ ಬಗ್ಗೆ ಬರೆದಂಥ ಒಂದು ಹಾಡು ನನಗೆ ತುಂಬ ಆಪ್ತ ಅದು. ಸೊ ಮೇ ಬಿ ಅದು ರಿಲೀಸ್ ಆದಾಗ ಎಲ್ರಿಗೂ ಆಪ್ತ ಆಗುತ್ತೆ ಅಂತ ನಾನು ಅನ್ಕೋತೀನಿ. ಯಾಕಂದರೆ ಕರಾವಳಿಯ ಮಣ್ಣಿನ ಬಗ್ಗೆ, ಅಲ್ಲಿನ ಮಣ್ಣಿನ ಬಗ್ಗೆ ಅಥವಾ ಅಲ್ಲಿನ ಸಂಸ್ಕೃತಿಗಳ ಬಗ್ಗೆ ಬರೆದಿರುವಂಥ ಹಾಡೋದು. ಅದು ಬಿಟ್ಟರೆ ಗ್ರಾಮಾಯಣ ಅಂತ ವಿನಯ್ ರಾಜ್ಕುಮಾರ್ ಅವ್ರ ಸಿನಿಮಾ, ಅದು ರಿಲೀಸ್ ರೆಡಿ ಇದೆ. ಆಮೇಲೆ ದೇವಿ ಮಹಾತ್ಮೆ ಅಂತ ನಾಗರಾಜ್ ಸೋಮೇರಿಯವರ ಒಂದು ಸಿನಿಮಾ, ರಂಗಾಯಣರ ಭೂಮಿಕೆಯಲ್ಲಿರೋದು. ಇನ್ನು ಧ್ರುವ ಸರ್ಜಾ ಅವರ ಒಂದು ಕ್ರಿಮಿನಲ್ ಅಂತ ಒಂದು ಸಿನಿಮಾ, ಅದು ವರ್ಕ್ ಮಾಡಿದೆ ನಾನು. ಒಂದಿಷ್ಟು ಹೀಗೆ ನಿರೂಪ್ ಭಂಡಾರಿ ಅವರ ಒಂದು ಸಿನಿಮಾ ನಡೀತಾ ಇದೆ, ಅಜಯ್ ರಾವ್ ಅವ್ರದ್ದು ಒಂದು ಸಿನಿಮಾ ನಡೀತಾ ಇದೆ. ಸೊ ಒಂದಿಷ್ಟು ಹೊಸ ಪ್ರತಿಭೆಗಳದ್ದು ಒಂದಿಷ್ಟು ಸಿನಿಮಾಗಳು ನಡೀತಾ ಇದೆ ಜರ್ನಿ. ಇತ್ತೀಚೆಗೆ ಈ ತಾಯಂದಿರ ದಿನಾಚರಣೆಗೆ ಒಂದು ಹಾಡು ಬರ್ತಿದ್ರಿ, ಅದನ್ನು ರಘು ದೀಕ್ಷಿತ್ ಅವರು ಹಾಡಿದರು. ಆ ಸಾಹಿತ್ಯ ನೋಡಿದರೆ ಎಲ್ಲೋ ಒಂದು ಕಡೆ ಹೃದಯಕ್ಕೆ ಬಹಳ ಹತ್ತಿರವಾಗುತ್ತೆ. ಹೇಗೆ ತಾಯಿ ನೋಡಿಯೇ ಬರೆದ್ರ? ಸೊ ಈ ಒಂದು ತಮಾಷೆ ವಿಷಯ ಇತ್ತು. ನಾನು ಆವಾಗ ಫೇಸ್ಬುಕ್ಕಲ್ಲಿ ಹಂಚ್ಕೊಂಡಿದ್ದೆ ಒಂದಿನ. ಅದು ರಿಯಲಾಗಿ ಆಗಿದ್ದು ಕೂಡ. ಲಾಕ್ಡೌನ್ ಟೈಮಲ್ಲಿ ನನಗೆ ಒಂದು ಹಾಡು ಬಂದಿತ್ತು. ನಾನು ಬರಿತಾ ಕೂತಾಗ ನಮ್ಮಮ್ಮ ಬಂದು ಬೈದು ಹೋದರು. ಏನೋ ವಿಚಾರಕ್ಕೆ, ನಂಗೆ ನೆನಪಿಲ್ಲ ಏನೋ ವಿಚಾರಕ್ಕೆ, ಸರಿಯಾಗಿ ಬೈದು ಹೋದರು. ಆ್ಯಕ್ಚುಲಿ ನಾನು ಬರಿತಾ ಇದ್ದಿದ್ದೆ ತಾಯಿ ಬಗ್ಗೆ ಹಾಡು. ನಾನು ಅದನ್ನು ತಮಾಷೆಯಾಗಿ ಇದು ಮಾಡ್ಕೊಂಡಿದ್ದೆ, ತಾಯಿನ ಹೋಗಲಿ ಇಲ್ಲಿ ದೇವರು ಅಂತ ಬರಿತಿರ್ಬೇಕಾದ್ರೆ ನಮ್ಮಮ್ಮ ಬಂದು ಬೈದು ಹೋದರು ಅಂತ. ಸೊ ಇದು ಒಂದು ಕಡೆ. ಆದರೆ ಸೊ ಅಮ್ಮನ ಬಗ್ಗೆ ಆಗಿರ್ಬೋದು, ಅಪ್ಪನ ಬಗ್ಗೆ ಬರಿಬೇಕು ಅಂತ ಯಾವುದೇ ಸಿನಿಮಾಗೆ ಬಂದರೂ ಕೂಡ ನಾವಲ್ಲಿ ಬರೆಯೋಕ್ಕೆ ಸಾಧ್ಯ ಆಗೋದೇ ನಮ್ಮ ತಂದೆ ತಾಯಿಯ ಮೇಲೆ ಇರುವಂಥ ಭಾವನೆಗಳನ್ನು. ಸೊ ಅದರಲ್ಲೂ ಅಷ್ಟೇ, ಈಗ ನಮ್ಮ ಬರೆದಿರೋ ಪ್ರತಿಯೊಂದು ಸಾಲ ಆಗಿರ್ಬೋದು, ಒಂದೊಂದು ಉಸಿರಿನೂ ನಿನ್ನದೇ ಅಮ್ಮ. ಸೊ ನಮ್ಮ ಪ್ರತಿಯೊಂದು ಉಸಿರು ಅವಳೇ ಕೊಟ್ಟಿರೋದಲ್ವ ನಮಗೆ, ಇನ್ನು ಯಾರು ಕೊಡೋಕ್ಕೆ ಸಾಧ್ಯ? ಮತ್ತು ನಾನಿಂದು ಮರವಾದರೂ ನೀ ನನ್ನ ನೆರಳಮ್ಮ. ನೀವು ಎಷ್ಟೇ ದೊಡ್ಡವರಾಗಿ ಬೆಳೀರಿ, ವೃತ್ತಿಯಲ್ಲಿ ಫಿನಾನ್ಷಿಯಲಿ ಎಷ್ಟೇ ಬೆಳೆದ್ರೂ ಕೂಡ ನಿಮಗೆ ಅಮ್ಮ ಅಂದ ಕೂಡಲೇ ನೀವು ತಲೆ ಬಾಗ್ತೀರ, ಅಮ್ಮನ ಮಡಿಲಲ್ಲಿ ಹೋಗಿ ಕೂತ್ಕೋತೀರಾ, ಅಮ್ಮನ ಮಡಿಲಲ್ಲಿ ಹೋಗಿ ಮಲಗ್ತೀರಾ. ಸೊ ನಾನು ಎಷ್ಟೇ ಬೆಳೆದ್ರೂ ಕೂಡ ನಾನು ನಿನ್ನ ನೆರಳಲ್ಲೇ ನಾನು ಇರೋದು ಅನ್ನೋದಾಗಿರ್ಬೋದು. ಆಮೇಲೆ ನನಗೆ ತುಂಬ ಇಷ್ಟ ಆಗಿದ್ದ ಸಾಲ ಅದರಲ್ಲಿ ಅಂದರೆ, ಈ ಲೈನ್ ಆ್ಯಕ್ಚುಲಿ ನಾನು ಯಾವಾಗಲೂ ಇಟ್ಕೊಂಡಿದ್ದೆ ಅದನ್ನು, ನಾನು ಯಾವುದಾದ್ರು ಹಾಡಲ್ಲಿ ಬಳಸೋಣ ಅಂತ. ಬಟ್ ಈ ಹಾಡಲ್ಲಿ ಕರೆಕ್ಟಾಗಿ ಕೂರ್ತು ಅದು. ಸೊ 100 ದೇವರಿಗೆ ಕೈ ಮುಗಿಸಿ, ಅಮ್ಮ ಕರ್ಕೊಂಡು ಹೋಗ್ಬಿಟ್ಟು ಕೈ ಮುಗಿ ಸ್ವಾಮಿ ಮಾಡು ಅಂತ ಹೇಳಿ, ನೀನೇನೇ ದೇವರನ್ನೋ ಸತ್ಯನ ಮುಚ್ಚಿಟ್ಟೆ ಯಾಕೆ ಅಮ್ಮ ಅಂತ. ಸೊ ಅದು ನಮ್ಗೆ ಗೊತ್ತಾಗೋದಕ್ಕೆ ಎಷ್ಟೋ ವರ್ಷಗಳಾಯಿತು, ತಾಯಿ ನಮ್ಮ ದೇವರು ಅಂತ ಗೊತ್ತಾಗೋದಕ್ಕೆ. ಸೊ ಈ ರೀತಿಯ, ಅದೇ ನಾನು ಹೇಳಿದ್ನಲ್ಲ, ಪರ್ಸನಲ್ ಎಕ್ಸ್ಪೀರಿಯನ್ಸ್ ಮಾತ್ರ ಈ ಥರ ಹಾಡುಗಳಲ್ಲಿ ಬರೋದಕ್ಕೆ ಸಾಧ್ಯ. ಈಗ ಕನ್ನಡದ ಯಾವುದೇ ಸಿನಿಮಾ ಬಂದರೂ ಕೂಡ ಅಲ್ಲೊಂದು ಪ್ರಮೋದ್ ಮರವಂತೆ ಅವರ ಸಾಹಿತ್ಯ ಇರಬೇಕು ಅನ್ನುವ ಮಟ್ಟಕ್ಕೆ ನೀವು ಬೆಳೆದಿದ್ದೀರಿ. ಈ ಬೆಳವಣಿಗೆ ನೋಡಿ ನಿಮ್ಮ ಕುಟುಂಬ ಎಷ್ಟು ಖುಷಿ ಪಡ್ತಾ ಇದೆ? ಇಲ್ಲ, ತುಂಬ ಖುಷಿ ಪಡ್ತಾರೆ. ಅಂದರೆ ಅಪ್ಪ ಅಮ್ಮಂಗೆಲ್ಲ ಫಸ್ಟ್ ನಾನು ಇನಿಷಿಯಲಿ ಜಾಬ್ ಬಿಟ್ಟಾಗ ನನ್ನ ಖುಷಿಗೆ ಹೇಳಿದ್ರು ಅವರು, ಓಕೆ ನೀನು ಏನು ಅನ್ಸುತ್ತಾ ಮಾಡೋ ಖುಷಿ. ಬಟ್ ಅವರಲ್ಲಿ ಏನೋ ಒಂದು ಅಳಕು ಇದ್ದೇ ಇತ್ತು. ಅದು ಇಂಜಿನಿಯರಿಂಗ್ ಮಾಡಿದ್ದಾನೆ, ಇಷ್ಟು ವರ್ಷ ಎಲ್ಲ ಓದಿದ್ದಾನೆ, ಇಷ್ಟು ಮಾರ್ಕ್ಸ್ ಬಂದಿದೆ, ಯಾಕೆ ಅದ್ರ ಜೊತೆಗೆ ಮಾಡ್ಬೋದಲ್ವಾ ಅನ್ನೋ ಥರನೂ ಕೇಳಿದ್ರು ನನಗೆ. ಬಟ್ ನನಗೆ ಕ್ಲಾರಿಟಿ ಇತ್ತು, ಇಲ್ಲ ಅದ್ರ ಜೊತೆಗೆ ಮಾಡೋಕ್ಕೆ ಸ್ವಲ್ಪ ಕಷ್ಟ, ಅಥವಾ ನಾನು ಒಂದು 2-3 ವರ್ಷ ಟ್ರೈ ಮಾಡ್ತೀನಿ, ಆಗಿಲ್ಲ, ನಾನು ಹಣೆಯಲ್ಲಿ ಬರ್ದಿಲ್ಲ ಅಂದರೆ ಗೊತ್ತಿಲ್ಲ, ನಾನು ಮತ್ತೆ ಕೆಲ್ಸಕ್ಕೆ ಹೋಗ್ತೀನಿ ಅನ್ನೋ ಥರನೇ ಇತ್ತು. ಸೊ ಆವಾಗ ಅವ್ರಿಗೆ ಯಾವಾಗ ಒಂದು ಹಾಡು ರಿಲೀಸ್ ಆಯಿತು, ಅದಾದಮೇಲೆ ನನ್ನ ಬಗ್ಗೆ ಮಾತಾಡೋಕ್ಕೆ ಶುರು ಮಾಡಿದ್ರು ಅಲ್ಲಿ ನಮ್ಮ ರಿಲೇಟಿವ್ಸ್ ಎಲ್ಲ. ಸೊ ಅಲ್ಲಿಂದ ಅವರು ದೇ ಆರ್ ಹ್ಯಾಪಿ. ಅಂದರೆ ಇವತ್ತಿನವರೆಗೂ ನನಗೇನೂ ಕೇಳಿಲ್ಲ, ಕೆಲಸ ಇದೆಯಾ, ಈಗಲೂ ನಮ್ಮಮ್ಮ ಫೋನ್ ಮಾಡಿದ್ರೆ, ನಮ್ಮಪ್ಪ ಫೋನ್ ಮಾಡಿದ್ರೆ ಕೆಲಸ ಇದೆಯಾ, ಕೆಲಸ ಹೇಗೆ ನಡೀತಿದೆ, ಇಷ್ಟೇ ಕೇಳ್ತಾರೆ ಬಿಟ್ಟರೆ. ಸೊ ದೇ ಆರ್ ಹ್ಯಾಪಿ, ಅಂದರೆ ಖುಷಿಯಾಗಿದ್ದಾರೆ. ಒಂದು ಕ್ಯೂರಿಯಸ್ ಪ್ರಶ್ನೆ ಪ್ರಮೋದಣ್ಣ, ಈಗ ಬರೆದು ಬಿಡುಗಡೆ ಆಗಿರುವ ಹಾಡುಗಳಲ್ಲಿ ಈ ಚರಣ ಸ್ವಲ್ಪ ಚೇಂಜ್ ಇರಬೇಕಿತ್ತು, ಈ ಪಲ್ಲವಿ ಸ್ವಲ್ಪ ಬದಲಾವಣೆ ಆಗಬೇಕು ಅಂತ ಏನೋ ಗಿಲ್ಟ್ ಫೀಲ್ ಆಗಿದೆಯಾ? ನನಗೆ ಸ್ವಲ್ಪ ಕಡಿಮೆ ಆ ಥರ ಆಗಿರೋದು. ನನಗೆ 1-2 ಹಾಡುಗಳಲ್ಲಿ ಅನಿಸಿದೆ ಆ ಥರ. ಅಂದರೆ ನಾನು ಪರಿಚಯವಾದ ಹಾಡು ಬರೆದಿದ್ದಲ್ಲ, ಬಗೀರದು ಪರಿಚಯ, ಪಲ್ಲವಿ ಎಲ್ಲ ನನಗೆ ತುಂಬ ಇಷ್ಟ. ಚರಣ ನನಗೆ ಈಗಲೂ ಒಂದೊಂಥರ ಅನಿಸುತ್ತೆ, ನಾನು ಇನ್ನೊಂಚೂರು ಚೆನ್ನಾಗಿ ಬರಿಬೋದಿತ್ತು ಅಂತ ಅನಿಸುತ್ತೆ ನನಗೆ. ಯಾವಾಗಲೂ ಅದನ್ನು ಇನ್ನೊಂಚೂರು ಚೆನ್ನಾಗಿ ಬರಿಬೋದಿತ್ತು ನಾನು ಅಂತ ಅನಿಸುತ್ತೆ. ಕೆಲವೊಂದು ಹಾಡುಗಳಲ್ಲಿ ಆ ಥರ ಅನಿಸುತ್ತೆ. ಅದರ್ವೈಸ್ ನನಗೆ ನನ್ನ ಕಂಪ್ಲೀಟ್ ಸ್ಯಾಟಿಸ್ಫ್ಯಾಕ್ಷನ್ ಆಗೋವರೆಗೂ ನಾನು ಕಳಿಸೋದೇ ಇಲ್ಲ. ಈವನ್ ಈಗ ನಾನೇನೋ ಸುಮಾರಾಗಿರೋ ಸಾಲುಗಳನ್ನೆಲ್ಲ ಕಳಿಸೋದೇ ಇಲ್ಲ, ಓಕೆ ಆದರೆ ಆಗಲಿ ಅನ್ನೋ ಥರದ್ದು ಕಳಿಸೋದು ತುಂಬ ಕಡಿಮೆ. ಹಾಗಾಗಿ ನನಗೆ ಸ್ಯಾಟಿಸ್ಫೈ ಆಗಬೇಕು, ಎಂಡ್ ಆಫ್ ದಿ ಡೇ ಕೇಳಿದಾಗ ನನಗೆ ಚೆನ್ನಾಗಿ ಬರೆದಿದ್ದೀನಿ ಅಂತ ಅನಿಸ್ಬೇಕು ಅಂತ. ನೀವು ಅತಿ ಹೆಚ್ಚು ಸಮಯ ತೆಗೆದುಕೊಂಡು ಬರೆದಿರುವ ಹಾಡು ಯಾವುದು? ಕಾಂತಾರ ಚಾಪ್ಟರ್ 1 ಮದನ ಮನಮೋಹಿನಿ. ಎಂಥ ಅದ್ಭುತವಾದಂಥ ಹಾಡು, ಹಲವು ಜನರ ಸಿಂಗಾರ ಸಿರಿ ಇತ್ತು, ಅದನ್ನು ಇದು ಬೀಟ್ ಮಾಡ್ತು. ಆ್ಯಂಡ್ ಆ ಸಿನಿಮಾದ ಮೈಲೇಜ್ ಕೂಡ ಆ ಹಂತಕ್ಕಿರೋದ್ರಿಂದ ಎಲ್ಲೋ ಒಂದು ಕಡೆ ನಿಮಗೂ ಬಹಳ ದೊಡ್ಡ ವೈಟೇಜ್ ಅಂತ ಅನಿಸುತ್ತೆ. ಈಗ ಪ್ರಮೋದ್ ಮರವಂತೆಯವರ ಹಾಡುಗಳನ್ನು ನಾವು ಪರದೆ ಮೇಲೆ ನೋಡಿದ್ವಿ,
ಈಗ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂತ ಬಂದರೆ ಅವರ ಅಭಿಮಾನವನ್ನು ಆವಾಗಲೇ ನಿಮ್ಮ ಜೊತೆ ಹಂಚಿಕೊಂಡ್ರು. 1-2 ನಿಮಿಷ ತಗೊಂಡು RCBಯ ಕುರಿತಾಗಿ 4 ಸಾಲುಗಳು ನಮಗೋಸ್ಕರ ಬರೀಬೇಕು. ಪೆನ್ನು ಮತ್ತು ಪುಸ್ತಕ ನಿಮಗಾಗಿ ಕಾಯ್ತಾ ಇದೆ. ಸೊ ದೋಚಿದ್ದನ್ನು ಚೋಚಿದ್ದನ್ನು ನೀವಿಲ್ಲಿ ಗೀಚಬೇಕು. ಎಸ್ ಪ್ರಮೋದ್ ಸರ್, ಪೇಮೆಂಟ್ ಇಲ್ಲ ಪ್ರಮೋದ್ ಸರ್, ಇದಕ್ಕೆ ಅಭಿಮಾನದ ಬರವಣಿಗೆ. ಸೊ RCB ಎಂದರೆ ಕೆಂಪು ಬಣ್ಣದ ರಕ್ತದ ಜೊತೆ, RCB ಎಂದರೆ ಕೆಂಪು ಬಣ್ಣದ ರಕ್ತದ ಜೊತೆ ಬೆರೆತು ಹೋದ ಕೆಂಪು ಬಾವುಟ. RCB ಎಂದರೆ ಕೆಂಪು ಬಣ್ಣದ ರಕ್ತದ ಜೊತೆ ಬೆರೆತು ಹೋದ ಕೆಂಪು ಬಾವುಟ. ಆಟ ಕೇವಲ ಆಟವಷ್ಟೇ ಅಲ್ಲ, ಜೀವನ ಪಾಠವೆಂದು ಹೇಳಿದ ಅದ್ಭುತ. ಆಟ ಕೇವಲ ಆಟವಷ್ಟೇ ಅಲ್ಲ, ಜೀವನ ಪಾಠವೆಂದು ಹೇಳಿದ ಅದ್ಭುತ. ಒಡೆದು ಹೋದ ಕುಟುಂಬಗಳು ಒಂದಾದವು RCB ಎಂದು ಕೂಗುತ್ತಾ. ಒಡೆದು ಹೋದ ಕುಟುಂಬಗಳು ಒಂದಾದವು RCB ಎಂದು ಕೂಗುತ್ತಾ. ಗೆದ್ದರು ಸೋತರು RCB ಮೇಲಿನ ಅಭಿಮಾನ ಶಾಶ್ವತ. ಗೆದ್ದರು ಸೋತರು RCB ಮೇಲಿನ ಅಭಿಮಾನ ಶಾಶ್ವತ. ಸೂಪರ್ ಸರ್. ಸೊ ಪ್ರಮೋದ್ ಸರ್ ತಗೊಂಡಿದ್ದು 2 ನಿಮಿಷಗಳ ಕಾಲಾವಕಾಶ. ಸೊ ಅದು ಅವರ ಸಾಹಿತ್ಯಕ್ಕಿರುವಂಥ ಶಕ್ತಿ ಅಂತ ನಾನು ಭಾವಿಸ್ತೀನಿ. ನಾನು ಆವಾಗಲೇ ಮಾತಾಡ್ತಾ ಹೇಳಿದೆ, ಕುಂದಾಪುರ ಕೇವಲ ಅಲೆಗಳನ್ನು ಹುಟ್ಟು ಹಾಕಿದ ಊರಲ್ಲ, ಸಾಹಿತ್ಯ ರಚನಾಕಾರರನ್ನು ಪರಿಚಯಿಸಿದಂಥ ಪುಣ್ಯ ನೆಲ. ಇತ್ತೀಚಿನ ದಿನಗಳಲ್ಲಿ ಇನ್ನೂ ಕನ್ನಡ ಚಿತ್ರರಂಗದ ಸಾಕಷ್ಟು ಸಿನಿಮಾಗಳಿಗೆ ಭಾವಪೂರ್ಣ ಹಾಡುಗಳನ್ನು ನೀಡಿದ ಪ್ರಮೋದ್ ಮರವಂತೆ ಕೂಡ ನಮ್ಮೂರು ಅನ್ನುವ ಹೆಮ್ಮೆ ನಮಗಿದೆ, ಹಿರಿಮೆ ನಮಗಿದೆ. ಆ್ಯಂಡ್ ಊರು, ಭಾಷೆ, ನೆಲ, ಜಲ, ಕುಂದಮಣ್ಣು, ಕುಂದಾಪುರದ ಬಗ್ಗೆ ಏನಾದರೂ ಪ್ರಮೋದ್ ಸರ್ ಹತ್ರ ಬರ್ಸಿಲ್ಲ ಅಂದರೆ ಈ ಇಂಟರ್ವ್ಯೂ ಪರಿಪೂರ್ಣ ಆಗಲ್ಲ ಅಂತ ನಂಗೆ ಅನಿಸುತ್ತೆ. 4 ಸಾಲುಗಳು ಅಬ್ಬಿ ಭಾಷೆ ಬಗ್ಗೆ, ಎದೆಯೊಳಗೆ ಹೂತಿಟ್ಟ ಆ ಭಾಷೆಯ ಬಗ್ಗೆ. ಇದು ಕೂಡ ಪೇಮೆಂಟ್ ಇಲ್ಲ. ಸೊ ಕುಂದಾಪುರ ಕನ್ನಡ, ಕುಂದಗನ್ನಡ. ಅಬ್ಬಿಕೊಟ್ಟ ಕೈತುತ್ತಲಿದ್ದೀತು ನಮ್ಮ ಭಾಷೆ, ಅಬ್ಬಿಕೊಟ್ಟ ಕೈತುತ್ತಲಿದ್ದೀತು ನಮ್ಮ ಭಾಷೆ. ಅಪ್ಪ ತಂದ ಅಕ್ರೂಟಲ್ಲಿದ್ದೀತು ನಮ್ಮ ಭಾಷೆ. ಫ್ರೆಂಡ್ಸ್ ಒಟ್ಟಿಗೆ ಆಡದ ಬ್ಯಾಟು ಬಾಲ್ ಆಗಿದ್ದೀತು ನಮ್ಮ ಭಾಷೆ. ಮಾಸ್ಟ್ರು ಕೊಟ್ಟ ಬೆತ್ತದ ಬಡಗಿಯಾಗಿದ್ದೀತು ನಮ್ಮ ಭಾಷೆ. ಇಲ್ಲ ಎಲ್ಲೆಲ್ಲೂ ಇದ್ದಿತ್ತು ನಮ್ಮ ಭಾಷೆ. ಹಾಗಾಗಿ ನಾನು ಎಲ್ಲಿ ಹೊರು ನನ್ನೊಳಗೆ ಇದ್ದೇ ಇರುತ್ತೆ ನಮ್ಮ ಭಾಷೆ. ವಾವ್, ಇದವ್ರ ಎದೆ ಒಳಗಿನ ಭಾಷೆ ಅಂತ ನಮ್ಗೆ ಇದರಲ್ಲೇ ಗೊತ್ತಾಯಿತು. ಕೊಟ್ಟು 2 ನಿಮಿಷದಲ್ಲಿ ಇಂಥ ಅದ್ಭುತವಾದಂಥ ಸಾಹಿತ್ಯ ಸೃಷ್ಟಿ ಮಾಡೋದು, ಅದು ಆ ಭಾಷೆ ಮೇಲಿನ ಅಭಿಮಾನ, ಆ ಭಾಷೆ ಮೇಲಿನ ಪ್ರೀತಿ ಅಂತ ಭಾವಿಸ್ತೆ. ನಮ್ಮ ಕಾರ್ಯಕ್ರಮದ ಕೊನೆಯ ಸೆಗ್ಮೆಂಟ್ ಮೊದಲನ್ನ ತಟ್ ಅಂತ ಹೇಳಿ ಅನ್ನೋದು. ನಾನು ಒಂದು ಪದ ಹೇಳ್ತೀನಿ, ಆ ಪದಕ್ಕೆ ನಿಮ್ಮ ಯೋಚನೆ ಏನು ಬರುತ್ತೆ, ಆ ಪದಕ್ಕೆ ಏನಾದರೂ ಸೇರಿಸಿದ್ರೆ ಒಂದು ವೈಟೇಜ್ ಬರುತ್ತೆ ಅನ್ನೋದಾದರೆ ಆ ಪದಕ್ಕೆ ಇನ್ನೊಂದು ಪದ ಸೇರಿಸೋದು, ತಟ್ ಅಂತ ಹೇಳಿ. ಅದರ ಮೊದಲ ಪದ ಕರಾವಳಿ, ಹೆಮ್ಮೆ, ಕಂಬಳ, ಪರಂಪರೆ, ಕಾಂತಾರ, ಇತಿಹಾಸ, ಕುಂದಾಪುರ, ದೇಗುಲ, ಕುಂದಾಪುರ ಕನ್ನಡ, ಅಮ್ಮನ ಕೈತುತ್ತು, ಸಾಹಿತ್ಯ, ಉಸಿರು, ಯಕ್ಷಗಾನ, ಇತಿಹಾಸದ ಕನ್ನಡಿ. ಸೂಪರ್, ಥ್ಯಾಂಕ್ ಯು ಪ್ರಮೋದ್ ಸರ್. ಬಹಳ ಅದ್ಭುತವಾಗಿ ಇಷ್ಟೊತ್ತು ನಮಗೆ ಮನ ಬಿಚ್ಚಿ ಮನಪೂರ್ವಕವಾಗಿ ಮಾತಾಡಿದ್ದು, ಮರವಂತೆಯಿಂದ ಹಿಡಿದು ಸಾಗರದಿಂದ ಹಿಡಿದು ಕನ್ನಡ ಚಿತ್ರರಂಗದಿಂದ ಹಿಡಿದು ಕುಂದಾಪುರ ಭಾಷೆಯ ಆ ಕಡಲ ತೀರದ ಆ ನೆನಪುಗಳ ಬುತ್ತಿಯನ್ನು ನಮ್ಮ ಜೊತೆ ಬಹಳ ಸವಿಸ್ತಾರವಾಗಿ ನೀವು ಮಾತಾಡಿದ್ರಿ. ಭಾಳ ನಮ್ಗೆ ಖುಷಿ ಆಯಿತು. ಬಹಳಷ್ಟು ವಿಚಾರಗಳನ್ನು ನಾವು ತಿಳ್ಕೊಂಡ್ವಿ. ಅಫ್ಕೋರ್ಸ್ ನಮ್ಮ ವೀಕ್ಷಕರು ಕೂಡ ತಿಳ್ಕೊತಾರೆ ಅನ್ನುವಂಥ ಭಾವನೆ ಅನ್ನೋದು. ಆ್ಯಂಡ್ ನಿಮ್ಮ ಜರ್ನಿ, ನಮ್ಮ ಸಮುದ್ರ ಎಷ್ಟು ದೂರ ಸಾಗುತ್ತಿದೆಯೋ ಆ ಅಲೆಗಳ ರೂಪ ಮತ್ತು ನೋಡಿದಷ್ಟು ಆ ತೀರ ಹಾಗೆ ಸಾಗ್ತಾ ಇರಲಿ. ಇನ್ನಷ್ಟು ಹಾಡುಗಳು ಬರೆಯುವಂಥ ಅವಕಾಶ ನಿಮ್ಮನ್ನು ಹುಡ್ಕೊಂಡು ಬರಲಿ ಅನ್ನುವಂಥದ್ದು ಹಾರೈಕೆ ನಮ್ಮದು. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್.